ಅಕ್ಕ ನಮಸ್ತೆ. ಅಕ್ಕ ಇತ್ತೀಚಿನ ದಿನಗಳಲ್ಲಿ ಬಹಳ ಒಂದು ವೈರಲ್ ಆಗ್ತಾ ಇರುವಂಥ ಒಂದು ಜನಪ್ರಿಯ ಘೋಷವಾಕ್ಯ ಅಂತ ಹೇಳಿದ್ರೆ ಒಂದು ಏಕ್ ಹೇತು ಸೇಫ್ ಹೇ, ಮೋದಿಜಿ ಅವರು ಹೇಳಿರುವಂಥದ್ದು. ಒಗ್ಗಟ್ಟಾಗಿದ್ರೆ ನಾವು ಸೇಫ್ ಆಗಿರ್ತೀವಿ. ಇನ್ನೊಂದು ಯೋಗೀಜಿ ಅವರು ಹೇಳಿದ್ರು ಬಟೆಂಗೇತು ಕಟೆಂಗೆ, ನಾವು ಒಗ್ಗಟ್ಟಾಗಿಲ್ಲ ಅಂತ ಹೇಳಿದ್ರೆ ಅವ್ರು ನಮ್ಮನ್ನು ನಾಶ ಮಾಡಿಬಿಡ್ತಾರೆ ಅಂತ. ನಾವಿದನ್ನು ಆ್ಯಕ್ಚುಲಿ ಪೊಲಿಟಿಕಲ್ ಟಾಕಾಗಿ ತಗೊಂಡು ಹೋಗೋದು ಬೇಡ. ನಾವು ಸನಾತನ ಧರ್ಮದ ಆ ಆ್ಯಂಗಲಲ್ಲೇ ನೋಡೋದಾದರೆ ಯಾಕೆ ಇವತ್ತು ಹಿಂದೂಗಳಿಗೆ ಈ ರೀತಿಯಾದಂಥ ಒಂದು ಪರಿಸ್ಥಿತಿ ಬಂದಿದೆ ಅಂತ. ಯಾಕಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ನಾವು ಇವತ್ತು ನೋಡ್ತಾನೆ ಇದ್ದೀವಿ, ವಕ್ಫ್ ವಿಚಾರವಾಗಿ ಅಂತೂ ಇಡೀ ದೇಶನೇ ಇನ್ನು ನಮ್ಮದು ಅಂತ ಹೇಳೋದೊಂದು ಬಾಕಿ ಇದೆ. ಪ್ರತಿ ಭೂಮಿ ಆಗಿರಬಹುದು, ರೈತರ ಹೊಲ ಆಗಿರಬಹುದು, ಮನೆ ಆಗಿರಬಹುದು, ಪ್ರತಿಯೊಂದು ಕೂಡ ವಕ್ಫಿಗೆ ಸಂಬಂಧಿಸಿದ್ದು, ಇದು ವಕ್ಫಿದು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅದೇ ರೀತಿ ಹಿಂದೂಗಳನ್ನು ನೋಡಿದ್ರು ಕೂಡ ಅವರು ಒಗ್ಗಟ್ಟಾಗೋದಕ್ಕೆ ಪ್ರಯತ್ನವನ್ನ ಪಟ್ಟರು ಕೂಡ ಮತ್ತೆ ಅವರನ್ನು ಬೇರೆ ಬೇರೆ ಮಾಡೋದಕ್ಕೆ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ರೆಡಿಯಾಗಿ ನಿಂತಿದ್ದಾರೆ. ಸೊ ಇಂತಹ ಸಂದರ್ಭದಲ್ಲಿ ಹಿಂದೂಗಳು ಏನು ಮಾಡಬೇಕು, ಯಾಕೆ ಇಂತಹ ಪರಿಸ್ಥಿತಿ ಇವತ್ತು ಬಂದಿದೆ? ನಾವು ಎಲ್ಲ ವಿಚಾರದಲ್ಲೂ ಕೂಡ ಮೋದಿಜಿಯೇ ಸರಿ ಮಾಡ್ತಾರೆ ಅಂತ ಹೇಳ್ಕೊಂಡು ನಂಬ್ಕೊಂಡು ಕೂತ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ನಾವು ನಮ್ಮ ಇತಿಹಾಸವನ್ನು ಒಂದು ಬಾರಿ ನೋಡೋದಾದ್ರೆ, ನಮ್ಮ ಇತಿಹಾಸದಲ್ಲಿ ಈ ರೀತಿಯಾದಂತಹ ಪರಿಸ್ಥಿತಿ ಬಂದಾಗ ಏನು ಮಾಡಿದ್ರು ರಾಜರು, ಅಲ್ಲಿ ಒಗ್ಗಟ್ಟಾಗಿದ್ದಾಗ ಯಾವ ರೀತಿ ಇತ್ತು, ಅಥವಾ ಹಿಂದೂಗಳು ಬೇರೆ ಬೇರೆ ಆದಾಗ ಅದನ್ನು ಯಾವ ರೀತಿ ಸರಿಪಡಿಸಿದ್ರು? ಅಕ್ಕ ಒಳ್ಳೆ ವಿಚಾರ. ತುಂಬ ಗಂಭೀರವಾಗಿ ಆಲೋಚಿಸಬೇಕಾದ ಮತ್ತು ತಕ್ಷಣವೇ ಪ್ರಯೋಗಕ್ಕೆ ತರಬೇಕಾದಂಥ ಕೆಲವು ಎಚ್ಚರಿಕೆಗಳೆಲ್ಲ ಇವೆ. ಅದಕ್ಕೆ ಸಂಬಂಧಪಟ್ಟಂಥ ವಿಚಾರ ಇದು. ಇತಿಹಾಸವನ್ನು ನಾವು ಕಲಿಯದೇ ಇರೋದೇ ಇದಕ್ಕೆ ಕಾರಣ. ನಾವು ಇವತ್ತೇನನ್ನು ಕಲಿತಾ ಇದ್ದೀವಿ, ರೋಮಿಲಾ ಠಾಕೂರ್ ಇತಿಹಾಸ, ಇದು ಇತಿಹಾಸವೇ ಅಲ್ಲ, ಇದು ಸುಳ್ಳುಗಳ ಕಂತೆ. ಇದು ನಮ್ಮನ್ನು ನಾವು ಮರೆಯೋ ಹಾಗೆ ಮಾಡೋದಕ್ಕಾಗಿ ಮಾಡಿರೋವಂಥ ಒಂದು ಕುತಂತ್ರ. ಸೊ ಇತಿಹಾಸದ ನಿಜವಾದ ಸ್ವರೂಪವನ್ನೇ ನಮಗೆ ತಿಳಿಸಿಲ್ಲ. ಇತಿಹಾಸವನ್ನು ಯಾವತ್ತೂ ವೈಟ್ ವಾಶ್ ಮಾಡಬಾರ್ದು. ಇತಿಹಾಸದಲ್ಲಿ ಒಳ್ಳೆಯದೇ ಇರಲಿ ಕೆಟ್ಟದೇ ಇರಲಿ, ಏನೇ ಘಟನೆ ಆಗಿರಲಿ, ಅದು ಪ್ರಿಯವೋ ಅಪ್ರಿಯವೋ, ಅದು ಹೇಗಿದೆಯೋ ಹಾಗೆ ಹೇಳಬೇಕು. ವಾಸ್ತವ ಅದು. ಸತ್ಯಕ್ಕೆ ಯಾವತ್ತೂ ಬಣ್ಣ ಬಳಿಯೋಕ್ಕೆ ಹೋಗಬಾರ್ದು. ಆದರೆ ಇವ್ರುಗಳೇನು ಮಾಡೋದು ಅಂದರೆ, ಇವ್ರಿಗೆಲ್ಲ ಅಜೆಂಡಾ ಇತ್ತು. ಲೆಫ್ಟಿಸ್ಟ್ಸ್ ಇದ್ದಾರಲ್ಲ, ಮಹಾಕುತಂತ್ರಿಗಳು, ಅತ್ಯಂತ ಸ್ಟುಪಿಡ್ ಬಟ್ ಆ್ಯರೋಗೆಂಟ್ ಪೀಪಲು. ತಮ್ಮನ್ನು ತಾವು ಪ್ರಗತಿಪರರು, ವಿಚಾರಶೀಲರು ಅಂತೆಲ್ಲ ಕರ್ಕೊಳ್ಳೋ ಅಂಥವ್ರು. ನಿಜವಾದ ವಿಚಾರಶೀಲರು ನಾನು ವಿಚಾರಶೀಲ ಅಂತ ಹೇಳಲ್ಲ. ಆ ವಿಚಾರ ಇಲ್ಲದೆ ಇರೋರು ಅದನ್ನು ಹೇಳ್ಕೊಳ್ತಾರೆ. ಅದೊಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಅವ್ರು ಸ್ಟುಪಿಡ್ ಅಂತ ಅವ್ರ ಅಂತರಂಗದಲ್ಲಿ ಅವ್ರಿಗೆ ಗೊತ್ತು. ಅದಕ್ಕೆ ಅವ್ರೇನು ಮಾಡ್ತಾರೆ ಅಂದರೆ, ಈ ಥರ ಪದವಿಗಳನ್ನು, ಈ ನೆಹರು ಕಾಲದಲ್ಲಿ, ನೆಹರು ಕೂಡ ಅಂಥ ಒಬ್ಬ ಲೆಫ್ಟಿಸ್ಟು. ಸೊ ಈ ದೇಶದ ಬಗ್ಗೆ ತಿರಸ್ಕಾರ ಇದ್ದಂಥ ವ್ಯಕ್ತಿ, ಯಾವುದೇ ಗೌರವ ಇರಲಿಲ್ಲ. ತಾನು ಹಾಕ್ಕೊಳ್ಳೋ ಬಟ್ಟೆನೂ ಕೂಡ ಅದೆಲ್ಲೋ ಶಿಪ್ಪಲ್ಲಿ ಕಳಿಸ್ಬಿಟ್ಟು, ಯಾವುದೋ ದೇಶಕ್ಕೆ ಕಳಿಸ್ಬಿಟ್ಟು ಇಸ್ತ್ರಿ ಮಾಡಿಸ್ಕೊಂಡು ಬರ್ತಾ ಇದ್ದಷ್ಟು ದುಷ್ಟ. ಈ ದೇಶದ ಒಬ್ಬ ಪಕ್ಕದ ಡೋಬಿಗೆ ಕೆಲಸ ಕೊಡೋಕ್ಕೂ ಕೂಡ ಔದಾರ್ಯವಿಲ್ಲದ, ಈ ದೇಶದ ಟ್ಯಾಕ್ಸ್ ಪೇಯರ್ಸ್ ಮನಿನಲ್ಲಿ ತನ್ನ ಬಟ್ಟೆನ ಇಸ್ತ್ರಿ ಮಾಡಿಸ್ಕೊಳ್ತಾ ಆ ಮಟ್ಟದ ವಿಲಾಸಿ ಅನ್ಯಾಯವಾಗಿ ನಮ್ಮ ದೇಶವನ್ನು ಮೊದಲು ಆಳೋ ಥರ ಆಯಿತು ಸ್ವಾತಂತ್ರ್ಯೋತ್ತರದಲ್ಲಿ. ಈತನ ಒಂದು ಕುತಂತ್ರದಿಂದ ಏನಾಯಿತು, ಇವ್ರುಗಳಿಗೆ ಯಾರನ್ನು ಬಡಿದು ಪಕ್ಕದಲ್ಲಿ ಕೂಡಿಸ್ಬೇಕಾಗಿತ್ತೋ, ಸಂಪೂರ್ಣವಾಗಿ ನಿರ್ಲಕ್ಷಿಸಬೇಕಾಗಿತ್ತು ಅಂಥ ದುಷ್ಟ ದೇಶದ್ರೋಹಿ ಮನಸ್ಸಿನ, ಕುತ್ಸಿತ ಮನಸ್ಸಿನ ಭೋಗವಾದಿಗಳನ್ನು ಕರ್ಕೊಂಬಂದು ತಲೆ ಮೇಲೆ ಕೂಡಿಸಿ ಎಜುಕೇಷನ್ ಅವ್ರು ಕೇಳ್ಕೊಟ್ರು. ಅದರಿಂದ ಏನಾಗೋಯಿತು, ಇತಿಹಾಸವನ್ನು ಹಾಳು ಮಾಡಿಸ್ಬಿಟ್ರು. ಇತಿಹಾಸವೇ ಅಲ್ಲ ನಾವು ಗೊತ್ತಿರೋದು. ಯಾರ್ಯಾರು ಆಕ್ರಮಣ ಮಾಡಿದ್ರು, ಹಾಳು ಮಾಡಿದ್ರು, ಲೂಟಿ ಮಾಡಿದ್ರು, ನಾಶ ಮಾಡಿದ್ರು, ಅವನ್ನೆಲ್ಲ ವೈಟ್ ವಾಶ್ ಮಾಡ್ತಾ ಬಂದರು. ಮತ್ತು ಚೆನ್ನಾಗಿರೋ ವಾಸ್ತವನೆಲ್ಲ ಮುಚ್ತಾ ಬಂದರು. ಅಕಸ್ಮಾತ್ ತುಂಬ ಗ್ಲೇರಿಂಗ್ ಟ್ರೂತ್ಸ್ ಇದ್ದರೆ ಅದಕ್ಕೆಲ್ಲ ಏನೋ ಒಂದು ಬೇರೆ ಒಂದು ಇಂಟರ್ಪ್ರಿಟೇಷನ್ ಕೊಡೋದು. ರಾಜಂದ್ರೆಲ್ಲ ಕೆಟ್ಟವರು, ಈ ದೇಶದ ಎಲ್ಲ ಬ್ರಾಹ್ಮಣರೆಲ್ಲ ಕೆಟ್ಟವರು, ರಾಜಂದ್ರೆಲ್ಲ ಕೆಟ್ಟವರು, ಮಂತ್ರಿಗಳೆಲ್ಲ ಕೆಟ್ಟವರು, ಎಲ್ಲರೂ ಯಾರು ಏನು ಮಾಡಿದ್ರೆ ಎಲ್ಲ ಕೆಟ್ಟದು. ದೇವಸ್ಥಾನ ಕಟ್ಟಿಸಿದ್ರೆ ಅದು ವೇಸ್ಟು, ಪೂಜೆ ಮಾಡಿದ್ರೆ ಅದು ವೇಸ್ಟು, ಧರ್ಮ ಮಾಡಿದ್ರೆ ಅದರ ವೇಸ್ಟು. ಯಾರೇ ಯಾವುದೇ ಒಂದು ಕುಲಕಸಬನ್ನು ಮಾಡ್ತಾಯಿದ್ರೆ ಅದೆಲ್ಲ ಜಾತಿ. ಸೊ ಪ್ರತಿಯೊಂದು ಈ ದೇಶದ ಯಾವ ಅಂಶದಲ್ಲೂ ಅವ್ರಿಗೆ ಪಾಸಿಟಿವ್ ಕಾಣಿಸೋದಿಲ್ಲ. ಇವತ್ತಿಗೂ ನೋಡ್ತಾ ಇದ್ದೀವಿ. ಸೊ ಅದು ಲೆಫ್ಟಿಸ್ಟ್ ಮೈಂಡೇ ಹಾಗೆ. ಅದೇನು ಸರ್ಜರಿ ಮಾಡಿ ನೋಡ್ಬೇಕು, ಅದು ಏನು ಪ್ರಾಬ್ಲಮ್ಮು, ಅದೆಲ್ಲನೂ ಉಲ್ಟಾ ಆಲೋಚನೆ ಮಾಡುತ್ತೆ. ಯಾವತ್ತೂ ಒಳ್ಳೆಯದನ್ನು ಕೆಟ್ಟದಾಗಿ, ಕೆಟ್ಟದನ್ನು ಒಳ್ಳೆಯದಾಗಿ ನೋಡುವಂಥದ್ದು ಒಂದು ಕುತ್ಸಿತ ಮನಸ್ಸು. ಇವರು ಮಾಡಿದ ಕೆಲಸ, ಕಚಡ ಕೆಲಸದಿಂದ ಏನಾಗಿದೆ, ನಮಗೆ ಹಿಸ್ಟ್ರಿನೇ ಗೊತ್ತಿಲ್ಲ, ಇತಿಹಾಸವೇ ಗೊತ್ತಿಲ್ಲ. ಇತಿಹಾಸ ಗೊತ್ತಿದ್ದರೆ ಬಹುಶಃ ನಾವು ಹಿಂಗೆ ಆಗ್ತಿರ್ಲಿಲ್ಲ. 2-3 ಪೀಳಿಗೆಗಳಲ್ಲಿ ನಾವು ಇತಿಹಾಸ ಪ್ರಜ್ಞೆಯನ್ನು ಕಳ್ಕೊಂಬಿಟ್ಟಿದ್ದೀವಿ, ವಾಸ್ತವವನ್ನು ನೋಡುವ ದೃಷ್ಟಿ ಕಳ್ಕೊಂಬಿಟ್ಟಿದ್ದೀವಿ, ಆಮೇಲೆ ಎಚ್ಚರಿಕೆಯನ್ನು ಕಳ್ಕೊಂಬಿಟ್ಟಿದ್ದೀವಿ. ಪ್ರೀತಿಸೋದು, ಜಗತ್ತನ್ನು, ಒಂದು ವಿಶ್ವವನ್ನು ಕುಟುಂಬವಂತೆ ಕಾಣೋದು ತಪ್ಪಲ್ಲ.
ಹಾಗೆ ಅಂತ ಈಗ ನಮ್ಮ ಮನೆಗೆ ಬನ್ನಿ, ನಿಮ್ಮ ಮನೆ ಅಂದ್ಕೊಳ್ಳಿ, ಆರಾಮಾಗಿ ಕೂತ್ಕೊಳ್ಳಿ ಅಂತ ನಾವು ಅತಿಥಿಗಳಿಗೆ ಸತ್ಕಾರ ಮಾಡ್ತೀವಿ ಫ್ರೆಂಡ್ಸ್ ಜೊತೆ. ಅವ್ರು ಬಂದು ನಮ್ಮ ಲಾಕರ್ ಕೈ ಹಾಕಿದ್ರೆ ಲೂಟಿ ಹೊಡ್ಕೊಂಡು ಹೋಗ್ತಾಯಿದ್ರು, ಸುಮ್ಮನಿರೋದು ಮೂರ್ಖತನ ಅಲ್ವೇ. ಅದೇ ಥರ ಆಯ್ತು ಈಗ. ಏನೇನೆಲ್ಲ ಆಯಿತು ಇತಿಹಾಸದಲ್ಲಿ ಪಾಠ ಕಲಿಬೇಕಾಗಿತ್ತು. ತುಂಬ ಹಿಂದಕ್ಕೆ ಹೋದರೆ ರಾಮಾಯಣ ಮಹಾಭಾರತಗಳ ಕಾಲಕ್ಕೆ ಹೋದ್ರೇ ನಾವು ನೋಡ್ತೀವಿ ಒಗ್ಗಟ್ಟು ಇಲ್ಲದೆ ಇದ್ದದ್ರಿಂದ ಹೇಗೆ ಕೌರವ ಸೈನ್ಯ ನಾಶವಾಯಿತು. ಬಟ್ ಅವರು ದುಷ್ಟರು, ಅವ್ರಿಗೆ ಹಂಗೆ ಆಗಬೇಕಾಗಿತ್ತು, ಆಯಿತು. ಪಾಂಡವರು ಕಡಿಮೆ ಪ್ರಮಾಣದ ಜನ ಆದರೂ ಕೂಡ 5 ಜನ ಅವರೊಂದಿಗೆ ಸಜ್ಜನರು ಸೇರಿದ್ರು. ಕೌರವರದು 11 ಅಕ್ಷೋಹಿಣಿ ಸೈನ್ಯ, ಇವ್ರದ್ದು 7 ಅಕ್ಷೋಹಿಣಿ ಸೈನ್ಯ. ರಿಸೋರ್ಸಸ್ ಜಾಸ್ತಿ, ಅವರಿಗೆ ಸಂಪನ್ಮೂಲಗಳು ಜಾಸ್ತಿ, ಸಹಾಯ ಜಾಸ್ತಿ, ಹೆಚ್ಚಿನ ರಾಜೇಂದ್ರ ಅವ್ರ ಜೊತೆ ಇದ್ದರು, ಅಧಿಕಾರ ಅವರಲ್ಲಿತ್ತು. ಇವ್ರಿಗೆ ಅದು ಯಾವುದೂ ಇರಲಿಲ್ಲ. ಆದರೂ ಕೂಡ ಇವರ ಒಂದು ಸಂಘಟನೆ ಮತ್ತು ಕೃಷ್ಣನಂಥ ಒಬ್ಬ ಮೆಂಟರ್, ದೃಷ್ಟದ್ಯುಮ್ನಂಥ ಒಬ್ಬ ಸಮರ್ಥ ಸೇನಾ ನಾಯಕ, ಆ್ಯಂಡ್ ಕ್ಲಾರಿಟಿ ಇತ್ತು. ಯುಧಿಷ್ಠಿರನೇ ನಮ್ಮ ಕ್ಯಾಂಡಿಡೇಟ್ ಅಂತ ಹಾಗೆ ರಾಯಲ್ ಕ್ಯಾಂಡಿಡೇಟ್. ಆ ಪ್ರಾಬ್ಲಮ್ ಇರಲಿಲ್ಲ. ಇಲ್ಲಿ ಎಲ್ಲನೂ ಪ್ರಾಬ್ಲಮ್ಮೇ. ದುರ್ಯೋಧನನೇ ಆಗಬೇಕು ಅಂತ ಕರ್ಣನಿಗೆ ಮತ್ತು ದುಶ್ಯಾಸನಿಗೆ ಅನ್ನಿಸ್ತಾ ಇತ್ತು, ಶಕುನಿಗೆ ಅನ್ನಿಸ್ತಾ ಇತ್ತು. ಆದರೆ ಭೀಷ್ಮನಿಗೆ ಇಷ್ಟ ಇರಲಿಲ್ಲ. ಆಮೇಲೆ ದ್ರೋಣನಿಗೆ ಎಲ್ಲೋ ಮನಸ್ಸಿನಲ್ಲಿ ತನ್ನ ಮಗ ಆಗಲಿ ಅಂತ ಆಸೆ ಇತ್ತು. ಅಲ್ಲಲ್ಲೇ ಒಳಗೊಳಗೆ ಇದು. ಮತ್ತು ಯಾರ್ಯಾರನ್ನ ಹಾರ್ಸ್ ಟ್ರೇಡಿಂಗ್ ಮಾಡಿದ್ರು ಅವರು ಇವ್ರಿಗೆ ಒಳಗೊಳಗೆ ತೊಂದರೆನೇ ಕೊಟ್ಟರು. ಹೀಗೆ ಅದೊಂಥರ ಒಬ್ಬರ ಮೇಲೆ ಒಬ್ಬರು ಗೌರವ ಇಲ್ಲದ ಟೀಮು. ಭೀಷ್ಮಾಚಾರ್ಯ ಕಮಾಂಡರ್ ಇನ್ ಚೀಫ್ ಆದಾಗ ಕರ್ಣ ಬರಬಾರ್ದು ಅಂತ ಹೇಳಿದ್ರು. ಸೊ ಭೀಷ್ಮ ಸಾಯಲಿ ಅಂತ ಪಾಂಡವರು ಕಾಯಲಿಲ್ಲ, ಕೌರವರ ಕಡೆ ಕರ್ಣನೇ ಕಾದ. ತನ್ನ ಸೈನ್ಯಪತಿಯೇ ಸಾಯಲಿ ಅಂತ ಅವನು ಕಾಯ್ತಾ ಇದ್ದ. ಅವನು ಬಂದಾಗ ಅಶ್ವತ್ಥಾಮ ನಾನು ಬರಲ್ಲ ಅಂತ ವೈರ. ಹೀಗೆ ಅಷ್ಟು ಜನ ಇದ್ದರೂ ಅಲ್ಲಿ ಗೊತ್ತಾಗತ್ತೆ ಟೀಮ್ ಅನ್ನೋದು ಎಷ್ಟು ಬಡಕಲಾಗಿತ್ತು ಅಂತ. ಬಟ್ ಅವ್ರು ದುಷ್ಟರಾದ್ರಿಂದ ದೇ ಡಿಸರ್ವ್ಡ್ ಇಟ್. ಇನ್ನು ಮುಂದೆ ಅದಕ್ಕಿಂತ ಹಿಂದೆ ರಾಮಾಯಣ ಕಾಲಕ್ಕೆ ಹೋದರೆ ಕೇವಲ ವಾನರ ವೀರರೆಲ್ಲ ಟ್ರೈಬಲ್ ಅಂತ ಹೇಳ್ತಾರಲ್ಲ, ಅವ್ರ ಹತ್ರ ಇದ್ದ ಆಯುಧಗಳು ಏನಷ್ಟು ಸೊಫಿಸ್ಟಿಕೇಟೆಡ್ ಅಲ್ಲ. ಸಾಮಾನ್ಯ ಕಲ್ಲು ಬಂಡೆ ಅದು ಇದು ಮರ ಗಿರ ಗುರಾಣಿ ಕತ್ತಿ ಇಟ್ಕೊಂಡು ಇದ್ದಂಥವ್ರು. ಆ ಕಡೆ ರಾವಣನ ಒಂದು ಕಡೆಯವರು ತುಂಬ ಸೊಫಿಸ್ಟಿಕೇಟೆಡು, ಒಳ್ಳೆ ಟ್ರೈನ್ಡ್ ಇದು. ಆದರೂ ರಾವಣನ ಅಹಂಕಾರ ಇತ್ಯಾದಿಗಳಿಂದ ಅದು ನಾಶವಾಯಿತು. ಇವರು ಒಗ್ಗಟ್ಟು, ಶಾಂತಿ, ಸಹನೆ ಮತ್ತು ಪರಸ್ಪರರನ್ನು ಸಹಾಯ ಮಾಡಿಕೊಂಡು ರಾಮನ ನೇತೃತ್ವ ಅಂಥದ್ದು. ಯಾಂತಿ ನ್ಯಾಯ ಪ್ರವೃತ್ತಸ್ಯ ತಿರ್ಯಂಚೋಪಿ ಸಹಾಯತಾಮ್ ಅಂತ. ನ್ಯಾಯದ ಮಾರ್ಗದಲ್ಲಿ ನಡೆಯೋವನಿಗೆ ತಿರ್ಯಕ್ಕೆ ಜಂತುಗಳು ಸಹಾಯ ಮಾಡುತ್ತವೆ ಅಂತ. ಆದರೆ ಇವನು ರಾವಣನ ವಿಷಯದಲ್ಲಿ ಸೋದರೋಪಿ ವಿಮುಚ್ಯತೆ, ತಮ್ಮನೂ ಬಿಟ್ಟು ಹೋದ. ಹಾಗಾಗಿ ಯಾವತ್ತೂ ಒಗ್ಗಟ್ಟಿಲ್ಲದೆ ಇರೋದು ಬಿದ್ದು ಹೋಗುತ್ತೆ ಅಂತ. ಇನ್ನು ಆಮೇಲೆ ಮಧ್ಯಯುಗಕ್ಕೆ ಬಂದರೆ ಬೇಕಾದಷ್ಟು ನೋಡ್ತೀವಿ. ಸುಮಾರು 356 BCE ಆ ಒಂದು ಸಾಮಾನ್ಯ ಶಕ ಪೂರ್ವಕ್ಕೆ ನಾವು ಹೋದರೆ ಈ ಮೌರ್ಯ ಸಾಮ್ರಾಜ್ಯವನ್ನು ಕಟ್ಟಿದಂಥ ಚಾಣಕ್ಯರು ಅವರು ಇದನ್ನು ಗುರುತಿಸಿದ್ರು. ಆಗಲೇ ಯಾವಾಗ ಗ್ರೀಕರು ಮೊದಲು ಅಲೆಕ್ಸಾಂಡರ್, ಅದು ಅವ್ರ ಕಾಲದಲ್ಲೇ ನಡೆದದ್ದು, ಚಾಣಕ್ಯರ ಕಾಲದಲ್ಲೇ. ಸೊ ಆ ಅಲೆಕ್ಸಾಂಡರ್ ಈ ಕಡೆ ಬಂದು ಮುತ್ತಿಗೆ ಹಾಕಿ ಒಂದೊಂದೇ ಹಳ್ಳಿಗಳನ್ನು ಕಸಿದ್ಕೊಂಡು, ಆ ಕಾಲದಲ್ಲಿ ಒಬ್ಬ ಸಿಕ್ಯುಲರ್ ರೋಗ ಇರುವಂಥ ಒಬ್ಬ ರಾಜ ಇದ್ದ, ಅಂಬಿ ಅಂತ, ತಕ್ಷಶಿಲೆ ಅನ್ಸುತ್ತೆ, ತಕ್ಷಶಿಲೆಯ ರಾಜ. ಅವ್ನು ಹಾಗೆ ಅದೇನೋ ವ್ಯಾಮೋಹ ಗ್ರೀಕರ ಮೇಲೆ. ಅವ್ರು ಬೆಳ್ಳಗಿರೋ 4 ಹುಡುಗಿರು ಕೊಟ್ಬಿಟ್ರೆ ಮುಗಿದೋಯ್ತು. ಅವ್ರದ್ದೇನೋ ಒಂದು ಹೆಂಡ ಕೊಟ್ಬಿಟ್ರೆ ಕುಡಿದ್ಬಿಟ್ಟು ಆರಾಮಾಗಿ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದ. ಈ ಥರ ರಾಜಂದಿದ್ರೆ ಕಷ್ಟ. ಹೋಗಲಿ ಎಲ್ಲರೂ ಒಗ್ಗೂಡಿಸೋಣ ಅಂತಂದರೆ ಒಬ್ಬನ ಕಂಡ್ರೆ ಒಬ್ರಿಗಾಗಲ್ಲ. ಕೈಕೇಯ ರಾಜಕ್ಕೂ ತಕ್ಷಶಿಲೆಗೂ ಅವ್ರಿಗೂ ಗಾಂಧಾರಕ್ಕೂ ಸಿಂಧು ದೇಶಕ್ಕೂ, ಅದಕ್ಕೂ ವಾಲ್ಮೀಕ ದೇಶಕ್ಕೂ, ಅದಕ್ಕೂ ಕಾಶ್ಮೀರಕ್ಕೂ, ಅದಕ್ಕೂ ಮಗಧ ದೇಶಕ್ಕೆ, ಈ ಒಬ್ರಿಗೊಬ್ರಿಗೆ ಏನೋ ಸಣ್ಣ ಪುಟ್ಟ ವೈಮನಸ್ಯಗಳು ಇತ್ಯಾದಿ. ಅಲ್ಲಿ ಪರ್ವತೇಶ್ವರ ಪೌರಸ್ ಅಂತ ಹೇಳ್ತಾರೆ, ಅವನೇನೋ ಒಂದು ಮಟ್ಟಕ್ಕೆ ಹೋರಾಡ್ದ. ಬಟ್ ಅವನು ಸ್ವಾರ್ಥಿ, ತನಗಾಗಿ ಮಾತ್ರ ಹೋರಾಡ್ತಿದ್ದ. ಅವನಿಗೆ ಆ ಒಗ್ಗಟ್ಟಿನ ಭಾವ ಇರಲಿಲ್ಲ. ಹೀಗಿದ್ದರೆ ಕಷ್ಟ ಅಂತ ಅಂದೇ ಚಾಣಕ್ಯರು ಎಲ್ಲರನ್ನೂ ಒಗ್ಗೂಡಿಸಿದ್ರು. ಚಂದ್ರಗುಪ್ತ ಮೌರ್ಯನಂಥ ಒಬ್ಬ ಪಿಪ್ಪಲವನ ಅಂತೇನೋ ಬರುತ್ತಲ್ಲೆಲ್ಲೋ ಬಿಹಾರದಲ್ಲಿ, ಒಂದು ಈಸ್ಟ್ ಬಿಹಾರೋ ಎಲ್ಲೋ ಆ ಭಾಗದ ಒಂದು ವನ್ಯ ಜನಾಂಗದ ಹುಡುಗ ಅವನು. ಮೌರಿ ಎನ್ನುವ ಒಂದು ಸ್ತ್ರೀಯ ಮಗ. ಅಂದರೆ ಅವರು ನಂದ ವಂಶರಿಗೆ ನಡ್ಕೊಳ್ತಾ ಇಲ್ಲೋ ಆ ಸ್ತ್ರೀ, ಅವರ ಸಂತಾನ. ಸೊ ನಂದರ ರಕ್ತನೂ ಆಯಿತು. ಈ ಕಡೆ ಒಬ್ಬ ಟ್ರೈಬಲ್ ಹೀರೋ ಅವನು, ತುಂಬ ಒಳ್ಳೆಯವನು. ಅವನ ಯೋಗ್ಯತೆ ನೋಡಿ ಅವನನ್ನು ರಾಜ ಮಾಡಿ ಅದಷ್ಟೂ ರಾಜ್ಯಗಳನ್ನು ಒಗ್ಗೂಡಿಸ್ತಾರೆ ಚಾಣಕ್ಯರು, ಭಗವಾನ್ ಚಾಣಕ್ಯರು. ತುಂಬ ಚಾಲೆಂಜ್ ಇದ್ದಿದ್ದು ಧನನಂದನನ್ನು ಕರ್ಕೊಂಬರೋದ್ರಲ್ಲಿ. ಏಕೆಂದರೆ ಧನನಂದನಿಗೆ ಈ ದೇಶ ಧರ್ಮಗಳ ಬಗ್ಗೆ, ವಿಶೇಷವಾಗಿ ವೈದಿಕ ಸಂಸ್ಕೃತಿಯ ಬಗ್ಗೆ ಗೌರವ ಇರಲಿಲ್ಲ. ಅವನಿಗೇನೋ ಉಡಾಫೆ, ಏನೋ ಅಹಂಕಾರ, ಏನೋ ತಿರಸ್ಕಾರ, ಒಂಥರ ಕಮ್ಯುನಿಸ್ಟ್ಗಳು ಮಾತಾಡ್ತಲ್ಲ ಅದೇ ಥರ ಇತ್ತು. ಅವನನ್ನು ಬಗ್ಗು ಬಡಿದು ಅವನನ್ನು ಓಡಿಸಿ ಸಾಮ್ರಾಜ್ಯವನ್ನು ಕೈಗೆ ತೆಗೆದುಕೊಂಡು ಇಡೀ ಷೋಡಶ ಜನಪದಗಳೇನೇನಿತ್ತು ಎಲ್ಲವನ್ನು ಒಗ್ಗೂಡಿಸಿ ಒಂದು ರಿಪಬ್ಲಿಕ್, ಗಣತಂತ್ರವನ್ನು ಕಟ್ಟಿದ್ರು.
ನಾವು ಸ್ವತಂತ್ರ ರಾಜ್ಯಗಳೇ ಆಗಿದ್ದರೂ ಕೂಡ ಒಂದು ಗಣತಂತ್ರದಲ್ಲಿ ಒಗ್ಗೂಡಿ ಇರಬೇಕು. ಅಲ್ಲೆಲ್ಲೋ ಒಂದು ಕಡೆ ಸೀಮೆಯಲ್ಲಿ ಇರುವಂಥ ಒಂದು ರಾಜ್ಯದೊಳಗೆ ಯಾರಾದರೂ ಶತ್ರುಗಳು ನುಗ್ಗಿದ್ರೆ ಇದಿಷ್ಟು ಜನ ಸೇರಿ ಅದನ್ನು ಒದ್ದೊಡಿಸ್ಬೇಕು ಅಂತ. ಆಗ ಪ್ರಬಲವಾದ ಮೌರ್ಯ ಸಾಮ್ರಾಜ್ಯ ಉಂಟಾಯಿತು. ಅದಾದ ಮೇಲೆ ತುಂಬ ಸಶಕ್ತವಾಗಿತ್ತು ಭಾರತ. ಎಷ್ಟೋ ಕಾಲ ಮೌರ್ಯರು ಹೆಚ್ಚು ಕಡಿಮೆ ಅಶೋಕನ ಕಾಲದವರೆಗೂ ತುಂಬ ಸಶಕ್ತವಾಗಿತ್ತು. ಆಮೇಲೂ ಬಟ್ ಏನಂದರೆ ಅದೇ ಮತ್ತೆ ಆ ಒಂದು ರಾಷ್ಟ್ರಭಾವ ಇರುವವರೆಗೂ ಪರವಾಗಿಲ್ಲ. ಆ ರಾಷ್ಟ್ರಭಾವ ಕಳ್ಕೊಂಡು ರಾಜ್ಯವೇ ಪ್ರಧಾನ, ನಂದೇ ಬೇರೆ, ನಾನು ತಮಿಳು, ನಾನು ಕನ್ನಡ, ನಾನು ಇದು ಇರಬೇಕು, ಇಲ್ಲ ಅಂತಲ್ಲ. ತಾಯಿ ಎಷ್ಟು ಮುಖ್ಯನೋ ಅಜ್ಜಿನೂ ಅಷ್ಟೇ ಮುಖ್ಯ. ಕುಲವನ್ನು ಮರಿಬಾರ್ದು, ನಾವು ಪರಂಪರೆಯನ್ನು ಮರಿಬಾರ್ದು. ಮಹಾನದಿಯಿಂದ ಉಪನದಿ ಬೇರ್ಪಟ್ಟರೆ ಉಪನದಿಗೆ ಹಾನಿ. ನಾವು ಭಾರತೀಯತೆಯಿಂದ ಸೆಪರೇಟ್ ಆಗಿಬಿಟ್ಟು ನಾವು ಕನ್ನಡಿಗರು, ನಾವು ತಮಿಳರು, ನಾವು ಗುಜರಾತಿಗಳು ಅಂತ ಹೇಳಿದ್ರೆ ನಾವು ನಮ್ಮ ಕನ್ನಡ ತಮಿಳು ಕೂಡ ಹೊರಟೋಗುತ್ತೆ ಕೊನೆಗೆ. ಈಗ ಅದೇ ನಡೀತಾ ಇರೋದು. ಈ ದ್ರಾವಿಡ ಮುಂತಾದಂಥ ಇದಂತೆ ನೀನೇ ಬೇರೆ, ನೀನೇ ಬೇರೆ, ನಾವೇ ಬೇರೆ, ನಾವೇ ಬೇರೆ, ಕೊನೆಗೆ ಇತಿಹಾಸವನ್ನು ತೆಚ್ಚಿಬಿಡ್ತಾರೆ. ಯಾಕೆ ಅಂದರೆ ಅವರನ್ನು ಮತಾಂತರ ಮಾಡೋಕ್ಕೆ. ಸೊ ಈಗ ಎಲ್ಲೆಲ್ಲಿ ಮತಾಂತರವಾಗಿದ್ದಾರೋ ಜನ ಅಲ್ಲಿ ನಾವೇ ಬೇರೆ ಅಂತಲೇ ಹೇಳ್ತಾರೆ. ನಾರ್ತ್ ಈಸ್ಟ್ಗೆ ಹೋಗಿ ತುಂಬ ಪ್ರತ್ಯೇಕತಾ ಭಾವನೆ ಇದೆ. ಕಾಶ್ಮೀರ್ಗೆ ಪ್ರತ್ಯೇಕತಾ ಈಗ ತಮಿಳ್ನಾಡಲ್ಲಿ ಬರ್ತಾ ಇದೆ, ಕೇರಳದಲ್ಲಿ ಬರ್ತಾ ಇದೆ. ಅಂದರೆ ಯಾವತ್ತು ನಾವು ಮೂಲ ಸಂಸ್ಕೃತಿಯಿಂದ ಬೇರ್ಪಡ್ತೀವೋ ತಕ್ಷಣ ದುರ್ಬಲವಾಗಿಬಿಡ್ತೀವಿ, ಅಸ್ಮಿತೆ ಹೊರಟೋಗುತ್ತೆ. ಅವರನ್ನು ಮತಾಂತರ ಮಾಡೋದು ಸುಲಭ. ಇಷ್ಟೇ ಜಾಲ. ಅದಾದಮೇಲೆ ದೇಶ ವಿಭಜನೆ, ಇದೊಂದು ಪೊಲಿಟಿಕಲ್ ಅಜೆಂಡಾ ಅಂದಿನಿಂದ ನಡೀತಾ ಇತ್ತು. ಚಾಣಕ್ಯರ ಕಾಲದಲ್ಲಿ ಎಲ್ಲ ಒಗ್ಗೂಡಿಸಿದ್ರಿಂದ ಒಂದು ಪ್ರಬಲವಾದ ಸುಂದರವಾದ ಭಾರತ ಉಂಟಾಯಿತು. ಉತ್ತರೋತ್ತರವಾಗಿ ಅಷ್ಟು ಚೆನ್ನಾಗಿ ಒಗ್ಗೂಡಿ ಷೋಡಶ ಜನಪದಗಳಲ್ಲಿ ಎಷ್ಟೇ ಬೇರೆ ಬೇರೆ ರಾಜ್ಯಂದರು ಸಣ್ಣ ಪುಟ್ಟ ಒಳಕಲಹಗಳಿದ್ದರೂ ಕೂಡ ಜೈನ, ಬೌದ್ಧ, ವೈದಿಕ, ಆಗಮ, ವನ್ಯ ಎಲ್ಲ ಬಗೆಯ ಸಂಸ್ಕೃತಿಗಳು ಜೊತೆಯಲ್ಲಿದ್ದರೂ ಕೂಡ ಏನೂ ತೊಂದರೆ ಆಗ್ತಿರ್ಲಿಲ್ಲ. ಅವರೆಲ್ಲ ಒಂದು ರಾಷ್ಟ್ರಭಾವದಲ್ಲಿ ಒಂದಾಗಿದ್ದರು. ಆಮೇಲೆ ಏನಾಯಿತು, ಅದು ಸ್ವಲ್ಪ ದುರ್ಬಲವಾಗ್ತಾ ಬಂತು. ಅಂದರೆ ಗುಪ್ತರ ಕಾಲದಲ್ಲೂ ಅದ್ಭುತವಾಗಿತ್ತು. ಇದರ ಒಂದು ಫ್ರೂಷನ್ ಅಂತ ಹೇಳ್ಬೋದು. ಇದರ ಅದ್ಭುತ ಸ್ವರ್ಣಯುಗವೇ, ಅತ್ಯಂತ ಅದರ ಉನ್ನತೋನ್ನತವಾದ ಶಿಖರವೇ ಗುಪ್ತ ಸಾಮ್ರಾಜ್ಯ. ಶಾತವಾಹನರ ಕಾಲದಲ್ಲೂ ಚೆನ್ನಾಗಿತ್ತು. ಉತ್ತರೋತ್ತರವಾಗಿ 4-5ನೇ ಶತಮಾನದಲ್ಲಿ ಗುಪ್ತರ ಕಾಲದಲ್ಲಿ ತುಂಬ ಚೆನ್ನಾಗಿತ್ತು. ಅದಾದ ಮೇಲೆ ನಾವು ಹೆಚ್ಚು ಕಡಿಮೆ 7-8ನೇ ಶತಮಾನದಿಂದ ರಾಷ್ಟ್ರಕೂಟರ ಕಾಲದಲ್ಲಿ ಮೊದಲು ಆಚೆಯಿಂದ ಬಂದರು. ಮೊದಲಿನ್ನೂ ಕೂಡ ಅರಬ್ ದೇಶದಿಂದ, ಚೀನಾ ದೇಶದಿಂದ, ಯುರೋಪಿಂದ, ಗ್ರೀಸಿಂದ ಎಲ್ಲ ಕಡೆಯಿಂದ ವರ್ತಕರು, ವ್ಯಾಪಾರಿಗಳು ಬರ್ತಾನೆ ಇದ್ದರು. ಆದರೆ ಅಲ್ಲಿಂದ ನಾವು ರಾಷ್ಟ್ರಕೂಟರ ಕಾಲದಲ್ಲಿ ಫಸ್ಟ್ ಬಂದು ಇಲ್ಲಿ ಅವರು ಸೆಟ್ಲ್ ಆದ್ರಲ್ಲ ಅರಬ್ಸು, ಆಗ ಒಂದು ತಪ್ಪು ಆಯಿತು ಅಂತ ನನಗನ್ಸುತ್ತೆ. ಏನಂದರೆ ಯಾವತ್ತೂ ಪರಕೀಯರು ಬಂದು ಇಲ್ಲಿ ನೆಲೆ ಊರಿದಾಗ, ಅವ್ರಿಗೆ ಜಾಗ ಬಿಟ್ಕೊಟ್ಟಾಗ, ಪರ್ಮನೆಂಟಾಗಿ ಅವ್ರು ಇದ್ದಾಗ ಈ ದೇಶ ಧರ್ಮ ಸಂಸ್ಕೃತಿಯೊಂದಿಗೆ ಅವ್ರು ಬೆರೆತಿದ್ದಾರಾ ಅಂತ ನೋಡಬೇಕು. ಅವರ ಅಜೆಂಡಾ ಬೇರೆ ಆಗಿತ್ತು. ಸೊ ಇಷ್ಟು ದೊಡ್ಡ ದೇಶ, ಸಮೃದ್ಧಿ, ವ್ಯಾಪಾರ ಅದೆಲ್ಲ ಚೆನ್ನಾಗಿ ಮೇಲ್ನೋಟಕ್ಕೆಲ್ಲ ಸೂಪರ್ಫಿಷಿಯಲ್ ಆಗಿತ್ತು. ಅಂತರಂಗದಲ್ಲಿ ಇದನ್ನು ಅವರು ತುಂಬ ದ್ವೇಷಿಸ್ತಾ ಇದ್ದರು. ನಮ್ಮ ಸನಾತನ ಸಂಸ್ಕೃತಿಯನ್ನು, ಬೌದ್ಧ, ಜೈನ, ವೈದಿಕ ಎಲ್ಲವನ್ನೂ ದ್ವೇಷಿಸ್ತಾ ಇದ್ದರು. ಒಳಗೊಳಗೆ ಅವರು ತಮ್ಮದೇ ಒಂದು ಈ ದೇಶದಲ್ಲಿದ್ದು ತಮ್ಮದೇ ಒಂದು ಸಣ್ಣ ಅಸ್ತಿತ್ವವನ್ನು ಇಟ್ಕೊಂಡು ತಮ್ಮದೇ ಒಂದು ಭಾವ ಇಟ್ಕೊಂಡಿದ್ರು. ಮುಂದೆ ಯಾವಾಗ ರಾಷ್ಟ್ರಕೂಟರಕ್ಕೆ ಏನು ತೊಂದರೆ ಆಗಲಿಲ್ಲ, ಯಾಕೆ ನಾವು ತುಂಬ ಪ್ರಬಲವಾಗಿದ್ದರು. ಉತ್ತರೋತ್ತರವಾಗಿ ನಾವು ನೋಡ್ತೀವಿ ರಜಪೂತ್ರನ, ವಿಶೇಷವಾಗಿ ಪೃಥ್ವಿರಾಜ್ ಚೌಹಾನ್ಗೆ ತೊಂದರೆ ಕೊಡುವಾಗ ಅವರೆಲ್ಲ ಅಷ್ಟು ಸಲ ಗೋರಿ ಬರೋಕ್ಕೆ ಹೋದಕ್ಕೆಲ್ಲ ಕಾರಣ ಇಲ್ಲಿ ಅವನಿಗೆ ಲೋಕಲ್ ಸ್ಟೂಜಸ್ ಆಗಿ ಇಲ್ಲಿ ದೇಶದಲ್ಲಿ ಇದ್ದುಕೊಂಡು ದೇಶಕ್ಕೆ ದ್ರೋಹ ಮಾಡಿ ಈ ದೇಶದ ಎಲ್ಲ ಸೀಕ್ರೆಟ್ಸನ್ನು ಬಿಟ್ಟುಕೊಟ್ಟು ಪೃಥ್ವಿರಾಜ್ ಚೌಹಾನ್ನ ಕಾರ್ನರ್ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದು ರಾಷ್ಟ್ರಕೂಟರ ಕಾಲದಿಂದ ಇಲ್ಲೂ ಬೇರು ಬಿಟ್ಟಿದ್ರಲ್ಲ ಅದೇ ಅರಬರು. ಎಲ್ಲ ಒಂದು ಕಡೆ ಮೈ ಮರೆತ್ವಿ, ಎಲ್ಲ ಒಂದೇ. ಮತ್ತು ರಾಜಪೂತರದಲ್ಲೂ ಒಂದು ಪ್ರಾಬ್ಲಮ್ ಇದೆ, ಪರಸ್ಪರ ಒಳ ಜಗಳ. ಒಬ್ಬರು ಕಂಡ್ರೆ ಒಬ್ರಿಗಾಗಲ್ಲ. ಎಲ್ಲರೂ ರಾಜಪುತ್ರರು, ನಾವು ಹಾಗೆ ನಾವು ಹೀಗೆ ಎಲ್ಲ ಸರಿ. ಧರ್ಮ, ದೇಶ, ರಕ್ಷಣೆ, ಪ್ರಾಣನೇ ಕೊಡೋಕ್ಕೆ ಸಿದ್ಧ ಇರುವಾಗ ಇನ್ನೊಬ್ಬ ರಾಜಪೂತನನ್ನು ಕ್ಷಮಿಸೋಕ್ಕಾಗಲ್ವಾ? ಒಗ್ಗಟ್ಟಿಲ್ಲ. ರಜಪೂತರ ಒಗ್ಗಟ್ಟಿಲ್ಲದೆ ಇದ್ದ ಕಾರಣ ಪಾಪ ಒಬ್ಬ ರಾಣಾ ಪ್ರತಾಪೇ ಹೋರಾಡಬೇಕಾಗಿ ಬಂತು, ಇನ್ನೊಬ್ಬ ಪೃಥ್ವಿರಾಜ್ ಚೌಹಾನ್ ಮಿಕ್ಕವರಲ್ಲಿ ಪೃಥ್ವಿರಾಜ್ ಚೌಹಾನ್ ನಾನು ಅವನ ಜೊತೆ ಸೇರಲ್ಲ. ಹೀಗೆ ಪೃಥ್ವಿರಾಜ್ ಚೌಹಾನ್ ಮೇಲೆ ವೈಯಕ್ತಿಕ ದ್ವೇಷಕ್ಕಾಗಿ ಕೆಲವರು ಸೇರಲಿಲ್ಲ. ರಾಣಾ ಪ್ರತಾಪ್ ಎಂಥ ಹೀರೋ, ಅವನು ಎಂಥ ಅದ್ಭುತವಾದ ವ್ಯಕ್ತಿ, ಅಂಥ ವ್ಯಕ್ತಿತ್ವ ಇನ್ನೂ ನಿಮಗೆ ಸಿಕ್ಕೋದಿಲ್ಲ ಇತಿಹಾಸದಲ್ಲಿ. ಅವನು ಆಜಾನು ಇದ್ದಿದ್ದು 2.5 ಅಡಿ ಅಂತಲ್ಲ, ಅಂಥ ಖಡ್ಗ 150 kg ಖಡ್ಗ ಇಟ್ಕೊಂಡು ಅಂಥ ವೀರನಿಗೆ ಸಪೋರ್ಟಾಗಿ ನಿಲ್ಲಕ್ಕಾಗಲ್ವ? ರಜಪೂತರು ಅವರಲ್ಲೇ ಒಳ ಜಗಳಗಳು ಏನಾಯಿತು, ಕೊನೆಗೆ ಒಬ್ಬೊಬ್ಬರನ್ನೇ ಕಬಳಿಸಿ ಮೊಘಲರು ತಮ್ಮ ವಶಕ್ಕೆ ಮಾಡಿಕೊಂಡ್ರು.
ಸೊ ಮುಘಲರ ಸೇವೆ ಮಾಡ್ಕೊಂಡು ಕೂತಿದ್ರು ಇವರು. ಹೀಗೆ ಅಂದರೆ ಒಬ್ಬೊಬ್ಬರೇ ಇವರೆಲ್ಲ ಒಟ್ಟಿಗೆ ಆಗಿದ್ದಿದ್ರೆ ಮೊಘಲ್ನ ಯಾವತ್ತೋ ಒದ್ದೋಡಿಸ್ಬೋದಾಗಿತ್ತು. ಈಗ ಅಲ್ಲಾವುದ್ದೀನ್ ಖಿಲ್ಜಿ ಬಂದ, 1-2 ಲಕ್ಷ ಸೈನಿಕರು ಕರ್ಕೊಂಡ್ಬಂದ. ಕಾಕತೀಯರು ಆ ಕಾಲದಲ್ಲಿ ಕಾಕತೀಯರು ದೊಡ್ಡ ಸಾಮ್ರಾಜ್ಯ ಆಂಧ್ರದ ಭಾಗದಲ್ಲಿ ಇದ್ದಿದ್ದು. ಅವರ ವಾರಂಗಲ್ಲೋ ಅಲ್ಲೆಲ್ಲೋ ಅವ್ರದ್ದು ಇದಿತ್ತು, ರಾಜಧಾನಿ ಇತ್ತು. ಯಾದವರು ದೇವಗಿರಿ, ಆಮೇಲೆ ಇಲ್ಲಿ ನಮ್ಮ ಹೊಯ್ಸಳರು ದ್ವಾರ ಸಮುದ್ರದಲ್ಲಿದ್ದರು, ಆ ಕಡೆ ಪಾಂಡ್ಯರು ತಮಿಳುನಾಡಲ್ಲಿದ್ದರು. 4 ಪ್ರಬಲವಾದ ರಾಜ್ಯಗಳು, ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು. ಸಂಪತ್ತು, ಅಧಿಕಾರ, ಸೈನ್ಯ, ಶಕ್ತಿ, ಧರ್ಮ, ನಿಷ್ಠೆ, ಪ್ರೀತಿ ಎಲ್ಲ ಇತ್ತು. ಒಬ್ರಿಗಿಂತ ಒಬ್ಬರು ಚೆನ್ನಾಗಿರೋ ದೇವಸ್ಥಾನಗಳು ಕಟ್ಟಿಸಿದ್ದಾರೆ, ಧರ್ಮ ಕರ್ಮಗಳನ್ನು ಪ್ರೋತ್ಸಾಹ ಮಾಡಿದ್ದಾರೆ, ಗುರುಕುಲಗಳನ್ನು ಬೆಳೆಸಿದ್ದಾರೆ, ವೈದಿಕ ಸಂಸ್ಕೃತಿಯನ್ನು ಬೆಳೆಸಿದ್ದಾರೆ. ಏನು ಅದ್ಭುತ ಗೀತ, ನೃತ್ಯ, ಸಾಹಿತ್ಯ ಎಲ್ಲ ಈ ಇಷ್ಟು 4 ಜನರು ಕೂಡ 4 ರಾಜ್ಯಗಳು ಬೇಕಾದಷ್ಟು ಮಾಡಿವೆ. ಅದ್ವಿತೀಯವಾದ ಕೊಡುಗೆ 4 ಸಾಮ್ರಾಜ್ಯಗಳದ್ದು ಇದೆ. ಇವತ್ತು ನೋಡ್ಬೋದು ನಾವು ಬೇಕಾದಷ್ಟು. ಇವತ್ತು ನಾವು ನೋಡೋ ಭವ್ಯವಾದ ಪ್ರಾಚೀನ ಗುಡಿಗಳೆಲ್ಲ ಹೆಚ್ಚು ಕಡಿಮೆ ಅವ್ರ ಕಾಲಗಳದ್ದೇ. ಇಷ್ಟಿದ್ರೂ ಕೂಡ ಪರಸ್ಪರನ ಕಂಡು ಆಗಲ್ಲ. ಕಾಕತೀಯರನ್ನು ಬಂದು ಒದ್ದೋಡಿಸ್ತೀವಿ ಅಂತ ವಾರಂಗಲ್ಗೆ ನುಗ್ಗಿದಾಗ, ಅಲ್ಲಿ ಗುಡಿಗಳನ್ನೆಲ್ಲ ನಾಶ ಮಾಡಿದಾಗ ಇವರೆಲ್ಲ ಹೋಗಬಾರ್ದು ಸಪೋರ್ಟಿಗೆ, ಹಂಗೆ ಆಗಬೇಕು ಅವ್ರಿಗೆ ಅಂತ ಕೂತಿದ್ರು. ಅವ್ರಿಗೊಂದು 40,000 50,000 ಸೈನಿಕರಿದ್ದರು ಅನಿಸುತ್ತೆ. 2 ಲಕ್ಷ ಜನರನ್ನು ಹೆದರ್ಸೋಕ್ಕಾಗಲಿಲ್ಲ ಅವ್ರಿಗೆ. ನೆಕ್ಸ್ಟ್ ಯಾರು ಮಾಡಿದ್ರು? ಯಾದವನ್ನ ಹಿಡ್ಕೊಂಡ್ರು. ಆಗ ಕಾಕತೀಯರು ಸಾಕಷ್ಟು ನಷ್ಟಭ್ರಷ್ಟವಾಗಿದ್ದು, ನಿಮಗೂ ಹಿಂಗೆ ಆಗಬೇಕು ಅಂತ ಅವ್ರು ಕೂತಿದ್ರು. ಹೊಯ್ಸಳರು ಬಾಯಿ ಮುಚ್ಕೊಂಡಿದ್ರು, ಪಾಂಡ್ಯರು ಬಾಯಿ ಮುಚ್ಕೊಂಡಿದ್ರು. ಅವ್ರನ್ನ ಮುಗಿಸಿ ಆಮೇಲೆ ಪಾಂಡ್ಯರ ತಂಟೆಗೆ ಹೋದರು. ಕೊನೆಗೆ ಬಂದಿದ್ದು ಹೊಯ್ಸಳರು ತಂಟೆಗೆ. ಹೊಯ್ಸಳರು ವೀರಬಲ್ಲಾಳ ಇದನ್ನೆಲ್ಲ 3ನೇ ಬಲ್ಲಾಳ ಎಲ್ಲ ಬಹಳ ದೊಡ್ಡ ರಾಜ ಅವನು. ಅಷ್ಟು ಸುಲಭವಾಗೆಲ್ಲ ಜಯಿಸೋಕ್ಕಾಗಿಲ್ಲ. ಅವನು ಯುದ್ಧವನ್ನು ಗೆದ್ದೂ ಬಿಟ್ಟ. ಗೆದ್ದ ಯುದ್ಧದಲ್ಲಿ ಅವನನ್ನು ಸೋಲಿಸ್ತಾರೆ. ಯುದ್ಧ ಗೆದ್ದಾದ ಮೇಲೆ ಅವನು ಮೈತ್ರಿ ಮಾಡ್ಕೊಳ್ಳೋಣ ಬನ್ನಿ, ಸೈನ್ಯ ಬೇಡ ಏನು ಬೇಡ, ಪರಸ್ಪರ ಇಬ್ಬರು ಸೇರಿ ಒಂದು ಫ್ರೆಂಡ್ಲಿ ಪಾರ್ಟಿ ಮಾಡೋಣ, ಫ್ರೆಂಡ್ಶಿಪ್ ಮಾಡೋಣ ಅಂತ ನಾಟಕ ಮಾಡಿ, ಅವ್ನು ಜಲಾಲುದ್ದೀನ್ ಅನಿಸುತ್ತೆ, ಯಾರೋ ಅವನ ಹೆಸರು ಮರ್ತೋಯ್ತು ಆ ಟೈಮಲ್ಲಿ. ಆವಾಗ ಇವನು ಹೋಗ್ತಾನೆ. ಅಂದರೆ ರಾಜ ಸುಳ್ಳು ಹೇಳಲ್ಲ ಅಂತ, ಅವರು ಸುಳ್ಳು ಹೇಳೋ ಜನ ಅನ್ನೋದು ಇವ್ರಿಗೆ ಗೊತ್ತಾಗಲಿಲ್ಲ. ಅದಕ್ಕೆ ಕೇರ್ಲೆಸ್ನೆಸ್ ಅಂತ ಹೇಳ್ತಾರಲ್ಲ. ಈಗ ನಾವು ಧರ್ಮಯುದ್ಧ ಮಾಡುವಾಗ ಅವರು ಧರ್ಮಯುದ್ಧ ಮಾಡ್ತಿದ್ದಾರೆ, ಆಸುರ ಯುದ್ಧ ಮಾಡ್ತಿದ್ದಾರೆ, ನೋಡಬೇಕಲ್ವ. ನಾನು ಸತ್ಯವನ್ನೇ ಹೇಳ್ತಾ ಇದ್ದರೆ, ಅವ್ರು ಸುಳ್ಳೇ ಹೇಳ್ತಾ ಇದ್ದರೆ, ಮಹಾಭಾರತ ಯುದ್ಧದಲ್ಲಿ ಪಾಂಡವರೆಲ್ಲ ನೀತಿ ಪ್ರಕಾರನೇ, ಯುಧಿಷ್ಠಿರ ಯಾವತ್ತೂ ರೂಲ್ಸ್ ಬ್ರೇಕ್ ಮಾಡೋನಲ್ಲ, ಎಲ್ಲ ರೂಲ್ಸ್ ಪ್ರಕಾರನೇ ಯುದ್ಧ ಮಾಡ್ತಿದ್ರು. ಅದೇ ಕೌರವರು ಎಲ್ಲನೂ ಪ್ರಾಕ್ಸಿ ಮಾಡ್ತಿದ್ರು. ನೋಡಿ 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 ಕೊನೆಗೆ ಘಟೋತ್ಕಚನನ್ನು ಬಿಡ್ತಾರೆ. ಅವನು ಪ್ರಾಕ್ಸಿ ವಾರಲ್ಲಿ ತುಂಬ ಎಕ್ಸ್ಪರ್ಟ್, ಅವನು ರಾಕ್ಷಸ, ಅವನನ್ನು ಬಿಡಬೇಕಾಗಿ ಬಂತು. ಅಂದರೆ ಏನು ಮುಳ್ಳಿಂದ ತೆಗಿಬೇಕಾಗತ್ತೆ. ಆ ಕ್ಷಣದಲ್ಲಿ ಆಪದ್ಧರ್ಮ ಅಂತ ಹೇಳ್ತಾರಲ್ಲ, ಇವರು ದೇ ಫೇಲ್ಡ್ ಆ ವಿಷಯದಲ್ಲಿ. ಸೊ ಒಗ್ಗಟ್ಟಿಲ್ಲದೆ ಅನ್ಯಾಯವಾಗಿ ಅವನು ಆರಾಮಾಗಿ ಕೇಕ್ವಾಕ್ ಆಯಿತು. ಒಬ್ಬೊಬ್ಬನೇ ನಾಶ ಮಾಡ್ತಾ ಬಂತು. ಬಲ್ಲಾಳ ಹೋಗಿ ನಂಬ್ದ ಅವನ ಜೊತೆಗೆ. ಅವನೇನು ಮಾಡ್ದ ಬಲ್ಲಾಳ, ಅಲ್ಲಿ ಅವನು ಸಶಸ್ತ್ರನಾಗಿ ಸೈನ್ಯ ಸಮೇತವಾಗಿ ಬಂದಿದ್ದ. ಇವನು ನಂಬಿಕೊಂಡು ಹೋದ. ಅವನನ್ನು ಸಾಯಿಸಿ ಅವನ ದೇಹದಲ್ಲಿರೋ ಅಂಗಗಳನ್ನೆಲ್ಲ ಆಚೆ ತೆಗೆದು ಅದರೊಳಗೆ ಹುಲ್ಲನ್ನು ಸ್ಟಫ್ ಮಾಡಿ ಅವನ ದೇಹವನ್ನು ಬಾಗಿಲಿಗೆ, ಮಹಾರಾಜನ ದೇಹವನ್ನು ಬಾಗಿಲಿಗೆ ತಗಲಾಕಿ ಇಡೀ ದ್ವಾರ ಸಮುದ್ರದಲ್ಲೆಲ್ಲ ಭ್ರಷ್ಟ ಮಾಡಿ, ದೇವಸ್ಥಾನಗಳೆಲ್ಲ ನಾಶ ಮಾಡಿ ಅಲ್ಲೋಲ ಕಲ್ಲೋಲ ಮಾಡಾಕ್ಬಿಟ್ರು. ಹೇಗಿತ್ತು ಅಂದರೆ 11ನೇ ಶತಮಾನದ ಹೊತ್ತಿಗೆ 9, 10, 11 ಮಧ್ಯದಲ್ಲಿ ಇದೆಲ್ಲ ನಡೆದಿದ್ದು. 10, 11 ಮಧ್ಯ ಅನಿಸುತ್ತೆ. ಅಂದರೆ 7, 8ಕ್ಕೆ ಅಲ್ಲಿ ಅಫ್ಘಾನಿಸ್ತಾನ, ಪರ್ಷಿಯಾ ಅಲ್ಲಿಂದ ಒಂದೊಂದೇ ನಾಶ ಮಾಡ್ತಾ ಬಂದರು. ಇಲ್ಲಿ ಒಳಗೆ ಭಾರತದೊಳಗೆ ಬರೋ ಹೊತ್ತಿಗೆ 10, 11 ಶತಮಾನ ಅನಿಸುತ್ತೆ. ಯಾವ ಸ್ಥಿತಿನಲ್ಲಿತ್ತು ಅಂತಂದರೆ ಎಲ್ಲ ನಷ್ಟಭ್ರಷ್ಟ. ಒಳ್ಳೆ ರಾಜವಂಶಗಳಿಲ್ಲ, ಒಳ್ಳೆ ವ್ಯವಸ್ಥೆ ಇಲ್ಲ, ಎಲ್ಲ ಒಂಥರ ಇಮ್ಯಾಜಿನ್ ಮಾಡಿದ್ರೆ ಆ ಟ್ರಾಮಾ ಪಾಪ ಎಷ್ಟು ಕಷ್ಟಪಟ್ಟಿರಬೇಕು ನಮ್ಮ ಪೂರ್ವಜರು ಅಂತ. ಮತ್ತು ಎತ್ತೆತ್ತು ಹಾಕ್ಕೊಂಡು ಹೆಣ್ಮಕ್ಳನ್ನ ಎತ್ತಾಕೊಂಡು ಹೊಟ್ಟೋಗ್ಬಿಡೋದು ಜನ, ಈ ಥರ ಭಾಳ ಒಂದು ದುಸ್ಥಿತಿ. ಆ ಸಂದರ್ಭದಲ್ಲಿ ಒಬ್ಬ ಮಹಾತ್ಮ ಎದ್ದ ದಕ್ಷಿಣ ಭಾರತದಲ್ಲಿ. ಉತ್ತರ ಭಾರತದಲ್ಲಿ ಚಾಣಕ್ಯರು ಆವಾಗ ಮಾಡಿದರು, ಅಂದರೆ ಆ ಕಡೆ ಉತ್ತರ ಮತ್ತು ಪಶ್ಚಿಮ ಭಾರತದಲ್ಲಿ. ಇಲ್ಲೊಬ್ಬ ಮಹಾತ್ಮ, ಆತನ ಹೆಸರು ಮಾಧವಾಚಾರ್ಯ ಅಂತ. ಆತ ಈ ಸಂಗಮ ರಾಜವಂಶದ ರಾಜಪುರೋಹಿತರ ವಂಶಕ್ಕೆ ಸೇರಿದಂಥ ಮಹಾಪಂಡಿತ, ಎಕ್ಸ್ಟ್ರಾರ್ಡಿನರಿ, ಮಾಧವ ಭಟ್ಟ ಅಂತಲೂ ಕರೀತಾರೆ. ಅವರು ಈ ಶೃಂಗೇರಿ ಶ್ರೀಗಳು, ಆವಾಗ ವಿದ್ಯಾತೀರ್ಥರು, ಪೂಜ್ಯ ವಿದ್ಯಾತೀರ್ಥರು, ಅವರ ಶಿಷ್ಯರು ಪೂಜ್ಯ ಭಾರತೀ ತೀರ್ಥರಿದ್ದರು. ಅವರ ಶಿಷ್ಯತ್ವದಲ್ಲಿದ್ದರು. ಅವರು ಮಹಾಗುರುಗಳು. ಅವ್ರ ಜೊತೆ ಇಡೀ ಭಾರತವನ್ನು ಸಂಚಾರ ಮಾಡಿ ವಿದ್ಯಮಾನಗಳನ್ನ ತಿಳ್ಕೊಂಡಿದ್ರು. ಉತ್ತರ ಭಾರತದಲ್ಲಂತೂ ಸರ್ವನಾಶ ಆಗೋಗ್ಬಿಟ್ಟಿತ್ತು, ಸುಲ್ತಾನೇಟೆ ಬಂದುಬಿಟ್ಟಿತ್ತಲ್ಲ. ಸೊ ಏನು ಧರ್ಮಕ್ಕೆ ಎಲ್ಲ ನಿರ್ಬಂಧ ಆಗೋಗಿತ್ತು.
ಇಲ್ಲಿ ಎಲ್ಲ ನಾಶ ಮಾಡಿ ಹೋಗಿದ್ರು. ತಮಿಳ್ನಾಡಲ್ಲ ಒಂದು ಜಲಾಲುದ್ದೀನ್ ಒಂದಷ್ಟು ವರ್ಷ ಇದ್ದ. ಎಲ್ಲ ದೇವಸ್ಥಾನಗಳಲ್ಲೂ ಶ್ರೀರಂಗಮ್ಮು, ಚಿದಂಬರಮಲ್ಲೆಲ್ಲ ಸಂಪೂರ್ಣವಾಗಿ 30, 38, 40 ವರ್ಷ ಪೂಜೆ ಎಲ್ಲ ಸ್ಟಾಪ್, ಬಂದು ಮುಚ್ಚಾಕ್ಬಿಟ್ಟಿದ್ರು ದೇವಸ್ಥಾನವನ್ನೇ. ಹಾಗೆಲ್ಲ ಮಾಡಿದರು. ಈ ಸ್ಥಿತಿಯಲ್ಲಿರುವಾಗ ಈ ಮಾಧವ ಭಟ್ಟ ಅಥವಾ ಮಾಧವಾಚಾರ್ಯ ಈತ ತುಂಬ ಬುದ್ಧಿವಂತ. ಆತ ಅವ್ರೇನು ಮಾಡಿದ್ರು, ಸ್ಟಡಿ ಮಾಡಿದ್ರು ಇಡೀ ದಕ್ಷಿಣ ಭಾರತವನ್ನು. ಈ ಸಂಗಮ ಸಹೋದರರು ಯಾರಿದ್ದಾರೆ, ಕಂಪಿಲಿಯಲ್ಲಿ ಮೊದಲಿತ್ತು ಸಂಸ್ಥಾನ ಅವ್ರದ್ದು. ಅವರು ಕೂಡ ಸ್ಥಾನಭ್ರಷ್ಟರಾಗಿ ಅಧಿಕಾರ ಭ್ರಷ್ಟರಾಗಿ ಕಷ್ಟಪಡ್ತಾಯಿದ್ರು. ಅವರ ಯೋಗ್ಯತೆಯನ್ನು ನೋಡಿದ್ರು. ತುಂಬ ಒಳ್ಳೆಯವರು, ತುಂಬ ತಾಕತ್ತಿರೋರು, ತುಂಬ ಸಮರ್ಥರು. ಇಂತಹ ಯೋಗ್ಯತೆ ಇರುವಂಥ ಈ ಸೋದರರನ್ನು ಇಟ್ಕೊಂಡು ಇಡೀ ದಕ್ಷಿಣ ಭಾರತವನ್ನು ಒಗ್ಗೂಡಿಸ್ಬೇಕು, ಗಣತಂತ್ರ ಮಾಡಬೇಕು, ಎಲ್ಲರೂ ಸೇರಬೇಕು. ಅವರು ಅವಾಗಿನ್ನೂ ಗೃಹಸ್ಥರು, ಮದುವೆ ಆಗಿತ್ತು. ಅವ್ರ ತಮ್ಮ ಸಾಯಣಾಚಾರ್ಯ ಅಂತ, ಸಾಯಣ ಭಟ್ಟ. ಇನ್ನೊಬ್ಬ ತಮ್ಮ ಬಂದು ಭೋಗನಾಥರು ಅಂತ. ಅವರು ಚಿಕ್ಕ ವಯಸ್ಸಲ್ಲೇ ಶೃಂಗೇರಿ ಪೀಠಕ್ಕೆ ಹೋಗಿ ಸನ್ಯಾಸಿ ಆಗಿಬಿಟ್ರು. ಇವ್ರಿಗೊಬ್ಬರು ತಂಗಿ ಇದ್ದರು, ಸಿಂಗಲಾಂಬೆ ಅಂತ. ಅವರ ಆ ತಂಗಿಯ ಮಗನೇ ಲಕ್ಷ್ಮೀಧರ ಮಾತ್ಯ ಅಂತ, ತುಂಬ ಪ್ರಸಿದ್ಧ, ತುಂಬ ಸೇವೆ ಎಲ್ಲ ಮಾಡಿದಂಥ ವ್ಯಕ್ತಿ. ಈ ಮಾಧವ ಭಟ್ರು ತಮ್ಮ ಗುರುಗಳ ಅನುಜ್ಞೆಯಂತೆ ಅವರು ಮಹಾ ಪಂಡಿತರು. ಮಾಧವ ಭಟ್ರು ಈ ವಿಷಯ ಗೊತ್ತಿಲ್ಲ ಅಂತಿಲ್ಲ, ಜೀನಿಯಸ್, ಒನ್ ಆಫ್ ದ ಗ್ರೇಟೆಸ್ಟ್ ಜೀನಿಯಸ್ ಇಂಡಿಯಾ ಹ್ಯಾಸ್ ಎವರ್ ಪ್ರೊಡ್ಯೂಸ್ಡ್. ನಂಗೆ ತುಂಬ ದುಃಖ ಆಗುತ್ತೆ, ಇಂಥವರ ಹೆಸರೇ ಗೊತ್ತಿಲ್ಲ ಎಷ್ಟೋ ಜನರಿಗೆ. ಅವರೇ ಮುಂದೆ ವಿದ್ಯಾರಣ್ಯರು ಅಂತ ಆಗಿತ್ತು, ಭಗವಾನ್ ವಿದ್ಯಾರಣ್ಯರು ಮುಂದೆ ಸನ್ಯಾಸ ತಗೊಂಡ್ಮೇಲೆ. ಎಂಥ ಜೀನಿಯಸ್ ಅಂದರೆ ಎಂತೆಂಥ ಉದ್ಗ್ರಂಥಗಳನ್ನು ಬರೆದಿದ್ದಾರೆ, ಎಷ್ಟು ಅದ್ಭುತವಾಗಿ ರೀಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂದರೆ. ಇಷ್ಟು ನಷ್ಟಭ್ರಷ್ಟವಾಗಿತ್ತಲ್ಲ, ಎಲ್ಲಿ ನೋಡಿದ್ರೂ ಭಗ್ನಾಶೇಷಗಳು. ಯಾವುದೋ ಮನೇಲಿ ಹೆಣ್ಮಕ್ಳನ್ನ ಎತ್ತಾಕೊಂಡು ಹೋಗಿದ್ದಾರೆ, ಅಲ್ಲಿ ಸಾವು, ನೋವು, ಕೊಲೆ, ಸುಲಿಗೆ, ದುಃಖ. ಆ ಟ್ರಾಮಾಯಿಂದ ಆಚೆ ಬರೋಕ್ಕೆ ತುಂಬ ಕಷ್ಟ ಇದೆ. ಇದ್ದಕ್ಕಿದ್ದ ಹಂಗೆ ಆಗಿಬಿಟ್ರೆ ಇಲ್ಲ, ಅನ್ಎಕ್ಸ್ಪೆಕ್ಟೆಡ್ ಬೇರೆ ಅಲ್ವಾ. ರಾಜನಿಗೆ ಹಾಗೆ, ರಾಜವಂಶಗಳೇ ಹಾಗೆ. ನಾಮಕೆ ವಾಸೆ ರಾಜಂದು, ಅವ್ರ ಕೈಲಿ ಏನೂ ಇಲ್ಲ, ಸೈನ್ಯವೂ ಇಲ್ಲ, ಹಣವೂ ಇಲ್ಲ, ಅಧಿಕಾರವೂ ಇಲ್ಲ, ಜನ ಅವ್ರ ಮಾತು ಕೇಳಲ್ಲ. ಹೀಗೆ ಒಂಥರ ಆ ಒಂದು ಕಾಲ ಭಾಳ ಎಲ್ಲ ಒಂಥರ ಏನಂತಾರೆ ಡಿಸಾಸ್ಟ್ರಸ್ ಅಂತ, ಆ ಥರ ಇತ್ತು. ಇವರೇನು ಮಾಡಿದ್ರು, ಇವರು ವೀರಬಲ್ಲಾಳನ ಮಗ ಅಥವಾ ಮೊಮ್ಮಗ ಅನ್ಸುತ್ತೆ ಆ ಕಾಲದಲ್ಲಿ ಇದ್ದಿತ್ತು, ವಿರೂಪಾಕ್ಷನ ಏನೋ ಹೆಸರು ಮರ್ತೋಯ್ತು. ಅವರ ವಯಸ್ಸಾಗೋಗಿತ್ತು ಅಷ್ಟೊತ್ತಿಗೆ. ಅವ್ರ ಹೆಸರು ಅವ್ರ ಮಾತು ಯಾರೂ ಕೇಳ್ತಿಲ್ಲ, ಕೇವಲ ನಾಮಕೆ ವಾಸ್ತೆ ಹೊಯ್ಸಳರ ಕೆಳಗೆ ಎಲ್ಲರೂ ಇದ್ದರೂ ಒಂದು ಕಾಲದಲ್ಲಿ. ಅವ್ರ ಹತ್ರ ಹೋಗಿ ಫಾರ್ಮಲ್ಲಾಗಿ, ಏಕೆಂದರೆ ಫಾರ್ಮಲ್ಲಾಗೂ ಬೇಕಾಗತ್ತಲ್ಲ, ಅದನ್ನು ಸಂಗಮ ವಂಶಕ್ಕೆ ಟ್ರಾನ್ಸ್ಫರ್ ಮಾಡಿಸಿದ್ರು ಪವರ್ನ. ಒಂದೇ ಒಂದು ರಕ್ತಪಾತ ಆಗಲಿಲ್ಲ. ಇಡೀ ದಕ್ಷಿಣ ಭಾರತದಲ್ಲಿ ಅಂದರೆ ಆಂಧ್ರದಲ್ಲಿ, ತಮಿಳುನಾಡಲ್ಲಿ, ಕರ್ನಾಟಕದಲ್ಲಿ, ಕೊಂಕಣದಲ್ಲಿ ಅಂದರೆ ಗೋವಾ, ಮಹಾರಾಷ್ಟ್ರದ ಬಹುಭಾಗ, ಮಧ್ಯಪ್ರದೇಶದ ಕೆಲವು ಭಾಗ, ಕೇರಳದವರೆಗೂ ಇಷ್ಟು ಭಾಗಗಳು. ಎಷ್ಟು ದೊಡ್ಡ ಲ್ಯಾಂಡ್ ಇದು, ಹೆಚ್ಚು ಕಡಿಮೆ ಸಂಪೂರ್ಣ ಕೇರಳದ ತುಂಬ ಕೆಳಗಿನ ತುದಿ ಬಿಟ್ಟರೆ ಅಷ್ಟೂ ಭಾಗದ ಸೆಂಟ್ರಲ್ ಆ್ಯಂಡ್ ಸದರ್ನ್ ಇಂಡಿಯಾ, ದಕ್ಷಿಣ ಮತ್ತು ಮಧ್ಯ ಭಾರತದ ಅಷ್ಟೂ ಭಾಗವನ್ನು ಒಗ್ಗೂಡಿಸಿದ್ರು ಅವರು. ಹೇಗೆ ಒಂದೊಂದು ರಾಜ್ಯಕ್ಕೂ, ಆವಾಗಿನ್ನೂ ಸನ್ಯಾಸಿನೂ ಆಗಿರಲಿಲ್ಲ ಅವರು ಸಾಮರ್ಥ್ಯ ಎಂಥದ್ದು ಅಂತ. ಒಂದೊಂದು ರಾಜ್ಯಕ್ಕೆ ಹೋಗಿ ಮಾತಾಡಿ ನೆಗೋಸಿಯೇಟ್ ಮಾಡಿ ಅವ್ರಿಗೆ ಅರ್ಥಪಡಿಸಿ ಇಂಥ ಸ್ಥಿತಿಯಲ್ಲಿದ್ದೀವಿ. ಮತ್ತು ಇನ್ನೂ ಇದ್ದಾರೆ ಅಲ್ಲೇ ಸಲ್ತನೇಟ್, ಯಾವಾಗ ನುಗ್ಗಿ ಏನು ಮಾಡ್ತಾರೆ ಹೇಳೋಕ್ಕಾಗಲ್ಲ. ಇಲ್ಲ ತಮಿಳ್ನಾಡಲ್ಲಿದ್ದಾರೆ, ಕೊಂಕಣದಲ್ಲಿ, ಎಲ್ಲ ಕಡೆ ವಿಷ ಬೀಜಗಳು ಬಿತ್ತುಬಿಟ್ಟಿದ್ದಾರೆ. ಏನಾದರೂ ಆಗ್ಬೋದು, ನಾವು ಒಂದಾಗಬೇಕು, ಒಂದು ಸನಾತನ ಸಾಮ್ರಾಜ್ಯವನ್ನು ಮರುಸ್ಥಾಪಿಸಬೇಕು. ಇಲ್ಲದ್ರೆ ಎಲ್ಲ ಕಳ್ಕೊಂಡ್ಬಿಡ್ತೀವಿ, ಇರುವ ಸ್ವಲ್ಪ ಧರ್ಮ, ಕರ್ಮ, ಸಾಹಿತ್ಯ, ಕಲೆ, ಜೀವನ ಎಲ್ಲ ಕಳ್ಕೊಂಡ್ಬಿಡ್ತೀವಿ, ಸರ್ವನಾಶ ಆಗಿಬಿಡತ್ತೆ, ಬನ್ನಿ ಅಂತೆಲ್ಲ ಒಗ್ಗೂಡಿಸಿ, ರಕ್ತಪಾತವಿಲ್ಲದೆ, ಜಗಳ ಇಲ್ಲದೆ, ಕಲಹ, ಒಬ್ಬರಾದರೂ ಒಂದು ಅಪಲಾಪ ಎತ್ತಿಲ್ಲ. ಆ ರೀತಿ ಇಡೀ ಒಂದು ದಕ್ಷಿಣ, ಹಾಗೇನು ವಾಟ್ಸಪ್ ಇತ್ತಾ, ಇಮೇಲ್ ಇತ್ತಾ, ಏನು ಟೆಕ್ನಾಲಜಿ ಇತ್ತು, ಏನು ಕನೆಕ್ಷನ್ ಇತ್ತು, ಅವರ ಮಾತು, ಅವರ ಚಾರಿತ್ರ್ಯ, ಅವರ ಒಂದು ಕೆಪಾಸಿಟಿ ಎಂಥದ್ದು ಅಂತ ನಾನು ಅದು ಯೋಚನೆ ಮಾಡಿ ಬೆರಗಾಗ್ತೀನಿ ನಿಜವಾಗ್ಲೂ. ಒಗ್ಗೂಡಿಸಿ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾರೆ. ಹಂಪಿಯಲ್ಲಿ ಮೊದಲೇ ಅದೊಂದು ನಗರ ಇದ್ದಿರಬೇಕು, ತುಂಬ ಪ್ರಸಿದ್ಧವಾದ ಊರು, ವಿರೂಪಾಕ್ಷನ ಸ್ಥಾನ, ಪಂಪಾದೇವಿ. ಆ ಪಂಪೆಯನ್ನೇ ಹಂಪಿ ಅಂತ ಹೇಳೋದು. ಹಂಪಿ ಅನ್ನೋದು ಪಾರ್ವತಿಯ ಹೆಸರು. ಪಂಪಿ ಹೊಳೆ, ಹಂಪಿ ಹೊಳೆ ಅಂತ ಹೇಳ್ತಾರೆ. ಹೊಳೆ ಅಂದರೆ ಅದೇ ತುಂಗಭದ್ರ. ಆ ಪಂಪಾ ನದಿಗೆ ಅದು ತುಂಗಭದ್ರ ಸೇರ್ಕೊಳ್ಳುತ್ತಲ್ಲಿ. ಅಲ್ಲಿ ವಿರೂಪಾಕ್ಷ ಸ್ವಾಮಿಯ ಗುಡಿ ತುಂಬ ಪ್ರಾಚೀನ, ಪುರಾಣೋಕ್ತವಾದದ್ದು. ಹಾಗಾಗಿ ಮೊದಲಿಂದೂ ಅಲ್ಲೊಂದು ಊರು, ತೀರ್ಥಕ್ಷೇತ್ರ ಇದ್ದೇ ಇತ್ತು. ಅಲ್ಲಿ ಇವರು ರಾಜಧಾನಿ ಮಾಡಿದ್ರು. ಪಕ್ಕದಲ್ಲಿ ವಿದ್ಯಾನಗರ, ವಿಜಯನಗರ, ಹೊಸಪೇಟೆ ಅಂತ ಹೇಳ್ತೀವಲ್ಲ, ಇದೆಲ್ಲ ಆವಾಗ ಕಟ್ಟಿತ್ತು. ಭವ್ಯವಾದ ಸಾಮ್ರಾಜ್ಯ ಕಟ್ಟಿ ಅದು ಮೊದಲ ಮುಖ್ಯವಾದ ರಾಜಧಾನಿ ಮಾಡಿ
ಅದು ಸಾಲದು ಅಂತ ಚಂದ್ರಗಿರಿಯಲ್ಲಿ, ತಿರುಪತಿಯಲ್ಲಿ ಹತ್ತಿರ ಅಲ್ಲಿ ಒಂದು ರಾಜಧಾನಿ ಮಾಡಿದ್ರು. ಅದೊಂದು ನಾರ್ತ್ ಈಸ್ಟರ್ನ್ ಕ್ಯಾಪಿಟಲ್ ಥರ. ಹಾಗೆ ತಿರುವಣ್ಣಾಮಲೆಯಲ್ಲಿ ತಮಿಳ್ನಾಡಲ್ಲಿ ಒಂದು ಕ್ಯಾಪಿಟಲ್ ಮಾಡಿದ್ರು. ಇಲ್ಲಿ ಕೊಂಕಣದಲ್ಲಿ, ಕಾರವಾರದಲ್ಲಿ ಅಲ್ಲೊಂದು ರಾಜಧಾನಿ ಮಾಡಿದ್ರು ಪಶ್ಚಿಮಕ್ಕೆ. ಆಮೇಲೆ ಸ್ವಲ್ಪ ದಕ್ಷಿಣಕ್ಕೆ ಬಂದರೆ ಉಮ್ಮತ್ತೂರು ಅಂತ ನಮ್ಮ ಮೈಸೂರು ಹತ್ರ, ಅಲ್ಲೂ ಒಂದು ಚಿಕ್ಕ ರಾಜಧಾನಿ ಥರ ಇತ್ತು ಅಂತ ಹೇಳ್ತಾರೆ. ಒಂದು ಸಾಂಸ್ಕೃತಿಕ ಆರ್ಥಿಕ ರಾಜಧಾನಿ ಥರ ಇತ್ತು ಅಂತ ಹೇಳ್ತಾರೆ. ಇದಿಷ್ಟನ್ನು ಕೂಡ ಎಲ್ಲ ಕಡೆ ಅವರು ಸೈನ್ಯವನ್ನು ಸ್ಥಾಪನೆ ಮಾಡಿ, ಪ್ರಬಲವಾದ ಸೈನ್ಯಗಳನ್ನು ಕಟ್ಟಿ, ಪ್ರಬಲವಾದ ಕೋಟೆಗಳನ್ನು ಕಟ್ಟಿ, ಮತ್ತು ಅವರು ತಮ್ಮ ಸೈನಿಕರನ್ನು ಕಳಿಸಿ, ಕಂಪನ ನಾಯಕ ಅವನನ್ನು ಕಳಿಸಿ ಇಡೀ ತಮಿಳ್ನಾಡಲ್ಲಿ ಅಷ್ಟು ಜನ ಸುಲ್ತಾನೇಟ್ ಕಡೆಯವ್ರನ್ನ ಒದ್ದೋಡಿಸಿ ಎಲ್ಲ ದೇವಸ್ಥಾನಗಳು ವಾಪಸ್ ಪಡೆದು, ಇವತ್ತು ತಮಿಳ್ನಾಡಲ್ಲಿ ನೀವು ನೋಡೋ ಅಷ್ಟು ಗುಡಿಗಳು ವಿಜಯನಗರ ಕಾಲದಲ್ಲಿ ಪುನರುಜ್ಜೀವನ ಆಗಿರೋದು. ಅವ್ರಿಗದು ಗೊತ್ತೇ ಇಲ್ಲ. ತಮಿಳ್ನಾಡು ಕರ್ನಾಟಕ ಜಗಳ ಮಾಡ್ಕೊಂಡು ಕೂತಿದ್ದೀವಿ. ಅಲ್ಲಿ ಇವತ್ತು ಅವ್ರು ಯಾವುದನ್ನು ಕರ್ನಾಟಕ ಸಂಗೀತ ಅದು ಹಾಗೆ ಹೆಸರು ಬಂದಿತ್ತು. ಮುಂದೆ ತಾಲಿಕೋಟೆ ಯುದ್ಧ ಆದಾಗೆಲ್ಲ ಓಡಿ ಹೋದ್ರಲ್ಲ, ಇಲ್ಲಿನಿಂದ ಓಡಿ ಹೋದಂಥವ್ರು ಇದರ ನೆನಪಿಗೆ ಕರ್ನಾಟಕ ಸಂಗೀತ ಅಂತ ಇಟ್ಕೊಂಡ್ರು. ಇವತ್ತು ಕರ್ನಾಟಕ ತಮಿಳ್ನಾಡು ಬಾರ್ಡರ್ ಇದೆ, ಅವಾಗ ಬಾರ್ಡರ್ ಇರಲಿಲ್ಲ. ನಾವೆಲ್ಲ ಒಂಥರ ಒಂದು ಸಂಸ್ಕೃತಿ ಆಗಿದ್ದಂಥವ್ರು. ಆಮೇಲೆ ಇವರು ಮಾಧವಾಚಾರ್ಯರು ತಮ್ಮ ಸಾಯಣಾಚಾರ್ಯರ ಮೂಲಕ ವೇದ ಭಾಷ್ಯಗಳನ್ನು ಬಳಸಿದ್ರು. ಇಡೀ ಭಾರತ ವರ್ಷದಲ್ಲಿ ಎಲ್ಲೆಲ್ಲಿ ನಷ್ಟಭ್ರಷ್ಟವಾಗಿತ್ತು ಸಾಹಿತ್ಯ, ಸಂಗೀತ, ವೇದ, ನೃತ್ಯ, ಕಲೆಗಳು ಎಲ್ಲನೂ ಅವರು ಪಾಪ ರಾಜಪೋಷಣೆ ಇಲ್ಲದೆ ಎಲ್ಲ ಅನಾಥವಾಗಿ ಅಲ್ಲಲ್ಲೇ ಮನೆಗಳಲ್ಲಿ ಉಳ್ಕೊಂಡಿತ್ತು. ಅವ್ರನ್ನೆಲ್ಲ ಕರೆದು ಹಂಪೆನಲ್ಲಿ ಸಾವಿರಾರು ಜನ ಅಂತ ದೇಶದ ಮೂಲೆಗಳಿಂದ, ಕಾಶ್ಮೀರದಿಂದ, ಅಫ್ಘಾನಿಸ್ತಾನದ ಈ ಕಡೆ, ಬಾಂಗ್ಲಾದೇಶದಿಂದ ಹಿಡಿದು ನಮ್ಮ ಭಾರತದವರೆಗೂ ಎಲ್ಲ ಕಡೆಯಿಂದ ವಿದ್ವಾಂಸರನ್ನ, ಕಲಾವಿದರನ್ನು, ವರ್ತಕರನ್ನು, ವ್ಯಾಪಾರಿಗಳನ್ನ ಕರೆದು ಇಲ್ಲಿ ವ್ಯಾಪಾರ ಮಾಡಿ, ಇಲ್ಲಿ ನಿಮ್ಮ ಕಲೆಯನ್ನು ಮುಂದುವರಿಸಿ, ಇಲ್ಲಿ ನಿಮ್ಮ ಸಾಹಿತ್ಯವನ್ನು ಮಾಡಿ ಎಲ್ಲ ಬರೆಸೋದು. ಎಲ್ಲ ತಾಮ್ರದಲ್ಲಿ ಬರೆಸಿದ್ರು. ತಾಳುಪತ್ರಗಳದೆಲ್ಲ ಸುಟ್ಟೋಗಿ ಎಲ್ಲ ನಾಶ ಮಾಡ್ತಾರೆ ಅಂತ ಎಲ್ಲ ತಾಮ್ರದಲ್ಲಿ ಬರೆಸಿದ್ರು. ಒಂದು ಮ್ಯಾಸಿವ್ ರಿಸರಕ್ಷನ್ ಅಂತ ಹೇಳ್ತಾರಲ್ಲ, ಕಾರಣ ಏನು ಗೊತ್ತಾ? ಒಗ್ಗೂಡಿತ್ತು. ಇಡೀ ದಕ್ಷಿಣ ಪಥದ ಚಿಕ್ಕ ಮಂಡಲೇಶ್ವರಗಳು. ನಮ್ಮ ಕೆಂಪೇಗೌಡರು ಒಬ್ಬರು ಅವರಲ್ಲಿ, ಕೆಂಪೇಗೌಡರು ಒಬ್ಬರು ಮಂಗಲೇಶ್ವರು, ಜಗ್ಗಿರಾಮರಾಯ ಅಂತಿದ್ದ ಇಲ್ಲೇ. ಆಮೇಲೆ ಈ ಕಡೆ ಹಬ್ಬಕ್ಕ ದೇವಿ ಚೌಟ, ಚನ್ನಭೈರಾದೇವಿ, ಕೆಳದಿ ರಾಜೇಂದ್ರು, ಇವರೆಲ್ಲ ಹೆಚ್ಚು ಕಡಿಮೆ ಅವನ ನಾಯಕ ವಂಶದವ್ರು ತಂಜಾವೂರಲ್ಲಿ, ಇವರೆಲ್ಲರೂ ಕೂಡ ಅಲ್ಲಿಗೆ ನಡ್ಕೊಳ್ತಾ ಇದ್ದರು. ಅಂದರೆ ನಮ್ಮನ್ನೆಲ್ಲ ಸಾಂಸ್ಕೃತಿಕವಾಗಿ ಒಗ್ಗೂಡಿಸಿದಂಥ ಒಂದು ಗಣತಂತ್ರ ವಿಜಯನಗರ ಸಾಮ್ರಾಜ್ಯ. ನಾವು ಬೇರೆ ಅಂದರೆ ನಮ್ಮ ರಾಜ್ಯ, ನಮ್ಮ ಲೋಕಲ್ ಇದು ನಾವು ನೋಡ್ಕೊಳ್ತಿದ್ವಿ. ಆದರೆ ಎಲ್ಲರೂ ಅವ್ರಿಗೆ ಸೇರ್ಕೊಂಡಿರ್ತಿದ್ರು. ಮಹಾನವಮಿಯ ದಿನ ಪ್ರತಿ ವರ್ಷ ಮಹಾನವಮಿ ಡಿಬ್ಬ ಅಂತ ಎಲ್ಲ ಮಂಡಲೇಶ್ವರರು ಹೋಗಿ ಅಲ್ಲಿ ಗೌರವ ಕಪ್ಪ ಕಾಣಿಕೆ ಸಲ್ಲಿಸಿ ಬರ್ತಾಯಿದ್ರು. ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿರುವ ತನಕ ಏನೂ ಸಮಸ್ಯೆ ಆಗಲಿಲ್ಲ. ಆಮೇಲೆ ಅದು ವಿದ್ಯಾರಣ್ಯರ ಮಹಾ ತಪಸ್ಸಿನ ಫಲ. ನಿಜವಾಗ್ಲೂ ಪ್ರಾತಸ್ಮರಣೀಯರು. ನಾವು ಇವತ್ತು ಎಷ್ಟು ಮರೆತಿದ್ದೀವಿ ಅವರನ್ನು ಅಂದರೆ ದುಃಖ ಆಗುತ್ತೆ. ನಾನು ಕೂಡ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರ ಪುಸ್ತಕ ಓದಿದ ಮೇಲೆ ಗೊತ್ತಾಗಿತ್ತು. ಅದನ್ನು ಅನುವಾದ ಮಾಡುವ ಒಂದು ಅವಕಾಶ ಸಿಕ್ತು ನನಗೆ. ಆವಾಗ ಪೇಜ್ ಟು ಪೇಜ್, ವರ್ಡ್ ಟು ವರ್ಡ್ ಓದಲೇಬೇಕಲ್ಲ. ನಿಜವಾಗ್ಲೂ ಹೃದಯ ತುಂಬಿ ಬರುತ್ತೆ. ಎಂಥ ಮಹಾತ್ಮರು ಸಂಗೀತವನ್ನು ಪುನರುಜ್ಜೀವನಗೊಳಿಸಿದ್ರು. ಸಂಗೀತ ಸುಧಾ ಅಂತ ಗ್ರಂಥ ಬರೆದ್ರು. ಇವತ್ತು ಸಂಗೀತದಲ್ಲಿ ಯಾವುದನ್ನು ಶಾಸ್ತ್ರೀಯ ಸಂಗೀತ ಅಂತೀವಿ, ಇದಕ್ಕಿಷ್ಟು ಸುಷ್ಟವಾದ ರೂಪ ಬರೋದಕ್ಕೆ ಮುಖ್ಯ ಕಾರಣ ವಿದ್ಯಾರಣ್ಯರು. ಅವರು ಬರೆದ ಗ್ರಂಥದಲ್ಲಿ, ಆ ಗ್ರಂಥದ ಆಧಾರದ ಮೇಲೆ ಗೋವಿಂದ ದೀಕ್ಷಿತರು ಸಂಗೀತ ಸಾರ ಬರೀತಾರೆ. ಸಂಗೀತ ಸಾರ ವಿದ್ಯಾರಣ್ಯರು ಬರೆದದ್ದು, ಸಂಗೀತ ಸುಧಾ ಅಂತಲೇನೋ ಬರೀತಾರೆ. ಅದನ್ನು ಆಧರಿಸಿ ಮುಂದೆ ಅವರ ಮಗ ವೆಂಕಟಮಕ್ಕಿ ಚತುರ್ಥಂಡಿ ಪ್ರಕಾಶಿಕ ಅಂತ ಅದರ ಮೇಳ ಪದ್ಧತಿಯನ್ನೇ ಇವತ್ತೆಲ್ಲ ನಾವು ಬಳಸ್ತೀವಿ. ಅದರ ಸ್ಫೂರ್ತಿಯಿಂದಲೇ ರಾಗರಾಗಿಣಿ ಪದ್ಧತಿ ಉತ್ತರಕ್ಕೆ ಹೋಯಿತು. ಆಧಾರ ಷಡ್ಜಾನ, ಹೀಗೆ ಸಂಗೀತಕ್ಕೆ ಸಂಬಂಧಪಟ್ಟಿದ್ದ ಟೆಕ್ನಿಕ್ಯಾಲಿಟೀಸ್ ಎಲ್ಲ ಸಾಕಷ್ಟು ಒಂದು ಪುನರುಜ್ಜೀವನಗೊಂಡು ಮಾರ್ಗದೇಶಿ ಒಂದು ರೂಪಕ್ಕೆ ಬಂದು ಇವತ್ತಿನ ಶಾಸ್ತ್ರೀಯ ರೂಪ ಪಡೆದದಕ್ಕೆಲ್ಲ ವಿದ್ಯಾರಣ್ಯರ ಪೋಷಣೆ, ಪ್ರೇರಣೆ, ಅವರ ಗ್ರಂಥ ಋಣ ತುಂಬ ಇದೆ. ಇನ್ನು ನೃತ್ಯವೂ ಅಷ್ಟೇ. ಎಲ್ಲ ಬಿಟ್ಟು ಹೋಗಿ ಎಲ್ಲ ದೇವದಾಸಿಯರನ್ನೆಲ್ಲ ತೀರ ಕೆಟ್ಟದಾಗಿ ನೋಡ್ತಾ ಇದ್ರು. ಅವನ್ನೆಲ್ಲ ಒಂಥರ ಕಾಮ ಪಶುಗಳಂತೆ ಕಾಣ್ತಿದ್ರು. ಅವರ ಸಂಗೀತ, ಅವರ ನೃತ್ಯ ಎಲ್ಲವೂ ಅನಾಥವಾಗಿತ್ತು. ಅವ್ರಿಗೆಲ್ಲ ಮತ್ತೊಮ್ಮೆ ಒಂದು ಪೋಷಣೆ ಕೊಟ್ಟು ಅದು ಮುಂದುವರಿಸೋ ಹಾಗೆ ಮಾಡಿ ಇವತ್ತು ಭರತನಾಟ್ಯ ಅಂತ ಒಂದು ರೂಪ ಪಡೆದಿರೋದು ಅದಾದಮೇಲೆ ಮೂಲ ಭರತ ಎಲ್ಲವೂ ಭರತನಿಂದ ಬಂದದ್ದೇ. ಯಕ್ಷಗಾನವೂ ಭರತನಿಂದ, ಕಥಕಳಿ. ಸುಮ್ಮನೆ ಭರತನಾಟ್ಯಕ್ಕೆ ಮಾತ್ರ ಭರತನಾಟ್ಯ ಅಂತ ಹೆಸರು ಕೊಟ್ಬಿಟ್ಟಿದ್ದು ಒಂದೇ ಭರತ ನಾಟ್ಯಶಾಸ್ತ್ರದ ನೃತ್ಯ ಅನ್ನೋ ತಪ್ಪು ಕಲ್ಪನೆ ಇದೆ. ಹಾಗಲ್ಲ, ಇದೂ ಒಂದು ಅಷ್ಟೇ. ಹಂಗೆ ನೋಡಿದ್ರೆ ಭರತನಾಟ್ಯಶಾಸ್ತ್ರದ ಹೆಚ್ಚಿನ ಅಂಶಗಳು ಬೇರೆದ್ರಲ್ಲಿದೆ. ಬೇರೆ ಎಷ್ಟೋ ಇದರಲ್ಲಿ ಕರಣಗಳನ್ನು ಮಾಡಲ್ಲ ನಾವು. ಆಮೇಲೆ ಚಾರಿಗಳನ್ನು, ಕರಣಗಳನ್ನಂತೂ ಮರ್ತೇ ಬಿಟ್ಟಿದ್ದೀವಿ.
ದೇಶ ನೃತ್ಯಗಳಲ್ಲಿ ಜಾಸ್ತಿ ಇವೆ. ಯಕ್ಷಗಾನದಲ್ಲಿದೆ, ಕಥಕಳಿ, ಒಡಿಸ್ಸಿ ಇದರಲ್ಲೆಲ್ಲ ಇದೆ. ಹಾಗಾಗಿ ಒಟ್ಟಿನಲ್ಲಿ ಎಲ್ಲವನ್ನು ರೀಕನ್ಸ್ಟ್ರಕ್ಟ್ ಮಾಡಿದ್ರು. ಕೆಲವಿದೆ, ಕೆಲವಿಲ್ಲ, ಒಂದೊಂದರಲ್ಲಿ ಒಂದೊಂದಿರುತ್ತೆ, ಒಂದೊಂದಿರಲ್ಲ. ಮತ್ತು ನಮ್ಮ ಹೋಮ್ ರೆಮಿಡೀಸ್ ಏನಿದೆ, ಮನೆ ಮದ್ದುಗಳು, ಪಂಚಾಂಗ ಪದ್ಧತಿ, ಕಾಲನಿರ್ಣಯ, ಮತ್ತು ಅವರು ಸ್ವತಃ ಅದ್ವೈತ ಮತದ ಮುಂದೆ ಅವರಲ್ಲಿ ಅದ್ವೈತ ಶಂಕರ ಮಠಕ್ಕೆ ನಡ್ಕೊಳ್ತಾ ಇದ್ರು. ಮುಂದೆ ಅವರು ತಮ್ಮ ಇಳಿ ವಯಸ್ಸಿನಲ್ಲಿ 80 ವಯಸ್ಸಲ್ಲೋ ಏನೋ ಅವರು ಬಹುಶಃ, ಏಕೆಂದರೆ ಅವರು ತ್ರಿಕಾಂಡ ಸೋಮಯಾಜಿ ಅಂತ ಒಂದು ಬಿರುದಿದೆ ಅವ್ರಿಗೆ. ಅಂದರೆ ಅದನ್ನು ಆ ಯಜ್ಞವನ್ನು ಮಾಡಬೇಕಾದ್ರೆ ಗೃಹಸ್ಥರಾಗಿರಲೇಬೇಕು. ಹಾಗಾಗಿ ಅವ್ರು ಮದುವೆ ಆಗಿದ್ದಂತೂ ಗೊತ್ತಾಗುತ್ತೆ. ಅವ್ರ ಮಗ ಸೋಮೇಶ್ವರ ಭಟ್ಟ ಅಂತ ಇದ್ದ ಅಂತಲೂ ಗೊತ್ತಾಗುತ್ತೆ. ತಮ್ಮ ಇಳಿ ವಯಸ್ಸಿನಲ್ಲಿ, ಅಂದರೆ ಭಾಳ ಸುದೀರ್ಘ ಕಾಲ ಅವರು ಈ ಬುಕ್ಕರಾಯ, ಅದರ ನಂತರ ಹರಿಹರ ರಾಯ, ಆಮೇಲೆ ಮುಂದೆ ಬಂದಂಥವ್ರು 3-4 ರಾಜೇಂದ್ರವರೆಗೂ ಅವರೇ ಪ್ರೈಮ್ ಮಿನಿಸ್ಟರ್ ಆಗಿ, ಪ್ರಧಾನಮಂತ್ರಿಯಾಗಿ ಇಡೀ ದಕ್ಷಿಣಾಪಥವನ್ನು ಸಶಕ್ತಗೊಳಿಸಿ, ಸಮೃದ್ಧಗೊಳಿಸಿ, ಎಂಥ ಒಂದು ಹಂಪೆಯನ್ನು ಕಟ್ಟಿದ್ರು, ಇಂಥ ಸಾಮ್ರಾಜ್ಯ ಕಟ್ಟಿದ್ರು. ನಾವು ಕೇಳ್ತೀವಿ ತಕ್ಕಡಿಗಳಲ್ಲಿ ಮುತ್ತು ರತ್ನಗಳನ್ನು ವ್ಯಾಪಾರ ಮಾಡ್ತಾಯಿದ್ರು ಅಂತ. ಆ ಮಟ್ಟದ ಒಂದು ವಿಶ್ವ ಮಾನ್ಯತೆ ಪಡೆದಂಥ ಒಂದು ಆದರ್ಶ ನಾಡಾಗಿ ಅದನ್ನು ಕಟ್ಟಿದ್ರು. 280 ವರ್ಷಕ್ಕಿಂತ ಹೆಚ್ಚು 4 ವಂಶಗಳ ಆಳಿದ್ವು ಅಲ್ಲಿ. ಅಂದರೆ ಈಗ ಮಗಳ ಕಡೆ ಮಗನ ಕಡೆ ಹಾಗೆ ಬದಲಾಗ್ತಾ ಹೋಗುತ್ತಲ್ಲ. ತುಳುವ ವಂಶ, ಸಂಗಮ ವಂಶ, ಮೊದಲು ಸಂಗಮ ವಂಶ, ಆಮೇಲೆ ಸಾಳುವ ವಂಶ, ಅವರೆಲ್ಲ ಆಳಿದ್ರು. ಒಟ್ಟಿನಲ್ಲಿ ಎಲ್ಲರೂ ಅದೇ ಸಾಮ್ರಾಜ್ಯವನ್ನು ಕಟ್ಟಿ ಮುಂದುವರಿಸಿದ್ರು. ಕೃಷ್ಣದೇವರಾಯನ ಕಾಲದವರೆಗೂ ತುಂಬ ಉತ್ತುಂಗಕ್ಕೆ ಹೋಗಿತ್ತು. ತಮ್ಮ ಇಳಿ ವಯಸ್ಸಿನಲ್ಲಿ ಅವರು ಸನ್ಯಾಸ ತೆಗೆದುಕೊಂಡು ಭಗವಾನ್ ವಿದ್ಯಾರಣ್ಯರು ಅಂತ ಆದರು. ಶೃಂಗೇರಿ ಪೀಠದ ಸರ್ವಾಧ್ಯಕ್ಷರಾಗಿದ್ದರು ಮಹಾತ್ಮರು. ಆಮೇಲೆ ಕಾಶಿಗೆ ಹೊರಟೋಗ್ತಾರೆ ಅವರು. ನಾನು ಬರೀ ವೇದಾಂತ ಅಧ್ಯಯನ ಮಾಡ್ಕೊಂಡಿರ್ತೀನಿ ಅಂತ. ಆದರೆ ಬಿಡಲ್ಲ. ಇಲ್ಲಿ ಸಾಯಿಣಾಚಾರ್ಯರು ಅವರ ತಮ್ಮ ಅಷ್ಟೇ ಯೋಗ್ಯರು. ಅವರು ಆಗ ಪ್ರಧಾನಮಂತ್ರಿ ಆಗ್ತಾರೆ. ಆದರೂ ಬಿಡಲ್ಲ. ಅವರು ಸಾಕು ಲೌಕಿಕ ಅಂದರೂ ಅವರ ಒಂದು ದಕ್ಷತೆ ಎಂಥದ್ದಿತ್ತು ಅಂದರೆ ಬೇಕಾಗಿತ್ತು. ಕೃಷಿ, ಸಂಗೀತ, ನೃತ್ಯ, ಔಷಧಿ, ಪಂಚಾಂಗ ಪದ್ಧತಿ, ಆಮೇಲೆ ನಮ್ಮ ಅಠಾರ ಕಚೇರಿ ಅಂತೆಲ್ಲ ನಾವೆಲ್ಲ ಇವಾಗ ಹೇಳ್ತೀವಲ್ವ, ಆ 18 ಡಿಪಾರ್ಟ್ಮೆಂಟ್ಸ್ ಅದೆಲ್ಲ ವಿದ್ಯಾರಣ್ಯರ ಕಾಲದಲ್ಲಿ ಆಗಿತ್ತು. ಎಷ್ಟು ಕೆರೆ ಬಾವಿಗಳನ್ನು ಕಟ್ಟಿಸಿದ್ದಾರೆ, ಎಷ್ಟು ರಸ್ತೆಗಳನ್ನು ಕಟ್ಟಿಸಿದ್ದಾರೆ, ಎಷ್ಟು ವ್ಯವಸ್ಥೆ ಮಾಡಿದ್ದಾರೆ. ಏನೇನು ಇವತ್ತು ತೋಟಗಳನ್ನ ಬೆಳೆಸ್ತಾ ಇದ್ದೀವಿ ಹೆಚ್ಚು ಕಡಿಮೆ ಆವಾಗ ಅವರು ತುಂಬ ಚೆನ್ನಾಗಿ ಅದನ್ನು ಇಂತಿಂಥದ್ದು ಕಟ್ಟಿದ್ರೆ ಹಿಂಗೆ ಆಗುತ್ತೆ ಅಂತ ಮಾಡಿದ ಒಂಥರ ರೆವಲ್ಯೂಷನ್ ಅಂತಲೇ ಹೇಳ್ಬೋದು. ಒಂದು ಸತ್ಕ್ರಾಂತಿಯನ್ನೇ ಉಂಟು ಮಾಡಿದ್ರು. ಸೊ ಸಂಪತ್ತು ಒಂದು ಕಡೆ, ಆಮೇಲೆ ಧರ್ಮ ಒಂದು ಕಡೆ, ಆಮೇಲೆ ಎಲ್ಲ ದೇವಸ್ಥಾನಗಳನ್ನು ಪುನರುಜ್ಜೀವನಗೊಳಿಸಿದ್ರು. ದೇವಸ್ಥಾನಗಳಿಗೆ ಕೋಟೆ ಕಟ್ಟೋಕ್ಕೆ ಶುರು ಮಾಡಿದ್ರು. ಅವ್ರ ಕಾಲದವರೆಗೂ ನಾವು ನೋಡ್ತೀವಿ ಕೋಟೆಗಳು ಕಾಣಿಸಲ್ಲ ಜಾಸ್ತಿ. ವಿಜಯನಗರ ಸಾಮ್ರಾಜ್ಯದ ನಂತರ ಕೋಟೆಗಳನ್ನು ಕಟ್ಟೋಕ್ಕೆ ಶುರು ಮಾಡಿದ್ರು. ಯಾಕೆಂದರೆ ಈ ಥರ ದುಷ್ಟರು ಬಂದು ಇದ್ದಕ್ಕಿದ್ದಾಗೆ ನುಗ್ಗಿದ್ರೆ ಊರಿನ ಜನರನ್ನು ಅಲ್ಲಿ ಸಂರಕ್ಷಿಸ್ಬೋದು. ಅಲ್ಲಿ ಒಂದಷ್ಟು ಕಲ್ಯಾಣಿಗಳು, ಅಷ್ಟು ಮಂಟಪಗಳು ಇತ್ಯಾದಿ ವ್ಯವಸ್ಥೆ, ಊಟಕ್ಕೆ ಅನ್ನಶಾಲೆ ಇತ್ಯಾದಿ ಎಲ್ಲ ಮಾಡೋಕ್ಕೆ ಒಳಗಡೆನೇ ಒಂದು ಗಾರ್ಡನ್ ಇರ್ತಿತ್ತು. ಎಲ್ಲ ಥರ ವ್ಯವಸ್ಥೆ ಆಗೋ ಥರ ದೇವರನ್ನು, ಅಲ್ಲಿರೋ ನಿಧಿಯನ್ನು ಸಂರಕ್ಷಿಸಬೇಕು. ಹಾಗೆ ಕೋಟೆಗಳ ಮೇಲೆ ದ್ವಾರಗಳು, ಅದ್ರ ಮೇಲೆ ರಾಜಗೋಪುರಗಳು, ರಾಯಗೋಪುರ ಅಂತಲೂ ಇವತ್ತು ಕರೀತಾರೆ ಅದನ್ನು. ರಾಯಗೋಪುರ ಅಂದರೆ ರಾಯಂದ್ರು. ಅದೇ ವಿಜಯನಗರದವ್ರಿಗೆಲ್ಲ ರಾಯ ಅಂತ ಹೆಸರಿರುತ್ತೆ. ಕೃಷ್ಣದೇವರಾಯ, ಅಚ್ಯುತರಾಯ, ರಾಮರಾಯ, ಹಾಗೆ ಬುಕ್ಕರಾಯ, ರಾಯ ಅಂತ. ಇವತ್ತಿಗೂ ಕೂಡ ಅವರ ವಂಶದವರು ಕೃಷ್ಣದೇವರಾಯ ಅಂತ ಇದ್ದಾರೆ. ಆ ಒಂದು ವಂಶದಲ್ಲಿ ಬಂದವರು ನಮಗೂ ಪರಿಚಯ. ಅಲ್ಲಿ ಆನೆಗೊಂದಿಯಲ್ಲಿದ್ದಾರೆ. ಅವರ ಮಗನ ಹೆಸರು ಕೂಡ ತಿರುಮಲ ವೆಂಕಟರಾಯ ಅಂತ. ಅವ್ರ ತಂದೆಯವರು ಶ್ರೀ ಅಚ್ಯುತರಾಯರು ಅಂತ. ಫ್ಯಾಮಿಲಿ ಪರಿಚಯ ನನಗೆ. ಸೊ ಆ ಥರ ಅವರು ರಾಯ ಅಂತ ವಂಶ, ರಾಯವಂಶ, ರಾಯಗೋಪುರ ಅಂತ ಅದಕ್ಕೆ ಹೆಸರು ಬಂದದ್ದು. ತುಂಬ ಭವ್ಯವಾಗಿ ಅವರು ಪುನರುಜ್ಜೀವನ ಮಾಡಿದ್ರು. ಇದಕ್ಕೆ ಕಾರಣ ಏನು ಅಂದರೆ ಇಡೀ ದಕ್ಷಿಣಾಪಥವನ್ನು ಒಗ್ಗೂಡಿಸೋದಕ್ಕೆ. ಅದೇ ಥರ ಉತ್ತರ ಭಾರತದಲ್ಲಿ ಮಾಡುವಂಥ ಒಬ್ಬ ಮಹಾತ್ಮ ಮುಂದೆ ಉತ್ತರೋತ್ತರ ಬಂದಿದ್ದು ಶಿವಾಜಿ. ಉತ್ತರ ಅಂತಂದ್ರೂ ನಾವೇನು ಹೇಳ್ಬೋದು, ಪಶ್ಚಿಮ ಮಹಾರಾಷ್ಟ್ರ. ಅದಕ್ಕೆ ಶಿವಾಜಿ ಮಹಾರಾಜ್ ಕರ್ನಾಟಕದ್ದು ಎಷ್ಟೋ ಜನ ರಾಜೇಂದ್ರನ ತನ್ನ ವಶಕ್ಕೆ ತೆಗೆದುಕೊಳ್ಳೋ ಪ್ರಯತ್ನ ಪಟ್ಟಿದ್ದು. ಅಂದರೆ ಒಂದು ಗಣತಂತ್ರ ಮಾಡೋಣ ಅಂತ. ಕೆಲವರು ಒಪ್ಪಲಿಲ್ಲ, ನಾವೇ ಸ್ವತಂತ್ರ ಅಂತ. ನಾವೇ ಸ್ವತಂತ್ರ ಅನ್ನುವ ಸ್ವಾಭಿಮಾನ ಒಳ್ಳೆಯದೇ, ಆದರೆ ಪರಕೀಯ ಶತ್ರುಗಳು, ಅಂಥ ಭಯಂಕರ ಶತ್ರುಗಳಿದ್ದಾಗ ಒಗ್ಗೂಡಿದ್ರೆ ಚೆನ್ನಾಗಿರ್ತಿತ್ತು. ಒಟ್ಟಿನಲ್ಲಿ ಶಿವಾಜಿ ಮಹಾರಾಜ್ ದೊಡ್ಡದಾಗಿ ಕಟ್ಟಿ ಒಂದು ಸಾಮ್ರಾಜ್ಯವನ್ನು ಸಬಲಗೊಳಿಸಿದ್ರು. ಅವರಂಥ ಪೇಶ್ವೆಯವರು, ಅವರು ಕೂಡ ತುಂಬ ದೊಡ್ಡ ಸಾಮ್ರಾಜ್ಯವನ್ನು, ಅಫ್ಘಾನಿಸ್ತಾನ್ವರೆಗೂ ಹೋಗಿತ್ತು ಅವ್ರ ಕಾಲದಲ್ಲಿ. ನೀವು ಆ ಮ್ಯಾಪೆಲ್ಲ ನೋಡಿಬಿಟ್ರೆ ಬೆರಗಾಗ್ಬಿಡ್ತೀರ. ಆದರೆ ನಮ್ಮ ಹಿಸ್ಟ್ರಿ ಟೆಕ್ಸ್ಟ್ ಬುಕ್ಸ್ ಎಷ್ಟು ಕಚಡಗಳು ಅಂತಂದರೆ, ಹಿಂಗೆ ಹೀಗೆ ಮೊಘಲರು ಹೋದರು, ತಕ್ಷಣ ಬ್ರಿಟಿಷರ್ಸ್ ಬಂದರು ಅನ್ನೋ ಥರ ಹೇಳ್ತಾರೆ. ಮಧ್ಯದಲ್ಲಿ ಬಂದು ನಮ್ಮ ರಾಜಂದ್ರು ಹೇಗೆ ರೀಕನ್ಸ್ಟ್ರಕ್ಟ್ ಮಾಡಿದ್ರು, ಎಲ್ಲರೂ ಒಗ್ಗೂಡಿಸಿದ್ರು. ಆ ನಾವು ಒಗ್ಗೂಡಿದ ಕತೆ ಹೇಳಲ್ಲ. ನಮಗೆ ಮುಘಲರ ಪರಿಚಯ ಇರುವಷ್ಟು ನಮ್ಮ ರಾಜರ ಪರಿಚಯನೇ ಇಲ್ಲ. ವಿದ್ಯಾರಣ್ಯರು ದೊಡ್ಡ ಕೇಸ್ ಸ್ಟಡಿ. ಇದನ್ನು ನಾವು ಓದಲೇಬೇಕು.
ಇಲ್ಲೇನಾಗಿದೆ ನಮ್ಮ ಸಮಸ್ಯೆ ಅಂತಂದರೆ, ವಿದ್ಯಾರಣ್ಯರು ಅಂದ ತಕ್ಷಣ ನಮ್ಮೊಳಗೆ ಹಿಂದೂಗಳಲ್ಲಿ ಪ್ರಾಬ್ಲಮ್ ಏನು ಗೊತ್ತಾ, ಅವ್ರು ಯಾವ ಕಮ್ಯುನಿಟಿ, ಅವರು ಅದ್ವೈತಿಗಳಿಗೆ ನಮಗೆ ಅವ್ರು ಬೇಡ, ಇನ್ಯಾರು ಶೈವರ ನಮಗಿದು ಬೇಡ, ಈ ಶೈವ ವೈಷ್ಣವ ದ್ವೈತ ವಿಶಿಷ್ಟ ಈ ತಲೆನೋವಲ್ಲಿ ನಾವು ಅವರನ್ನು ಅಕ್ನಾಲೆಡ್ಜ್ ಮಾಡಲ್ಲ. ಅವ್ರನ್ನ ಇವ್ರು ಸೋಲಿಸ್ಬಿಟ್ರು, ಅವ್ರು ಸೋಲಿಸ್ಬಿಟ್ರು, ಇಂಥ ಚೀಪ್ ಲೆವೆಲ್ ಆರ್ಗ್ಯುಮೆಂಟಿಗೆ ಇಳಿದ್ಬಿಡ್ತೀವಿ. ಒಂದು ಅದ್ಭುತವಾದ ಒಂದು ದಕ್ಷಿಣ ಪಥವನ್ನು ಉಳಿಸಿದ್ರು. ಮತ್ತು ಇನ್ನೊಂದೇನೆಂದರೆ, ವಿದ್ಯಾರಣ್ಯರು ಸ್ವತಃ ಶಂಕರ ಮಠದ ಅವರು ಅದ್ವೈತಿಗಳಾಗಿದ್ದರು ಕೂಡ, ಅವರು ವಿಶಿಷ್ಟಾದ್ವೈತಕ್ಕೆ, ವೇದಾಂತ ದೇಶಿಕರು ಕೂಡ ಅವರ ಸಮಕಾಲೀನರೇ. ವಿಶಿಷ್ಟಾದ್ವೈತಕ್ಕಾಗಿರ್ಬೋದು, ದ್ವೈತಿಗಳಿಗೆ ಇರ್ಬೋದು, ಜಯತೀರ್ಥಾಚಾರ್ಯ ಅವರೆಲ್ಲ ಹೆಚ್ಚು ಕಡಿಮೆ ಹಿಂದೆ ಮುಂದೆ ಆ ಕಾಲದಲ್ಲೇ ಇದ್ದಂಥವ್ರು. ಎಲ್ಲರಿಗೂ ಸಮವಾದ ಪೋಷಣೆ ಕೊಟ್ಟಿದ್ದಾರೆ. ಅಂದರೆ ವೀರಶೈವಕ್ಕೆ, ಕಾಲಾಮುಖ ಶೈವ ಪಂಥ, ಬೇಕಾದಷ್ಟು ಪಂಥಗಳಿದ್ವು ಆ ಕಾಲದಲ್ಲಿ. ಎಲ್ಲಕ್ಕೂ, ದಾಸಕೂಟಕ್ಕೂ, ವ್ಯಾಸಕೂಟಕ್ಕೂ, ದ್ವೈತಿಗಳಿಗೂ ಎಲ್ಲರಿಗೂ ಸಮವಾದ ಪೋಷಣೆ ಕೊಟ್ಟಿದ್ದಾರೆ. ಅವರ ಉದ್ದೇಶ ಇಷ್ಟೇ, ನಾವು ಸೈದ್ಧಾಂತಿಕವಾಗಿ ಮತಭೇದಗಳಿದ್ರೂ ಪರವಾಗಿಲ್ಲ, ಇದು ಭಾರತೀಯವಾದ ಧರ್ಮ, ಈ ದೇಶದಲ್ಲಿ ಆಚಾರ್ಯರುಗಳು, ತಪಸ್ವಿಗಳು ಹುಟ್ಟು ಹಾಕಿದಂಥ ಮತಪಂಥತೆಗಳು, ಪದ್ಧತಿಗಳು ಉಳಿಬೇಕು ಅನ್ನುವ ಒಂದು ಉದಾತ್ತ ದರ್ಶನದಿಂದ ತಾವು ಯಾವ ದ್ವೈತವನ್ನು, ವಿಶಿಷ್ಟಾದ್ವೈತವನ್ನು ಒಪ್ಪೋದಿಲ್ವೋ ಅದನ್ನು ಪೋಷಣೆ ಮಾಡಿದ್ರು ಅವರು. ಅದು ವೈಯಕ್ತಿಕವಾಗಿ ಮತ ಸಿದ್ಧಾಂತಗಳ ಭೇದ, ಆದರೆ ನಾವೆಲ್ಲ ಒಂದೇ ತಾನೇ. ಈಗ ನನಗೆ ರೋಸಾ ಹೂವು ಇಷ್ಟ, ನನಗೆ ಮಲ್ಲಿಗೆ ಹೂವು ಇಷ್ಟ ಇಲ್ಲ ಅಂದರೆ ಮಲ್ಲಿಗೆ ಇರಬಾರ್ದು ಅಂತಲ್ಲ, ಅದು ಇನ್ನೊಬ್ರಿಗೆ ಇಷ್ಟ. ಈ ಒಂದು ಭಾವ, ಇದಕ್ಕಾಗಿ ನಾವು ವಿದ್ಯಾರಣ್ಯರನ್ನು ಅರ್ಥ ಮಾಡ್ಕೋಬೇಕು. ಅಂಥ ವಿದ್ಯಾರಣ್ಯರನ್ನು ಕ್ಲೆವರಾಗಿ ಪಕ್ಕಕ್ಕೆ ಹಾಕ್ಬಿಟ್ಟಿದ್ದಾರೆ. ಏನೋ ಮೇಲ್ಮೇಲೆ ಹೇಳ್ದಂಗೆ ಹೇಳಿಬಿಟ್ಟು, ಮೊದಲು ನನ್ನ ಕಾಲದಲ್ಲಿ ವಿದ್ಯಾರಣ್ಯ ಭಗವಾನ್ ಅವರಿಂದ ವಿಜಯನಗರ ಸಂಸ್ಥಾಪನೆ ಆಯಿತು, ಬುಕ್ಕರಾಯ ಮೊದಲ ರಾಜ ಅಂತ ಏನೋ ಒಂದು ಸ್ವಲ್ಪ ಬರ್ತಿತ್ತು. ಆಮೇಲೆ ವಿದ್ಯಾರಣ್ಯ ಹೆಸರು ಕಿತ್ತಾಕ್ಬಿಟ್ರು, ಬುಕ್ಕರಾಯ ಫಸ್ಟ್ ಕಿಂಗ್ ಆಫ್ ವಿಜಯನಗರ ಸಾಮ್ರಾಜ್ಯ ಅಷ್ಟೇ. ಆಮೇಲೆ ಲಾಸ್ಟ್ ಕಿಂಗ್, ಸ್ವಲ್ಪ ನೋಟೆಡ್ ಕಿಂಗು ಕೃಷ್ಣದೇವರಾಯ, ತುಂಬ ಒಳ್ಳೆ ರೂಲರು, ಬ್ಲಾ 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 ಅಷ್ಟೇ, ಮುಗಿದೋಯ್ತು. ನಿಜವಾಗಿಯೂ ಹೇಗೆ ನಾವೆಲ್ಲ ಒಗ್ಗೂಡಿ ಎಲ್ಲ ಸರ್ವನಾಶವಾಗಿ ನಷ್ಟಭ್ರಷ್ಟವಾದಂಥ ದಕ್ಷಿಣಾಪಥವನ್ನು ಮತ್ತೆ ಹೇಗೆ ಕಟ್ಕೊಂಡ್ವಿ, ಅದರಿಂದ ಇವತ್ತು ನಾವು ಕನ್ನಡ ಮಾತಾಡ್ತಾ ಇದ್ದೀವಿ, ಅದರಿಂದ ಇವತ್ತು ಸಂಸ್ಕೃತ ಉಳಿದಿದೆ, ಅದರಿಂದ ಇವತ್ತು ನಮ್ಮ ಊಟ ಉಳಿದಿದೆ, ಅದರಿಂದ ಇವತ್ತು ನಮ್ಮ ಸೀರೆ ಉಳಿದಿದೆ, ನಮ್ಮ ಬಿಂದಿ ಉಳಿದಿದೆ, ನಮ್ಮ ದೇವಸ್ಥಾನಗಳು ಉಳಿದಿವೆ, ನಮ್ಮ ಉತ್ಸವಗಳು ಉಳಿದಿವೆ, ನಮ್ಮ ವಸಂತೋತ್ಸವ, ನಮ್ಮ ಚೈತ್ರ ರಥೋತ್ಸವಗಳು ಎಲ್ಲ ಉಳಿದಿರೋದು ಅದರಿಂದ. ವೀರಶೈವರಿಗೂ ಅಷ್ಟೇ, ದ್ವೈತಾದ್ವೈತ ವಿಶಿಷ್ಟಾದ್ವೈತಿಗಳಿಗೂ ಅಷ್ಟೇ, ಎಲ್ಲರೂ ಅಷ್ಟೇ, ವನ್ಯ ಜನರಿಗೂ ಅಷ್ಟೇ, ಎಲ್ಲರಿಗೂ ಅಷ್ಟೇ. ರೈತರಿಗೆ ತಮ್ಮ ಭೂಮಿ ಉಳಿದಿದೆ, ಎಲ್ಲರಿಗೂ, ಎಲ್ಲ ಜನಾಂಗದ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಧರ್ಮಕರ್ಮಗಳು, ತಮ್ಮ ಅಸ್ಮಿತೆ, ತಮ್ಮ ಸಾಂಸ್ಕೃತಿಕ ಅಸ್ಮಿತೆ, ನಮ್ಮ ಕಲೆ ಎಲ್ಲ ಉಳ್ಕೊಂಡಿರೋದು ಆ ವಿಜಯನಗರ ಸಾಮ್ರಾಜ್ಯದ ಆ ಒಂದು ಅದ್ಭುತವಾದಂಥ ಯಜ್ಞ ಅಂತ ಹೇಳ್ಬೋದು. ರೀಕನ್ಸ್ಟ್ರಕ್ಷನ್ ಯಜ್ಞ, ಪುನರುಜ್ಜೀವನ ಯಜ್ಞವನ್ನು ಮಾಡಿದ್ರು ಅವರು. ಇದು ದೊಡ್ಡ ಪಾಠ. ಇದನ್ನು ನಾವು ದೊಡ್ಡ ಕೇಸ್ ಸ್ಟಡಿ ಥರ 1ನೇ ಕ್ಲಾಸಿಂದ ಹಿಡಿದು 10ನೇ ಕ್ಲಾಸೆಲ್ಲ ಮಾಸ್ಟರ್ಸ್ ಓದೋವರೆಗೂ ಪಾಠ ಮಾಡಬೇಕು. ಮತ್ತೆ 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 ಪ್ರತಿ ವರ್ಷ ಈ ಪಾಠ ಮಾಡಬೇಕು. ನಾವು ಹೇಗೆ ವಾಪಸ್ ಕಟ್ಕೊಂಡ್ವಿ, ನಾವು ಇದನ್ನು ಪಾಠ ಮಾಡದೆ ಹೋದರೆ ನಮಗೆ ಇವಾಗ ಹೆಂಗಾಗಿದೆ, ನರಸತ್ತವರಾಗ್ಬಿಟ್ಟಿದ್ದೀವಿ ಹಿಂದೂಗಳು. ಅವ್ರು ಬಂದು ನಮ್ಮನ್ನು ಗೆದ್ದರು, ಮುಘಲ್ ಬಂದರು ನಮ್ಮನ್ನು ಗೆದ್ದರು, ಅಲೆಕ್ಸಾಂಡರ್ ಬಂದ, ವಾಪಸ್ ಹೆಂಗೆ ಹೋರಾಡಿದ್ವಿ ಹೇಳೋದೇ ಇಲ್ಲ. ಒಂದು ಆಕ್ರಮಣಕಾರ ಆದರೂ ಒಂದು ದಿನವಾದರೂ ನೆಮ್ಮದಿಯಿಂದ ನಿದ್ದೆ ಮಾಡೋಕ್ಕೆ ಬಿಟ್ವಾ ನಾವು? ಇಲ್ಲ. ನಮ್ಮ ವೀರ ನರನಾರಿಯರು ಹೋರಾಡಿ 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 ಹೋರಾಡಿದ್ದಾರೆ. ಆದರೆ ಹೋರಾಟದಲ್ಲಿ ಒಂದು ಪ್ರಾಬ್ಲಮ್ ಏನಿತ್ತು ಅಂದರೆ, ಇವ್ರು ಹೋರಾಡುವಾಗ ಇನ್ನೊಬ್ಬರು ಹೋರಾಟಗಾರರೇ, ಆದರೆ ಇವ್ರ ಕಡ್ರೆ ಆಗಲ್ವಲ್ಲ, ಅವ್ರ ಜೊತೆ ನಾನು ಸೇರಲ್ಲ, ಈ ಪ್ರಾಬ್ಲಮ್ಮು. ಇನ್ನೊಂದು ಏನಿತ್ತು ಅಂದರೆ, ನಾವು ಹೋಮ್ವರ್ಕ್ ಮಾಡಲಿಲ್ಲ. ಇವತ್ತಿಗೂ ಕೂಡ ನಾವು ಆ ಪರಕೆಯನ್ನು ಅರ್ಥ ಮಾಡ್ಕೊಂಡಿಲ್ಲ. ನಮ್ಮನ್ನು ದಂಡೆತ್ತಿ ಬಂದಂತಹ ಆರಬ್ರು ಇರ್ಬೋದು ಅಥವಾ ಮಧ್ಯಪ್ರಾಚ್ಯದಲ್ಲಿ ಎರಡು ಪ್ರಮುಖವಾದ ಮತಗಳು, ಪೋರ್ಚುಗೀಸು, ಬ್ರಿಟಿಷು, ಅವರೆಲ್ಲ ಆ ಮತಕ್ಕೆ ಸೇರಿದವರು. ಇವರು ಅವರ ಮತ ಏನು ಹೇಳುತ್ತೆ ಅಂತ ನಮಗಿನ್ನೂ ಗೊತ್ತಿಲ್ಲ. ಇದು ಒಂದು ಸಮಸ್ಯೆ. ಎಲ್ಲ ಒಂದೇ ಅಂತ ಹೇಳ್ಬಿಡ್ತೀವಿ. ಹೆಂಗೆ ಒಂದೇ ಆಗತ್ತೆ? ಅವ್ರು ಇಡೀ ಜಗತ್ತನ್ನು ಮತಾಂತರ ಮಾಡಬೇಕು. ಇಡೀ ಜಗತ್ತು ನನ್ನ ಮತವನ್ನೇ, ನನ್ನ ಪುಸ್ತಕವನ್ನೇ, ನನ್ನ ಗುರುವನ್ನೇ ಒಪ್ಕೋಬೇಕು ಅನ್ನೋದು ಅವ್ರ ಹಠ. ಅವ್ರು ಅದಕ್ಕಾಗಿ ಊರೂರು ಹೋಗಿ ಕೊಲನೈಸ್ ಮಾಡೋದು. ನಾವೇನು ಅಂದ್ಕೊಂಡ್ವಿ, ನಾವು ಇನ್ನೊಬ್ಬರ ಮೇಲೆ ದಂಡೆತ್ತಿ ಹೋಗಿ ಮಾಡ್ತೀವಲ್ಲ, ಅದೇ ಥರ ಇದು ಅಂತ. ಅದು ಹಾಗಲ್ಲ. ನಾವು ದಂಡೆತ್ತಿ ಹೋಗಿ ಭೂಮಿ ಪಡ್ಕೊಳ್ಳೋದು ಅಲ್ಲಿಗೆ ಮುಗಿದೋಗುತ್ತದು. ಆದರೆ ಒಂದು ಮತಾಂತರ ಮಾಡಬೇಕು, ಮತ ಪ್ರಚಾರ ಮಾಡಬೇಕು ಅಂತ ಬಂದಾಗ ಅದು ಪೀಳಿಗೆಯಿಂದ ಪೀಳಿಗೆಗೆ ಮುಂದುವರಿಯುತ್ತೆ. ಅದು ನಮ್ಗೆ ಅರ್ಥ ಆಗಿಲ್ಲ, ಇವತ್ತಿಗೂ ಅರ್ಥ ಆಗಿಲ್ಲ. ಇವತ್ತಿಗೂ ಸರ್ವಧರ್ಮ ಸಮಭಾವ ಅಂತಾರೆ, ಬಟ್ ಅದು ಧರ್ಮಗಳೇ ಅಲ್ವಲ್ಲ. ಧರ್ಮದಲ್ಲಿ ಸಮಭಾವ, ಇನ್ನೊಬ್ಬರು ನಾಶ ಮಾಡಿ ನಾನೇ ಇರಬೇಕು ಅನ್ನೋದು ಧರ್ಮ ಹೇಗಾಗತ್ತೆ? ಅದು ಅರ್ಥ ಆಗ್ತಿಲ್ಲ ನಮ್ಮ ಜನಕ್ಕೆ. ಯಾಕೆಂದರೆ ಇತಿಹಾಸವನ್ನು ಕಲಿಸಿಲ್ಲ.
ಆ ಇತಿಹಾಸವನ್ನು ಬರೆಯೋರು ಯಾರು? ವಾಮಪಂಥೀಯರು ಅಥವಾ ಆ 2 ಮತಗಳಿಂದ ಬಂದಂಥವ್ರೆ. ನಮ್ಮ ಅಜೆಂಡಾ ಅರ್ಥ ಆಗಬಾರ್ದಲ್ಲ ಹಿಂದೂಗಳಿಗೆ. ಸೊ ಅವರ ಲಾಸ್ಟ್ ಎನಿಮಿ ಈಗ ಹಿಂದೂ ನಮ್ಮ ಭಾರತ ದೇಶದಲ್ಲಿ. ನಾವು ಒಂಥರ ಹೀಗೆ ಪೆದ್ದಾಗಿ ನಾವು ಯಾವ ಮಾಲ್ಗೆ ಹೋಗಲಿ, ಯಾವ ಸಿನಿಮಾಗೆ ಹೋಗಲಿ, ಹೀಗೆ ರೇಡಿಯೋ ಹಾಕ್ಕೊಂಡ್ರೆ, ನಿಮಗೆ FM ಹಾಕ್ಕೊಂಡ್ರೆ ಏನು ಕೊಂಡ್ಕೊಳ್ಳೋದು, ಏನು ಅದು ತೊಗೊಳ್ಳಿ ಇದು ತೊಗೊಳ್ಳಿ, ಇದು ಮಾಡಿ, ಅಲ್ಲಿ ಹೋಗಿ ಇಲ್ಲಿ ಹೋಗಿ, ಅಂದರೆ ಬರೀ ಭೋಗದಲ್ಲಿ ನಮ್ಮ ಮೈಮರೆಸಿದ್ದಾರೆ ಹೊರತು ನನ್ನ ಬುಡಕ್ಕೆ ಏನಾಗ್ತಿದೆ, ನನ್ನ ಅಸ್ತಿತ್ವಕ್ಕೆ ಏನಾಗ್ತಿದೆ. ಈಗ ನಮ್ಮ ಬರ್ತಾ ಇದೆಯಲ್ಲ, ನಮ್ಮ ಭೂಮಿಗೆ ಬರ್ತಿದೆಯಲ್ಲ, ಕಷ್ಟಪಟ್ಟು ಹೊಟ್ಟೆ ಬಟ್ಟೆ ಕಟ್ಟಿ ನೀವು ಸೈಟ್ ಮಾಡಿಕೊಂಡ್ರೆ ಅದೇ ನಂದಲ್ಲ ಅಂತ ಆಗಿಬಿಟ್ರೆ ನಾಳೆ ಯಾವ ಸರ್ಕಾರವೇ ಅವ್ರಿಗೆ ಆ ಥರ ಒಂದು ಬಲವನ್ನು ಕೊಟ್ಟಿದೆಯಲ್ಲ, ನಮ್ಮ ಕಣ್ಣು ಮುಂದೆ ಆಗಿದೆಯಲ್ಲ, ಆವಾಗ ಒಬ್ಬರಾದರೂ ಹೋರಾಡಿದ್ರ ಹಿಂದೂಗಳು, ನಮ್ಮವರೆಗೂ ಏನೂ ಬರಲ್ಲ ಬಿಡು ಅಂತ ಕೂತಿದ್ರು. ಬರಲ್ಲ. ಇವತ್ತಿಗೂ ಕೂಡ ಇದೇ ಥರ ಏನಾದ್ರು ಹಿಂದೂಗಳು ಸೇರಿಕೊಂಡು ನಮ್ಮದು ಬೋರ್ಡ್ ಅಂತ ಮಾಡಿ, ಒಂದೇ ಒಂದು ಮಸೀದಿನೂ ಬೇಡ, ಒಬ್ಬ ಮುಸಲ್ಮಾನ ಅಥವಾ ಒಂದು ಕ್ರೈಸ್ತನ ಒಂದು 30x30 ಸೈಟ್ ಕಿತ್ಕೊಂಡಿದ್ದಿದ್ರು ಕೂಡ ಇಡೀ ಭಾರತದಲ್ಲಿ ರಕ್ತಪಾತ ಆಗ್ತಿತ್ತೇನೋ. ಇವತ್ತು ಮಂತ್ರಾಲಯವೇ ನಮ್ಮದು, ಪಾರ್ಲಿಮೆಂಟೇ ನಮ್ಮದು ಅಂತೆಲ್ಲ ಕಿರ್ಚಾಡಿದ್ರು. ನಮ್ಮ ಜನ ನನ್ನ ಮನೆಗೆ ಏನಾಗಿಲ್ಲ ಸದ್ಯ. ಅಂದರೆ ಯಾಕೆ ಹಿಂಗಾಗಿದೆ ಅಂದರೆ ಇತಿಹಾಸ ಪ್ರಜ್ಞೆಯನ್ನು ಕಳ್ಕೊಂಡಿದ್ದೀವಿ ಮತ್ತು ಒಂದು ಸಮಷ್ಟಿಯಲ್ಲಿ ನಾವು ಬದುಕ್ತೀವಿ. ನನಗೆ ಒಂಟಿ ಅಸ್ತಿತ್ವ ಇಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಆಲ್ ಸೆಡ್ ಆ್ಯಂಡ್ ಡನ್. ನಾವು ಯಾವತ್ತೂ ಒಂಟಿ ನಾನೊಬ್ಬಳೇ ಹೆಂಗೋ ಇರ್ತೀನಿ ಅನ್ನೋದು ಆಗೋದಿಲ್ಲ. ಅದು ನಾವು ಸಮೂಹದಲ್ಲೇ ಇದ್ದೀವಿ, ಸಮೂಹದಲ್ಲೇ ಬದುಕ್ತೀವಿ. ಆ ಸಮೂಹದಲ್ಲಿ ಒಂದು ಒಗ್ಗಟ್ಟನ್ನು ನಾವು ಕಂಡ್ಕೊಳ್ದೆ ಹೋದರೆ ಹೀಗೆ ಆಗತ್ತೆ. ಹಾಗಾಗಿ ಇವತ್ತಾದರೂ ನಾವು ಅರ್ಥ ಮಾಡ್ಕೋಬೇಕು. ಅದೊಂದು ಅಜೆಂಡಾ ಎಷ್ಟು ಚೆನ್ನಾಗಿದೆ ಅವ್ರದ್ದು ಅಂದರೆ ಒಂದು ರೀತಿ ಮೆಚ್ಚಬೇಕಪ್ಪ. ಅವರ ಹಠ, ಅವರ ಟ್ರೈನಿಂಗು, ಅವರ ವ್ಯವಸ್ಥಿತವಾದ ಅಟ್ಯಾಕು. ಅವ್ರು ಆಗಲೇ 100 ವರ್ಷದಕ್ಕೆ ಪ್ಲ್ಯಾನ್ ಇಟ್ಕೊಂಡ್ಬಿಟ್ಟಿದ್ದಾರೆ. ನಾವು ಈ ಕ್ಷಣ ನಂಗೆ ಏನಾದರೆ ನಾನು ಏನು ಮಾಡಬೇಕು ಗೊತ್ತಿಲ್ಲ. ಎಲ್ಲ ಪ್ಲಾನ್ ಇರುತ್ತೆ, ಆಮೇಲೆ ಆ ಒಗ್ಗಟ್ಟು ಇರುತ್ತೆ, ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಯಾವ ರೀತಿ ಮುನ್ನೋಗ್ಬೇಕು, ಪ್ರತಿಯೊಂದು ಕೂಡ. ಈಗ ಈ ಮಾಲು, ಸಿನಿಮಾ, ಬಾಲಿವುಡ್ ಇಷ್ಟು ನಮ್ಮ ತಲೆ ಕೆಡಿಸುತ್ತಲ್ಲ, ಒಂದು ಅಬ್ಸರ್ವೇಷನ್ ನಂದು, ಹಾಗೆ ನೀನೇ ಹೇಳಬೇಕು. ಈಗ ಹೆಚ್ಚಾಗಿ ಇದಕ್ಕೆ ಬಲಿಯಾಗೋದು ಯಾರು? ಹೆಣ್ಮಕ್ಳೇ. ನಿಮ್ಮಲ್ಲಿ ಕ್ರಿಶ್ಚಿಯನ್ಸಲ್ಲಿ ಅವರು ಇನ್ಸುಲೇಟೆಡ್ ಆಗಿರ್ತಾರೆ ಹೆಣ್ಮಕ್ಳು. ಮಾಲಿಗೆ ಹೋಗ್ತಾರೆ ಇಲ್ಲ ಅಂತಲ್ಲ, ಬುರ್ಕ ಹಾಕ್ಕೊಂಡೇ ಹೋಗ್ತಾರೆ, ಹಿಜಾಬ್ ಹಾಕ್ಕೊಂಡೇ ಹೋಗ್ತಾರೆ. ನಮ್ಮ ಹೆಣ್ಮಕ್ಳು ಇರೋ ಕುಂಕುಮನೂ ಅಳಿಸ್ಬಿಟ್ಟು ಹೋಗ್ತಾರೆ. ನಿಮ್ಮ ಹೆಣ್ಮಕ್ಳು ಅಷ್ಟು ಬೇಗ ಯಾರನ್ನೇ ಅವರ ಪ್ರೇಮ ಬಲೆಗೆಲ್ಲ ಬೀಳಲ್ಲ. ನಮ್ಮ ಹುಡುಗಿರು ಬೀಳ್ತಾರೆ. ಅಂದರೆ ನಮ್ಮ ಹುಡುಗಿ ನಾವೇನು ಹೇಳ್ಕೊಟ್ಟೇ ಇಲ್ವಲ್ಲ, ಇದು ನಿನ್ನ ಅಸ್ತಿತ್ವ, ಇದು ನಿನ್ನ ಅಸ್ಮಿತೆ, ಇದು ನಮ್ಮ ಐಡೆಂಟಿಟಿ. ಕುಂಕುಮ ನನ್ನ ಐಡೆಂಟಿಟಿ ನಮ್ಮ, ಇದು ಹೆಮ್ಮೆ ಇರಬೇಕು. ಇದು ನನ್ನ ವೇಷ, ಇದು ನನ್ನ ಭಾಷೆ, ಇದು ನನ್ನ ಭೂಷ, ಇದು ನನ್ನ ಕುಲ, ಇದು ನನ್ನ ವ್ಯಕ್ತಿತ್ವ, ನನ್ನ ಘನತೆ, ನನ್ನ ಶೀಲ, ನನ್ನ ಚಾರಿತ್ರ್ಯ. ಇದ್ರ ಬಗ್ಗೆ ನಿಮಗೆ ಒಂದು ಎಚ್ಚರ ಇರಬೇಕು, ಒಂದು ಅಭಿಮಾನ ಇರಬೇಕು. ಡೋಂಟ್ ಅಲೋ ಅದರ್ಸ್. ನನ್ನ ಪರ್ಸ್ನಲ್ ಸ್ಪೇಸ್ ಒಳಗೆ ಯಾನೂ ಬರೋಕ್ಕೆ ಬಿಡಬಾರ್ದು. ನೀನು ಒಂದು ಗಂಭೀರವಾಗಿರಬೇಕು, ಒಂದು ಘನತೆ. ನೀನು ನೋಡಿದ್ರೆ ಕೈ ಮುಗಿಬೇಕು ಅನಿಸ್ಬೇಕು. ನೀನು ಹಿಂದೆ ಶಿಲೆ ಹಾಕ್ಕೊಂಡು ಬರೋ ಥರ ಆಗಬಾರ್ದು. ಪೆಕ್ಕಡಾಗಿರಬಾರ್ದು. ನೀನು ಚಂಚಲವಾಗಿರಬಾರ್ದು, ಬಲವಾಗಿರಬೇಕು. ಈ ಥರ ಮಕ್ಕಳಿಗೆ ನಾವು ಟ್ರೈನಿಂಗ್ ಕೊಟ್ಟಿಲ್ಲ. ಕೇಳಿದು ಕೊಡಿಸ್ಬಿಡು. ಅಯ್ಯೋ ನಮ್ಮ ಕಾಲದಲ್ಲಿ ಇಲ್ಲ, ತಗೋ. ಚಾಂಚಲ್ಯ, ಚಾಪಲ್ಯ. ಯಾವನೋ ಸುಂದರವಾಗಿರೋನು ಬಂದ್ಬಿಟ್ಟು ಒಂದು ಗಿಫ್ಟ್ ಕೊಟ್ಬಿಟ್ರೆ ಆಯಿತು, ಅವನ ಜೊತೆಗೆ ಹೊರಟೇ ಹೋಗ್ತಾಳೆ. ಅವನೆಲ್ಲೋ ಅವಳನ್ನ ಅರಬ್ ಕಂಟ್ರಿಯಲ್ಲಿ ಮಾರಿಬಿಟ್ಟು, ಅವಳ ಅಂಗಾಂಗಗಳನ್ನೆಲ್ಲೋ ಮಾರಿಬಿಟ್ಟು ಇಲ್ಲಿ ಏನಾಯಿತು ಅಂತಲೇ ಗೊತ್ತಿಲ್ಲ. ಇಲ್ಲಿ ಅಪ್ಪ ಅಮ್ಮ ಅಯ್ಯೋ ಮರ್ಯಾದೆ ಹೋಗುತ್ತೆ ಅಂದ್ಕೊಂಡು ಹತ್ಕೊಂಡು ಕೂತಿರ್ತಾರೆ ಮನೆಯಲ್ಲಿ. ಇದು 1-2 ಸಾವಿರಾರು ಕೇಸಸ್ ಹಿಂಗಾಗಿರೋದು. ಕಾರಣ ಏನು? ಎಚ್ಚರ ಕೊಟ್ಟಿಲ್ಲ. ನಾವೆಲ್ಲ ನಮ್ಮ ತನವನ್ನು ಬಿಟ್ಕೋಬಾರ್ದು. ನಮ್ಮ ಕುಲ, ನಮ್ಮ ಧರ್ಮ, ನಮ್ಮ ಕನ್ನಡ, ನಮ್ಮ ಸಂಸ್ಕೃತಿ, ನಮ್ಮ ವೇಷ, ಭೂಷ, ಭಾಷೆ, ಇದನ್ನು ಉಳಿಸ್ಕೋಬೇಕು. ಇದಕ್ಕಾಗಿ ಸಾವಿರಾರು ಜನ, ಲಕ್ಷೋಪಲಕ್ಷ ಜನ ಪೀಳಿಗೆಗಳ ಕಾಲ ಹೋರಾಡಿದ್ದಾರೆ. ನಾವು ಆ ಹಾಳಾದ ಬಾಲಿವುಡ್ ಕಸದ ತೊಟ್ಟಿ, ಕೊಳಕು ಕಸ, ಮಾನ ಮರ್ಯಾದೆ ಇಲ್ಲದೆ ಇರೋ ನಟ ನಟಿಯರು, ನಿರ್ದೇಶಕರು ಅಶ್ಲೀಲವನ್ನು ಗ್ಲೋರಿಫೈ ಮಾಡಿ ತೋರಿಸ್ತಾರೆ. ಈ ಪುಷ್ಪಕ ವಿಮಾನ ಸಿನಿಮಾನಲ್ಲಿ ಒಂದು ಸೀನ್ ಬರುತ್ತೆ. ಅವನು ಯಾವನೋ ಒಬ್ಬನ ಕಿಡ್ನ್ಯಾಪ್ ಮಾಡಿ ಹಾಕ್ಬಿಟ್ಟಿರ್ತಾನೆ. ನೋಡಿದ್ಯಾ ಅಲ್ವಾ? ಕಮಲಾ ಹಾಸನ್ದೊಂದು ಡೈಲಾಗ್ ಇಲ್ದಿರೋ ಮೂವಿ ಇದೆ. ಅವನೊಬ್ಬ ಶ್ರೀಮಂತನನ್ನು ಕಿಡ್ನ್ಯಾಪ್ ಮಾಡಿ ಕೈ ಕಾಲೆಲ್ಲ ಕಟ್ಟಾಕಿ ಒಳಗೆ ಹಾಕ್ಬಿಟ್ಟಿರ್ತಾನೆ. ಅವನಿಗೇನೋ ಬಾಯಲ್ಲಿ ತುರ್ಕೋದು, ಬಾಯಿ ಮುಚ್ಚಿಬಿಡೋದು. ಅವ್ನ ಕೀ ತೊಗೊಂಡು ಇವನು 5 ಸ್ಟಾರ್ ಹೋಟ್ಲಲ್ಲಿ ಮೆರಿತಾ ಇರ್ತಾನೆ, ಬಡವ ಇವನು. ಅವನಿಗೆ ಆಗಾಗ ಮಲ ವಿಸರ್ಜನೆ ಮಾಡ್ತಾನಲ್ಲ, ಅದನ್ನೇನು ಮಾಡೋದು? ಯಾರಿಗೂ ಗೊತ್ತಾಗಬಾರ್ದಲ್ವ. ಅದನ್ನು ನೀಟಾಗಿ ಪ್ಯಾಕ್ ಮಾಡಿಬಿಟ್ಟು ಒಳ್ಳೆ ಬ್ಯೂಟಿಫುಲ್ಲಾಗಿ ಕಲರಾಗೆಲ್ಲ ಮಾಡಿಬಿಟ್ಟು ಗಿಫ್ಟ್ ಪ್ಯಾಕೆಟ್ ಥರ ತೊಗೊಂಡೋಗ್ಬಿಟ್ಟು ಬಸ್ ಸ್ಟಾಪಲ್ಲಿ ಇಟ್ಬಿಟ್ಟು ಹೊಟ್ಟೋಗ್ಬಿಡೋದು. ದಿನ ಯಾವನೋ ಒಬ್ಬನ ಕುತೂಹಲ, ಅದರಲ್ಲಿ ಏನಿರ್ಬೋದೇನು, ಆ ಥರನೇ ಆಯಿತು. ಅಂದರೆ ಕೊಳಕನ್ನು, ಕಸವನ್ನು, ಅಮೇಧ್ಯವನ್ನು ಪ್ಯಾಕೇಜ್ ಮಾಡಿ ಭಾಳ ಸುಂದರ ಅನ್ನೋ ಹಾಗೆ
ಕಾಮುಕತೆಯನ್ನು, ಕಸವನ್ನು, ನಾಸ್ತಿಕ್ಯವನ್ನು, ವೋಕಿಸಮನ್ನು, ಲೆಫ್ಟಿಸಮನ್ನು, ದೇಶದ್ರೋಹವನ್ನು, ಅಪ್ಪ ಅಮ್ಮನನ್ನು ಅವಮಾನ ಮಾಡೋದನ್ನು, ದೇವತೆಗಳನ್ನ, ಸನ್ಯಾಸಿಗಳನ್ನ, ಅರ್ಚಕರನ್ನ ಆಡ್ಕೊಳ್ಳೋದನ್ನು, ಜಮೀನ್ದಾರನ, ಪೊಲೀಸ್ನ, ಲಾಯರ್ನ ಕಂತ್ರಿಗಳ ಥರ ತೋರಿಸೋದನ್ನು, ಇದನ್ನು ನೋಡಿ ನಕ್ಕು ನಲಿದು ಆಸ್ವಾದಿಸುವಂಥ ಕೆಟ್ಟ ಮೈಂಡ್ಸೆಟ್ಟನ್ನು ಅತ್ಯಂತ ಪಾಪಿ ಬಾಲಿವುಡ್ ಉಂಟು ಮಾಡಿದೆ. ದುಡ್ಡು ಕೊಟ್ಟು ಅವ್ರಿಗೆ ದುಡ್ಡು ಕೊಡೋರು ಯಾರು? ಎಲ್ಲ ದುಬೈಯಿಂದ ಬರುತ್ತೆ, ಅಂಡರ್ ವರ್ಲ್ಡಿಂದ ಬರುತ್ತೆ, ಅವ್ರ ಅಜೆಂಡಾ ಅದು. ಹಾಗೆ ತೋರಿಸೋದು. ಆಮೇಲೆ ಉಪದೇಶ ಬೇರೆ, ಮಾನಗೆಟ್ಟವ್ರು ಬಂದ್ಬಿಟ್ಟು ಉಪದೇಶ ಬೇರೆ ಮಾಡ್ತಾರೆ. ನಮ್ಮ ಕನ್ಯಾದಾನದ ಬಗ್ಗೆ ಮಾತಾಡ್ತಾರೆ, ಇನ್ನೊಂದ್ರ ಬಗ್ಗೆ ಮಾತಾಡ್ತಾರೆ, ದೀಪಾವಳಿ ಬಗ್ಗೆ ಇವ್ರಿಗೆ ಏನು ಯೋಗ್ಯತೆ ಇದೆ? ಡ್ರಗ್ಗು ತೊಗೊಂಡು ಬಿದ್ದಿರೋವಂಥ ನಾಲಾಯಕಗಳು ಬಂದು ಮಾತಾಡ್ತಾರೆ. ಇಲ್ಲೂ ಅಷ್ಟೇ ಮಾತಾಡ್ತಾರೆ. ಐ ಆಮ್ ಅಶೇಮ್ ಟು ಬಿ ಆನ್ ಇಂಡಿಯನ್ ಅಂತ ಬೋರ್ಡ್ ಇಟ್ಕೊಂಡು ನಿಂತ್ಕೊಳ್ತಾರೆ. ನಮ್ಮ ಕರ್ನಾಟಕದಲ್ಲೂ ಇದ್ದಾರೆ ಬೇಕಾದಷ್ಟು ಜನ. ನಾನು ವೋಕಲಾಗಿ ಹೇಳ್ತೀನಿ, ಖಂಡಿಸ್ತೀನಿ ನಾನು ಅವರನ್ನು. ಉಪ್ಪು ತಿಂದ ದೇಶಕ್ಕೆ, ಧರ್ಮಕ್ಕೆ ದ್ರೋಹವೆಸ್ಕೊಂಥವ್ರು ಇವರು. ಇವರ ಒಂದು ಅಶ್ಲೀಲತೆಯಿಂದ ಏನೋ 10 ಜನ ಇವ್ರ ಕಡೆ ನೋಡ್ತಾರೆ ಅನ್ನೋ ಕಾರಣಕ್ಕೆ ನಟ ನಟಿಯರು ಹೀಗೆ ದೇಶದ್ರೋಹ ಮಾಡಬಾರ್ದು. ಇದನ್ನು ನೋಡಿಕೊಂಡು ನಮ್ಮ ಮಕ್ಕಳು ಹಾಳಾಗ್ತಾ ಇವೆ. ಆದರೆ ನಿಮ್ಮಲ್ಲಿ ದೇ ಆರ್ ಇನ್ಸುಲೇಟೆಡ್. ಇದನ್ನು ನೋಡಿಬಿಟ್ಟು ಕಂಡ್ಕೊಂಡವನಿಂದ ಓಡೋಗಲ್ಲ, ಮಾಡಲ್ಲ. ಅಥವಾ ಓಡೋದ್ರು ಅವನನ್ನು ಈ ಕಡೆ ನಿಮ್ಮ ಮತಕ್ಕೆ ಕರ್ಕೊಂಡ್ಬರ್ತಾರೆ. ನಮ್ಮಲ್ಲಿ ಎಲ್ಲ ಒಂದೇ, ಇಟ್ಸ್ ಆಲ್ ದ ಸೇಮ್. ಹೋದ್ಮೇಲೆ ಗೊತ್ತಾಗತ್ತೆ. ನಮ್ಮಲ್ಲಿ ಆ ಬೌಂಡ್ರಿ ಇದೆ. ಏನೇ ಮಾಡಲಿ, ಎಷ್ಟೇ ಮಾಡಲಿ, ನಮ್ಮದು ಅನ್ನೋ ಬೌಂಡ್ರಿ ಬಿಟ್ಟು ಆಚೆ ಹೋಗೋದು ಇಲ್ಲಿ ಅದು ಇಲ್ಲ. ತಂದೆ ತಾಯಂದಿಗೂ ಅದು ಅರ್ಥ ಆಗ್ತಾ ಇಲ್ಲ. ನಮಗೆ ಮನೆ ಇದೆ, ಆಯಿತು, ಒಂದು ಫಾರಿನ್ ಟೂರ್ ಮಾಡಿದ್ವಿ, ಈ ಮನೆ ಎಷ್ಟು ದಿನ ಉಳಿಯುತ್ತೆ ಅಂತ. ಆಫ್ಘಾನಿಸ್ತಾನಲ್ಲಿ, ಬಾಂಗ್ಲಾದೇಶಲ್ಲಿ ಇವತ್ತು ಶ್ರೀಮಂತ ಅರಮನೆ, ನಾಳೆ ಬೀದಿನಲ್ಲಿ ಬಿಕಾರಿ ಆಗಬೇಕು ಅನ್ನೋ ಆ ಸ್ಥಿತಿಗೆ ಬರ್ತಾ ಇದೆ. ನಾವು ಮೈನಾರಿಟಿ ಆದರೆ ಏನಾಗುತ್ತೆ ಅನ್ನೋದು, ಮೆಜಾರಿಟಿ ಆಗಿದ್ದೇ ಆ ಸ್ಥಿತಿ ಬರ್ತಾ ಇದೆ. ಬಾಂಗ್ಲಾದೇಶದ ಪರಿಸ್ಥಿತಿಯನ್ನು ನೋಡಿ ಆದರೂ ನಾವು ಕಲಿಯಲಿಲ್ಲ. ಇನ್ನು ಅದೇ ಇತಿಹಾಸ ಪ್ರಜ್ಞೆ ನನಗಾಗಲ್ಲ ಅನ್ನೋ ಭ್ರಾಂತಿ. ಒಗ್ಗಟ್ಟು ಬೇಕಾಗಿಲ್ಲ, ಒಬ್ಬಟ್ಟಿದ್ರೆ ಸಾಕು. ಈ ಥರದ ಒಂದು ಬಹಳ ಭಯ ಆಗುತ್ತೆ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ. ಏಕೆಂದರೆ ವೆಲ್ ಟ್ರೈನ್ಡ್, ಫಂಡೆಡ್, ಯುನೈಟೆಡ್ ಅಪೋಸಿಷನು, ಆ್ಯಂಡ್ ನಾವಿಲ್ಲಿ ಡಿಸ್ಯುನೈಟೆಡ್, ಡಿಸ್ಆರ್ಗನೈಸ್ಡ್, ಇನ್ನೂ ಡಿನಯಲ್ ಮಾಡಲಿದ್ದೀವಿ. ಏನೂ ಆಗ್ತಿಲ್ಲ, ನೀವೇನೇನೋ ಮಾತಾಡ್ತೀರಾ ಅಂತ. ಮಾತು ಆಡಬಾರ್ದು. ವಾಟ್ಸಪ್ ಗ್ರೂಪ್ಸೆಲ್ಲ ನೋಡ್ತೀನಿ, ನನ್ನ ಫ್ರೆಂಡ್ಸ್ ಗ್ರೂಪ್ಸಲ್ಲೆಲ್ಲ ಹಾಯ್ ಅಂತ ಫ್ರೆಂಡ್ಸ್ ಅಂದಿರ್ಬೇಕು. ಅವ್ರು ರಾಮನ ಬಗ್ಗೆ, ಕೃಷ್ಣನ ಬಗ್ಗೆ, ನಮ್ಮ ದೀಪಾವಳಿ ಬಗ್ಗೆ ಯಾವ ಪೋಸ್ಟ್ ಹಾಕಿದ್ರು ಸುಮ್ಮನೆ ನಕ್ಬಿಡ್ಬೇಕು. ಎಲ್ಲ ಬಾಯಿ ಮುಚ್ಕೊಂಡಿರ್ತಾರೆ. ಹೀಗೆ ಮಾಡಬಾರ್ದು. ಒಂದು ಸಲ ಹೇಳ್ತೀನಿ, ನಮ್ಮ ಯಾವುದೋ ಒಂದು ವಾಟ್ಸಪ್ ಗ್ರೂಪಲ್ಲಿ ದೀಪಾವಳಿ ಟೈಮಲ್ಲಿ ಒಂದು ಪೋಸ್ಟ್ ಬಂತು. ಏನಂದರೆ ಬಲಿಪಾಡ್ಯಮಿ ದಿನ ಬರ್ತಾನಲ್ಲ, ಬಲಿ ಚಕ್ರವರ್ತಿ ಬರ್ತಾನೆ, ದೀಪಾವಳಿನೂ ಅಥವಾ ಓಣಂ ಟೈಮಲ್ಲೇ ಅನಿಸುತ್ತೆ. ಒಂದು ಪೋಸ್ಟ್, ಬಲಿ ಚಕ್ರವರ್ತಿ ಕೊಡೆ ಹಿಡ್ಕೊಂಬರ್ತಾನೆ, ಅದೊಂದು ಚಿತ್ರ, ಅದೊಂದು ಕಾರ್ಟೂನ್ ಥರ ಮಾಡಿಬಿಟ್ಟು ಅವ್ನು ಕಂಬ ಹತ್ಬಿಟ್ಟಿದ್ದಾನೆ ಹೆದರ್ಕೊಂಡು. ಬಲಿ ಚಕ್ರವರ್ತಿ, ಯಾಕೆಂದರೆ ಬೀದಿ ನಾಯಿಗಳೆಲ್ಲ ಅವ್ನು ಹಟ್ಟಿಸ್ಕೊಂಬಂದಿವೆ. ಬಲಿ ಚಕ್ರವರ್ತಿನ ಬೀದಿ ನಾಯಿಗಳು ಹಟ್ಟಿಸ್ಕೊಂಬರೋ ಥರ ಒಂದು ಪೋಸ್ಟ್. ಎಲ್ಲರೂ ಹಾ ಹಿ ಅದಕ್ಕೆ ಹಾಕಿದವನು ಬೇರೆ ಮತ್ತದವನು ಇಂಥದ್ದೇ ಹಾಕೋದು. ದೀಪಾವಳಿ ಬಂದಾಗ ಯಾವುದೋ ಒಂದು ಕಂಬದಲ್ಲಿ ಯಾವ ದೇಶದಲ್ಲೋ ಗೊತ್ತಿಲ್ಲ, ಅದು ಒಂದು ಯಾರೋ ನಾಯಿನ ಕಟ್ಟಿಬಿಟ್ಟಿದ್ದಾರೆ, ಕಂಬಕ್ಕೆ ಕಟ್ಬಿಟ್ಟು ಆ ಕಡೆ ಎಲ್ಲೋ ಹೋಗಿದ್ದಾರೆ. ಅದು ಎಲೆಕ್ಟ್ರಿಫೈ ಆಗೋಗ್ಬಿಟ್ಟಿದೆ. ಅದೇನೋ ಬೆಂಕಿ ಹಿಡ್ಕೊಂಡು ಪಟ 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 ಸಿಡಿತಾ ಇದೆ. ಪಾಪ ಆ ನಾಯಿ ಕಟ್ಟಾಕಿದಾರಲ್ಲ, ಅದು ವಿಲವಿಲ ಒದ್ದಾಡ್ತಾ ಇದೆ. ಅದು ಪೋಸ್ಟ್ ಹಾಕ್ಬಿಟ್ಟು ಹ್ಯಾಪಿ ದೀಪಾವಳಿ. ಅದನ್ನು ನಾವು ಅದೇ ಥರ ಮಾಡಿದ್ರೆ, ಮರ ಕಡಿಯೋ ಹಬ್ಬ ಅಂತ ಅವ್ರಿಗೇನಾದ್ರು ಹಾಕಿದ್ರೆ, ಅಥವಾ ಕುರಿ ಕಡಿಯೋ ಹಬ್ಬ ಅಂತ ಹಾಕಿದ್ರೆ ಬಿಡ್ತಾರಾ? ಹರ್ಟ್ ಆಗತ್ತೆ ತಾನೆ. ಈ ಥರ ಹಾಕೋದು ನಾನು ಒಬ್ಬಳೇ ಖಂಡಿಸ್ತಾ ಇದ್ದೆ. ಕಮ್ ಆನ್, ವಿ ಆರ್ ಆಲ್ ಫ್ರೆಂಡ್ಸ್. ಇಂಥ ಫ್ರೆಂಡ್ಸ್ ಬೇಡ ಅಂದೆ ನಾನು. ದೇಶ ಧರ್ಮಗಳ ಬಗ್ಗೆ ಗೌರವ ಇಲ್ದಿರೋ ಫ್ರೆಂಡ್ಸ್ ಬೇಕಾಗಿಲ್ಲ ನನಗೆ ಅಂತ. ಈ ಥರ ಆಗಿ ಕೂತಿದ್ದೀವಿ ನಾವು. ಫ್ರೆಂಡ್ಸ್, ಯಾವ ಫ್ರೆಂಡ್ಶಿಪ್ ಇದು? ಅದೇ ಇವ್ರ ಬಗ್ಗೆ ಮಾಡಿದ್ರೆ, ಈಗ ಇವ್ರ ಬರ್ತಡೇ ಆಯ್ತಾ, ಇವ್ರ ಜನ್ಮದಿನಕ್ಕೆ ಇವ್ರನ್ನ ಹಾಗೆ ಬೀದಿ ನಾಯಿ ಆಟಿಸ್ಕೊಂಬರೋ ಥರ, ಇವ್ರ ಮೇಲೆ ಹತ್ತಿರೋ ಥರ ವಿಕೃತವಾದ ಒಂದು ಕಾರ್ಟೂನ್ ಬರೆದ್ರೆ ಇಷ್ಟ ಆಗತ್ತಾ? ಹೀಗೆ ನಗ್ತಾರ? ಅಲ್ಲ, ಹುಡುಗಿನೋ ಹುಡುಗರು ಆ ಗ್ರೂಪಲ್ಲಿರೋರ್ನ ಆ ಥರ ಹಾಕ್ಬೋದಾ? ಬಿಡ್ತಾರ ಅವರು? ಅದೇ ಒಬ್ಬ ನಮ್ಮ ಪುರಾಣ ಪುರುಷ ಮಹಾತ್ಮ ಬಲಿಚಕ್ರವರ್ತಿ, ಭಾಗವತೋತ್ತಮ ಅವನು. ಶತಮಾನಗಳ ಕಾಲ ಅವನ ಹೆಸರಲ್ಲಿ ನಾವು ಹಬ್ಬ ಮಾಡ್ಕೊಂಬಂದಿದ್ದೀವಿ. ಈ ಥರ ಅಂದರೆ ಆ ಮಟ್ಟಕ್ಕೆ ನರಸತ್ತು ಹೋಗ್ಬಿಟ್ಟಿದ್ದೀವಿ. ಬಾಯಲ್ಲಿ ಖಂಡಿಸೋದಕ್ಕೂ ಭಯ, ಬೀದಿಯಲ್ಲಂತೂ ಸೇರೋದೇ ಇಲ್ಲ. ಯಾರಾದರೂ ಸೇರಿಸೋಕ್ಕೆ ಪ್ರಯತ್ನ ಪಟ್ಟರೆ ಮತ್ತೊಂದು ಜನ ವೆರಿ ಗುಡ್ ಅಂತೆಲ್ಲ ವಾಟ್ಸಪ್ಪಲ್ಲಿ ಲೈಕ್ ಕೊಡ್ತಾರೆ. ಬರೋದು ಮಾತ್ರ 20 ಜನ. ಕೆಲಸೋಳು ಬರೋ ಟೈಮು ಇನ್ನೊಂದು ಮತ್ತೊಂದು.
ಅದೇ ಇವ್ರಿಗೆ ಇಷ್ಟವಾದ ಬಾಲಿವುಡ್ ಕಸದ ಸಿನಿಮಾ ನೋಡೋಕ್ಕೆ ಮೊದಲೇ ಬುಕ್ ಮಾಡಿ ಬೆಳಗ್ಗೆನೇ ಹೊರಟುಬಿಡ್ತಾರೆ. ಇದು ಹಿಂದೂಗಳಿರುವ ಸ್ಥಿತಿ ಇವತ್ತು. ತುಂಬ ಕಷ್ಟ, ಭಯ ಆಗುತ್ತೆ. ದುಃಖದಿಂದ ಹೇಳ್ತಾ ಇದ್ದೀನಿ. ಕೇಳುವ ಧೈರ್ಯ ಇದ್ದರೆ ಕೇಳಿ ಅಷ್ಟೇ. ಏಕೆಂದರೆ ನಾವು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅನ್ನೋ ಥರ. ನಾನು ಕಣ್ಮುಚ್ಕೊಂಡಿದ್ದರೆ ಆರಾಮಾಗಿ ನಾವು ಸುಖವಾಗಿದ್ದೀವಿ, ಆಯಿತು, ನಮಗೇನು ಪ್ರಾಬ್ಲಮ್ ಇಲ್ಲ. ನಾವೇನು ಎಲ್ಲ ಫುಲ್ಲು ಇಟಾಲಿಯನ್ ಕಿಚನ್ ಇದೆ, ಯಾವುದೋ ಫ್ರೆಂಚ್ ಡ್ರಾಯಿಂಗ್ ರೂಮ್ ಇದೆ, ಇನ್ನು ಇಂಡಿಯನ್ ಏನೂ ಇಲ್ಲ ಇಲ್ಲಿ. ಇವ್ರ ವೇಷಭೂಷೆಯಿಂದ ಹಿಡಿದು ಎಲ್ಲನೂ ವೆಸ್ಟರ್ನೈಸ್ಡ್. ಅದು ಯಾರನ್ನೋ ಏಪ್ ಮಾಡಿಕೊಂಡು ನಾನು ಪ್ರೋಗ್ರೆಸ್ ಅನ್ನೋ ಭ್ರಾಂತಿನಲ್ಲಿದ್ದೀವಲ್ಲ, ಇದಕ್ಕಿಂತ ದಾಸ್ಯ ಇನ್ಯಾವುದಿದೆ? ನಾನು ಇನ್ನೊಬ್ಬರಾಗೋದು ಅದು ಪ್ರೋಗ್ರೆಸ್. ಅದು ರಾಬೆ ಥರ ಎಲ್ಲ ಒಂದೇ ಥರ ಅಪ್ಪ ಅಮ್ಮ ಗಂಡ ಹೆಂಡತಿ ಮಕ್ಕಳು ಅಜ್ಜಿ ತಾತ ಎಲ್ಲರೂ ಒಂದು ಬರ್ಮುಡ ಒಂದು ಟೀ ಶರ್ಟು. ವಿತ್ ಡ್ಯೂ ರೆಸ್ಪೆಕ್ಟ್ ಟು ದ ಡ್ರೆಸ್, ನಮಗಿನ್ನೇನೂ ಇಲ್ವಾ? ನಮ್ಮ ಅಸ್ತಿತ್ವ ಇಲ್ವಾ? ನಾನು ಒಂದು ಭಾರತೀಯಳಾಗಿ ಭಾರತೀಯತೆಯನ್ನು ಮನೆಯಲ್ಲೂ ಮೆರೀದೆ ಹೋದರೆ, ವೈಯಕ್ತಿಕ ಜೀವನದಲ್ಲೂ ಮೆರೀದೆ ಹೋದರೆ, ಸಮೂಹದಲ್ಲೂ ಮೆರೀದೆ ಹೋದರೆ ಎಲ್ಲಿ ಉಳಿಯುತ್ತೆ ಭಾರತೀಯತೆ? ನಾವು ಯಾಕೆ ಫಾಲೋವರ್ಸ್ ಆಗಬೇಕು? ಅವ್ರು ಕಲ್ಸೋಣ, ದಿನ ಸ್ನಾನ ಮಾಡ್ರಯ್ಯ ಅಂತ ಹೇಳ್ಕೊಡೋಣ. ಅವ್ರಿಗೆ ದಿನ ಸ್ನಾನ ಮಾಡಲ್ಲ ಅವ್ರುಗಳು. ಅವ್ರಿಗೆ ತಲೆ ಬಾಚ್ಕೊಳ್ಳಿ ಅಂತ ಹೇಳ್ಕೊಡೋಣ. ಅಲ್ಲಿ ಇಲ್ಲಿ ಪ್ಯಾಂಟ್ ಯಾಕೆ ಕರ್ಕೊಳ್ತೀರಾ? ಸರಿಯಾಗಿ ಸಭ್ಯವಾಗಿ ನಾವು ನಮ್ದು ಫ್ಯಾಷನ್ ಮಾಡೋಣ. ನಮ್ಮ ಯೋಗ ಫ್ಯಾಷನ್ ಆಗಿಲ್ವಾ? ನಮ್ಮ ಡೋಕ್ಲಾ ಫ್ಯಾಷನ್ ಆಗಿಲ್ವಾ? ನಮ್ಮ ಪಾನಿಪುರಿ ಫ್ಯಾಷನ್ ಆಗಿಲ್ವಾ? ನಮ್ಮ ಆಯುರ್ವೇದ ಫ್ಯಾಷನ್ ಆಗಿಲ್ವಾ? ನಮ್ಮ ವೇದಾಂತ ಫ್ಯಾಷನ್ ಆಗಿಲ್ವಾ? ಒಳ್ಳೇದು ನಮ್ಮ ಹತ್ರ ಇದನ್ನು ಕೊಡೋಣ. ಆ ಪ್ರೈಡ್ ಬರಬೇಕು. ತುಂಬ ಜನ ಹೇಳ್ತಿರ್ತಾರೆ, ನಾನು ತುಂಬ ವರ್ಷದಿಂದ ಹೇಳ್ತಾ ಇದ್ದೀನಿ, ಯಾವತ್ತು ಭಾರತೀಯ ವೇಷ ಹಾಕ್ಕೊಂಡು ಪಂಚೆ ಧೋತರ ಹಾಕ್ಕೊಂಡು ಶಿಕೆ ಇಟ್ಕೊಂಡು ಕುಂಕುಮ ಇಟ್ಕೊಂಡು ಅಥವಾ ಸೀರೆ ಉಟ್ಕೊಂಡು ಕೈ ತುಂಬ ಬಳೆ ಹಾಕ್ಕೊಂಡು ಅಪ್ಪಟ ಭಾರತೀಯ ವೇಷದಲ್ಲಿ ತಲೆ ಎತ್ಕೊಂಡು ಕನ್ನಡ ಮಾತಾಡಿಕೊಂಡು ಅಥವಾ ಸಂಸ್ಕೃತ ನಿಮ್ಮ ಯಾವುದೇ ದೇಶ ಭಾಷೆ ಇದು ಮಾತಾಡಿಕೊಂಡು ಅಪ್ಪಟ ಭಾರತೀಯ ರೀತಿಯಲ್ಲಿ ನೀವು ಏರ್ಪೋರ್ಟ್ಗೆ ಹೋಗ್ತಿರೋ, ಮಾಲ್ಗೆ ಹೋಗ್ತಿರೋ, ದೇಶ ವಿದೇಶ ಸುತ್ತಾಡ್ತಿರೋ, ಆವತ್ತು ನಿಜವಾಗಿಯೂ ನಿಮ್ಮಲ್ಲಿ ವಾಪಸ್ಸು ಅಭಿಮಾನ ಬಂದಿದೆ ಅಂತ. ಅಲ್ಲಿವರೆಗೂ ಎಲ್ಲೋ ಒಂದು ಪ್ರಶ್ನೆ ಹಾಕ್ಕೋಬೇಕು, ನಮಗೆ ಎಷ್ಟರ ಮಟ್ಟಿಗೆ ಭಾರತೀಯತೆಯಲ್ಲಿ ಬಂದಿದೆ ಅಂತ. ಇಂಡಿಯಾ ಕ್ರಿಕೆಟ್ ಮ್ಯಾಚ್ ಆದಾಗ ಮಾತ್ರ ಏನೋ ಒಂದು ಕಿಚ್ಚಾಡ್ಬಿಟ್ರೆ ಅದು ದೇಶಾಭಿಮಾನ ಅಲ್ಲ. ಅದು ಅರ್ಧಕ್ಕರ್ಧ ವೆಸ್ಟರ್ನೈಸ್ಡ್. ಅದು ಯಾವ ಟಿ ಶರ್ಟ್ ಹಾಕೋಬೇಕು, ಹೆಂಗೆ ಕೂಗಬೇಕು, ಹೆಂಗೆ ಚಿಯರ್ ಮಾಡಬೇಕು, ಅದು ಕೂಡ ಇನ್ಯಾರೋ ಹೇಳ್ಕೊಡ್ತಿದ್ದಾರೆ. ಅಂದರೆ ಎಲ್ಲ ಅಲ್ಲಿಂದೇ ಬರಬೇಕಾ? ನಮ್ಗೆ ಸ್ವಂತ ಬುದ್ಧಿನೇ ಇಲ್ವಾ? ನಮ್ಗೆ ಏನು ಇಲ್ವಾ? ಹಾಗಾದರೆ ಏನು ಉಳಿದಿಲ್ಲ ಕೊನೆಗೆ. ಆ ಥರ ಆಗೋಗ್ತಾ ಇದೆ. ಶಾಲೆಗಳು ಅಷ್ಟೇ ಪ್ರಿಪೇರ್ ಮಾಡದೆ IIM IIT ಟು ಪ್ಯಾಕ್ ಆಫ್ ಟು ದ ವೆಸ್ಟ್ ಅಷ್ಟೇನಾ? ಡೆಸ್ಟಿನೇಷನ್ ಭಾರತ ಅಂತ ಯಾತಕ್ಕೆ ಕೊಡಬಾರ್ದು ನಾವು? ಇವಾಗ ಇಷ್ಟೊಳ್ಳೆ ಪ್ರೈಮ್ ಮಿನಿಸ್ಟರ್ ಇವಾಗಲ್ಲೇ ಇನ್ಯಾವಾಗ ದೇಶ ಕಟ್ಟೋಣ? ಹುಟ್ಟೋದು ಒಂದು ಮಗು. ಈ ಪಾಪ್ಯುಲೇಷನ್ ಕಂಟ್ರೋಲ್ ಅದ್ರ ಬಗ್ಗೆ ಎಲ್ಲ ಒಂದಷ್ಟು ಥಿಯರೀಸ್ ತಂದು ಅದು ನಾವೊಬ್ಬರೇ ಫಾಲೋ ಮಾಡೋದು, ಹಿಂದೂಗಳು ಮಾತ್ರ ಫಾಲೋ ಮಾಡೋದು. ಟೆರರಿಸ್ಟ್ ಹಡಿಯೋರು 10-20 ಹಡೀತಾರೆ. ಇನ್ನು ಇವನು ಮತಾಂತರ ಮಾಡ್ತಾರೆ. ಆ 1-2 ಕೂಡ ಎಕ್ಸ್ಪೋರ್ಟೆಡು. ಇನ್ನು ಯಾರು ಉಳಿದ್ರು ಓಟ್ ಹಾಕೋದಕ್ಕೆ? ದೇಶ ಕಟ್ಟಕ್ಕೆ ಯಾರು ಉಳಿದ್ರು? ಸಂಸ್ಕೃತಿ ಉಳ್ಸೋಕ್ಕೆ ಎಷ್ಟೆಷ್ಟು ಕಲೆಗಳು, ಎಷ್ಟು ಸಾಹಿತ್ಯ ಪ್ರಕಾರಗಳು, ಎಷ್ಟು ಕೃಷಿ ಪ್ರಕಾರಗಳು, ಎಷ್ಟು ಜೀವನ ಶೈಲಿಯ ಪ್ರಕಾರಗಳು, ಎಷ್ಟು ಕುಲಕಸುಬುಗಳು, ಎಷ್ಟು ವೃತ್ತಿಗಳು, ಎಷ್ಟು ಥರ ಇದೆ, ಎಷ್ಟು ದೇಶೀಯ ಆಟಗಳು, ವಿನೋದಗಳು, ವಸ್ತ್ರಭೂಷಗಳು, ಜ್ಯುವೆಲ್ರಿ. ನೋಡಿ, ಪ್ರಯತ್ನಪಟ್ಟು ನೋಡಿ. ನೀವು ದೇಶೀಯವಾದ ಯಾವುದನ್ನಾದರೂ ಒಂದು ಬಿಸ್ನೆಸ್ ಥರ ಅಥವಾ ಪುನರುಜ್ಜೀವನ ಮಾಡ್ಕೋಗಿ ಅದ್ಭುತವಾದ ಸಂಪತ್ತು ಬರುತ್ತೆ. ಮಸಾಲೆ ದೋಸೆ ಮಾಡಿ ಎಷ್ಟು ಜನ ಇವತ್ತು ಜೀವನ ಮಾಡ್ತಿದ್ದಾರೆ ಗೊತ್ತಾ? ಬೀದಿನಲ್ಲಿ ಪಾನಿಪುರಿ ಚುರುಮುರಿ ಮಾಡಿ ಅರಮನೆಗಳು ಕಟ್ಟಿದವರು ಇದ್ದಾರೆ. ಮೈಸೂರಲ್ಲಿ ಒಂದು ಕಡೆ ಒಂದು ಚುರುಮುರಿ ಮಾಡ್ತಾರೆ. ಅವ್ರ ಹೆಸರು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ತುಂಬ ಸುಮ್ಮನೆ ಒಂದು ಬೀದಿನಲ್ಲಿ ಗಂಡ ಹೆಂಡತಿ 38 ವರ್ಷದಿಂದ ಮಾಡ್ತಿದ್ದಾರೆ. ಸಾಯಂಕಾಲ 5 ಗಂಟೆಯಿಂದ 10 ಗಂಟೆ. ಅಮೃತ ಇದ್ದಂಗೆ ಇರುತ್ತಪ್ಪ, ಅಮೃತನೇ. ಅಷ್ಟು ಚೆನ್ನಾಗಿ ತರಾವರಿ ಚುರುಮುರಿ, ಇನ್ನೇನೂ ಮಾಡಲ್ಲ. ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ಅಷ್ಟು ಪರಿಶ್ರಮ. ಗಂಡ ಹೆಂಡತಿ ಕಾದು ಅದೇನೂ ಇಲ್ಲ, ಬೀದಿನಲ್ಲ ಅಲ್ಲಲ್ಲಿ ನಿಂತ್ಕೊಂಡು ತಿನ್ನಬೇಕು. ಸರಿಯಾದ ಇದು ಕೂಡ ಒಂದು ಕೂತ್ಕೊಳ್ಳೋಕೆ ಒಂದು ಕುರ್ಚಿ ಕೂಡ ಇಲ್ಲ. ಅಂದರೆ 38 ವರ್ಷಗಳ ಕಾಲ ಎಷ್ಟು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಯಾವತ್ತು ನಾವು ಚೆನ್ನಾಗಿ ಕ್ವಾಲಿಟೇಟಿವ್ ಆಗಿ ಮಾಡಿದ್ರೆ, ಸಂಗೀತ ಚೆನ್ನಾಗಿ ಇವತ್ತು ನಮ್ಮ ಸಂಗೀತಗಾರರಿಗೆ ಒಳ್ಳೊಳ್ಳೆಯವರು ಎಷ್ಟು ವಿಶ್ವಮಾನ್ಯವಾಗಿದ್ದಾರೆ. ಕೈ ಕಾಲು ಹಿಡ್ಕೊಂಡು ದಯವಿಟ್ಟು ಪಾಠ ಕಲಿಸಿ. ಒಂದು ಕ್ಲಾಸ್ಗೆ 10,000 ರೂಪಾಯಿ ಕೊಡ್ತಾರೆ. ಒಂದು ಕ್ಲಾಸ್ಗೆ 1 ಅವರ್ ಪಾಠಕ್ಕೆ 10,000 ರೂಪಾಯಿ ಕೊಡೋಕ್ಕೆ ತಯಾರಿದ್ದಾರೆ ಜನ. ಕಲಾವಿದರಿಗೆ ನನಗೆ ಗೊತ್ತಿರೋ ಎಷ್ಟೋ ಕಲಾವಿದರು, ಇಂಜಿನಿಯರ್ಗಳು, MCA MBA ಮಾಡೋದು ಎಲ್ಲ ಬಿಟ್ಟು ಫುಲ್ ಟೈಮ್ ಕಲೆಗೆ ಬಂದುಬಿಟ್ಟಿದ್ದಾರೆ. ಒಬ್ಬರು ನನಗೆ ನಮ್ಮ ಮನೆಯವ್ರು ಕೇಳ್ತಾಯಿದ್ರು, ಏನು ರೀ ನೀವು ಒಳ್ಳೆ
1.5-2 ಲಕ್ಷದ ಜಾಬ್ ಬಿಟ್ಬಿಟ್ಟಿಲ್ಲ ಅವ್ರೆ. ಅಯ್ಯೋ ನಾನು ಒಂದು ಕಾನ್ಸರ್ಟ್ ಕೊಟ್ಟರೆ 1.5 ಲಕ್ಷ ಬರುತ್ತೆ ನನಗೆ, ತಿಂಗಳಿಗೆ ಒಂದು ಪ್ರೋಗ್ರಾಮನ್ನು 1.5 ಲಕ್ಷ, ಅದರಲ್ಲಿ ಏನಿದೆ, ಇದರಲ್ಲಿ ಸಂತೋಷ ಇದೆ ಅಂತ. ನೃತ್ಯ ಪಟವಿಗಳಿಗೆ ಎಷ್ಟೊಂದಿದೆ. ನಾವು ನಮ್ಮದೇ ದೇಶಿ ಉದ್ಯಮಗಳನ್ನು, ನಮ್ಮ ಮನೆ ಎದುರು ಒಬ್ಬರಿದ್ದರು, ಅವರು ಉಪ್ಪಿನಕಾಯಿ ಮಾಡೋದನ್ನು ಶುರು ಮಾಡಿದ್ರು. ಬೆಳೀತು ಸುಮ್ಮನೆ ಮನೇಲಿ ಉಪ್ಪಿನಕಾಯಿ ಮಾಡೋಕ್ಕೆ ಶುರು ಮಾಡಿ ದೊಡ್ಡ ಉದ್ಯಮ ಆಗಿ, ಈಗ ವಯಸ್ಸಾಯಿತು ಅಂತೆಲ್ಲ ವೈಂಡ್ ಅಪ್ ಮಾಡಿ ಇನ್ನೊಬ್ರು ಕೊಟ್ಬಿಟ್ಟು ಆರಾಮಾಗಿ ಭಾರಿ ಶ್ರೀಮಂತರಾಗ್ಬಿಟ್ರು. ಯಾವುದೇ ಕಾಯಕವನ್ನು, ಅದಕ್ಕೆ ಬಸವೇಶ್ವರರು ಕಾಯಕವೇ ಕೈಲಾಸ ಅಂದಿದ್ದು. ಚೆನ್ನಾಗಿ ಕ್ವಾಲಿಟೇಟಿವ್ ಆಗಿ ಒಳ್ಳೆ ರೀತಿಯಲ್ಲಿ ಮಾಡಿದ್ರೆ ಈ ದೇಶದ ಮಣ್ಣಿನಲ್ಲಿ ಹುಟ್ಟಿ ಬೆಳೆಯುವ ಸಂಪನ್ಮೂಲಗಳನ್ನು ಬಳಸ್ಕೊಂಡು, ಈ ದೇಶದ ವಿದ್ಯೆಗಳನ್ನ ಇಟ್ಕೊಂಡು, ಕಲೆ ಆಗ್ಬೋದು, ಸಾಹಿತ್ಯ ಆಗ್ಬೋದು, ಕೃಷಿ ಆಗ್ಬೋದು, ಯಾವುದೇ ಒಂದು ಕೈಗಾರಿಕೆ ಆಗ್ಬೋದು, ಉದ್ಯಮಗಳನ್ನು ಬೆಳೆಸ್ತಾ ಹೋದರೆ ಅದ್ಭುತ ಮಾಡ್ಬೋದು. ನನ್ನ ಫ್ರೆಂಡ್ಸ್ ಕೆಲವರು ಇದ್ದಾರೆ, ಅವ್ರೇನು ಮಾಡ್ತಾರೆ ಅಂದರೆ ಆರ್ಟಿಸನ್ಸು, ಇದನ್ನು ತಯಾರು ಮಾಡ್ತಾರಲ್ಲ, ಬೇರೆ ಬೇರೆ ಬಗೆಯ ಒಂದು ಕಲೆಗಳನ್ನೆಲ್ಲ ಮಾಡ್ತಾರಲ್ಲ, ಪಾಟ್ರಿ ಇರ್ಬೋದು, ವೀವಿಂಗ್ ಇರ್ಬೋದು, ಬ್ಯಾಗ್ ಮಾಡೋದು, ಮತ್ತೊಂದು ಮಾಡೋದು, ಅವ್ರ ಹತ್ರ ಹೋಗ್ಬಿಟ್ಟು ಅದನ್ನೆಲ್ಲ ತಂದು ಆನ್ಲೈನಲ್ಲಿ ಸೆಲ್ ಮಾಡ್ತಾರೆ. ಒಂದು ಸಣ್ಣ ಪ್ರಾಫಿಟ್ ಇಟ್ಕೊಳ್ತಾರೆ. ಅವ್ರಿಗೆ 70% ಕೊಡ್ತಾರೆ, ಇವ್ರು 30% ಕೊಡ್ತಾರೆ. ಮನೇಲಿ ಕೂತ್ಕೊಂಡು ಎಷ್ಟು ಬಿಸ್ನೆಸ್ ಗೊತ್ತಾ ಅವ್ರಿಗೆ. ನಮ್ಮ ಮನೆ ಬಾಗಿಲಲ್ಲೇ ಒಬ್ಬರು ಒಳ್ಳೆ ದರ್ಶಿನಿ ಇದೆ, ಅವ್ರು ಮಾಡೋದು 3-4 ಐಟಮ್ ಅಷ್ಟೇ. ಒಂದು ಇಡ್ಲಿ ವಡೆ, ಒಂದು ಪೂರಿ ಸಾಗು ಬೆಳಗ್ಗೆ, ಮಧ್ಯಾಹ್ನ ಒಂದು ಸ್ವಲ್ಪ ಅನ್ನ ಸಾರು, ಸಾಯಂಕಾಲ ಪಾನಿಪುರಿ. ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತಂದರೆ, ಅವ್ರಿಗೆ ಜನ ಬರ್ತಾರೆ, ಆದರೆ ಅವ್ರು ಮಾಡೋಕ್ಕೆ ಸಾಕಾಗೋಗ್ಬಿಟ್ಟಿದೆ, ಅಷ್ಟೇ ಮಾಡಿಬಿಟ್ಟು ಆರಾಮಾಗಿ. ನಾವು ಚೆನ್ನಾಗಿ ಪರಿಶ್ರಮದಿಂದ, ಕೌಶಲದಿಂದ, ಉತ್ತಮ ಗುಣಮಟ್ಟದ ಯಾವುದೇ ಕೆಲಸ ಮಾಡಿದ್ರೂ ಈ ದೇಶದಲ್ಲಿ ಇದ್ಕೊಂಡು ನಾವು ಬೇಕಾದಷ್ಟು ಹಣ ಸಂಪಾದಿಸ್ಬೋದು, ಕೀರ್ತಿ ಸಂಪಾದಿಸ್ಬೋದು, ಸುಖ ಸಂಪಾದಿಸ್ಬೋದು. ಎಲ್ಲೂ ಹೋಗಬೇಕಾಗಿಲ್ಲ. ಎಲ್ಲರೂ ಹೋಗಿ, ಪರವಾಗಿಲ್ಲ, ಹೋಗಿ ಕಲಿತು ಲರ್ನ್ ಕಮ್ ಬ್ಯಾಕ್ ಅಂತ. ಆದರೆ ಆ ವಿಷನ್ ಕೊಡಬೇಕು ನಾವು. ವಿಶ್ವೇಶ್ವರಯ್ಯನವ್ರ ಅಮ್ಮ ಹೇಳಿದ್ರು, ಮಗು ಈ ಇಡೀ ಊರಲ್ಲಿ ನೀರಿಲ್ಲ, ನನಗೆ ಮಾತು ಕೊಡು, ನೀನು ದೊಡ್ಡವನಾದ್ಮೇಲೆ ನಮ್ಮ ಇಡೀ ಮುದ್ದೇನಹಳ್ಳಿಗೆ ನೀನು ನೀರು ಬರ್ಸ್ತೀಯ ಅಂತ ಮಾತು ಕೊಡು. ಮಾತು ತೊಗೊಂಡ್ಲು ಆ ಮಹಾತಾಯಿ. ಎಂಥ ವಿಷನ್ ಕೊಟ್ಲು ಮಗನಿಗೆ. ಬರೀ ಮುದ್ದೇನಹಳ್ಳಿಗಲ್ಲ, ಬರೀ ಚಿಕ್ಕಬಳ್ಳಾಪುರ ಜಿಲ್ಲೆಗಲ್ಲ, ಬರೀ ಕರ್ನಾಟಕಕ್ಕಲ್ಲ, ಬರೀ ಭಾರತಕ್ಕಲ್ಲ, ವಿಶ್ವದ ಎಷ್ಟೋ ಕಡೆ ಅವರು ನೀರಾವರಿ ಯೋಜನೆಗಳನ್ನು ಮಾಡಿ, ಡ್ಯಾಮ್ಗಳನ್ನು ಕಟ್ಟಿಸಿ, ಏನೇನೋ ಮಾಡಿ, ಬರೀ ನೀರಷ್ಟೇ ಅಲ್ಲ, ರೋಡ್ಗಳನ್ನ ಕಟ್ಸಿದ್ರು, ಊರೂರು ಕಟ್ಸಿದ್ರು, ಟೌನ್ಶಿಪ್ಸ್ ಕಟ್ಸಿದ್ರು, ದಿವಾನ್ರಾಗಿ ಏನು ಕೆಲಸ ಮಾಡಿದ್ರು, ಲೋಕಕ್ಕೆ ಎಷ್ಟು ಮಾಡಿದ್ರು. ತಾಯಿ ಕೊಟ್ಟ ವಿಷನ್ ಅದು. ಅದು ತಾಯಿ, ಅದು ಒಂದು ಪೇರೆಂಟಿಂಗ್ ಅಂತಂದರೆ. ಸೊ ಈ ಥರದ ಒಂದು ಎನ್ಲೈಟೆಂಡ್ ಪೇರೆಂಟಿಂಗ್ ಏನಿದೆ, ಅದು ನಮ್ಮಲ್ಲಿ ಬರಬೇಕಾಗಿದೆ. ಮಗು ಇದು ನನ್ನ ದೇಶ, ಹೆಮ್ಮೆಯಿಂದ ಹಾಕ್ಕೊಂಡು ಹೋಗು. ಶಾಲೆಗಳಲ್ಲಿ ಪಂಚೆ ಎಲ್ಲ ಉಟ್ಕೊಂಡ್ಬರ್ಬಾರ್ದು ಎಥನಿಕ್ ಡೇಗೆ ಅಂತ ಹೇಳಿ ಕಳಿಸ್ತಾರೆ. ಇನ್ಯಾವಾಗ ಉಟ್ಕೊಳ್ಳೋದು ಮಕ್ಕಳು? ನಂಗೆ ಸೀರೆ ಉಟ್ಕೊಳ್ಳೋಕೆ ಬರಲ್ಲ ಅಂತ ಹೇಳ್ತಾರೆ. 30 ವರ್ಷ ಆಗಿರುತ್ತೆ, ಸೀರೆ ಉಟ್ಕೊಳ್ಳೋಕೆ ಬರಲ್ಲ. ಇಂಥ ಸುಂದರವಾದ ವೇಷಕ್ಕಿಂತ ಇನ್ಯಾವುದಿದೆ? ಸೌಂದರ್ಯಕ್ಕೆ ಸೌಂದರ್ಯ, ಸಭ್ಯತೆಗೆ ಸಭ್ಯತೆ, ಪರಂಪರೆಯ ಅಸ್ಮಿತೆ ಎಲ್ಲ ಇದೆ ಇದರಲ್ಲಿ. ಅಂದರೆ ಇನ್ಯಾವಾಗ ಕಲಿಯೋದು ನಾವು? ಇವ್ರು ಹಾಕೋ ಶಾಲೆಗಳು ಹೆಂಗಿರುತ್ತೆ ಅಂದರೆ, LKGಯಿಂದ 10ನೇ ಕ್ಲಾಸ್ವರೆಗೂ ಬಿಂದಿ ನಾಟ್ ಅಲೌಡು, ಬಳೆ ನಾಟ್ ಅಲೌಡು, ಕನ್ನಡ ನಾಟ್ ಅಲೌಡು. ಇವರು PUC ಆದಮೇಲೆ ಆಚೆ ಬರ್ತಾರೆ, ಕ್ವಾಯ್ ಅಂತ. ಆ ಕಡೆ ಗಬ್ಬು ಇಂಗ್ಲೀಷು, ಈ ಕಡೆ ಕನ್ನಡನೂ ಬರಲ್ಲ. ಒಂಥರ ಮಾತಾಡಿಕೊಂಡು ನಾವೇನೋ ಇಲ್ಲೋ, ಅವರ ಡ್ರೀಮೇ ನಾನು MG ರೋಡ್ ಸುತ್ತಾಡ್ಕೊಂಡಿರೋದು, ಆಮೇಲೆ ಬೇರೆ ದೇಶಕ್ಕೆ ಹೊಟ್ಟೋಗ್ಬಿಡೋದು. ಇಷ್ಟೇ ಅವ್ರ ಲೈಫಲ್ಲಿ, ಇನ್ನೇನೂ ಇಲ್ಲ. ವಾಸ್ತವ ಈ ದೇಶ ಇಲ್ಲ. ಇವ್ರಿಗೆ ಮದುವೆ ದಿನ ಕೂಡ, ನಾನೊಬ್ಬರು ಮದುವೆಗೆ ಹೋಗಿದ್ದೆ. ಮದುವೆ ದಿನ ಮದುವೆ ಹುಡುಗಿಗೆ ಬೊಟ್ಟಿಟ್ರೆ ಡಸನ್ ಲುಕ್ ಲೈಕ್ ಆನ್ ಮೀ. ಚಿಕ್ಕದು ಮಾಡಿ 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 ಮದುವೆ ಹುಡುಗಿ ಹಣೆಯಲ್ಲಿ ಕುಂಕುಮ ಇಡೋಕ್ಕೆ ಅವಳಿಗೆ ಇಷ್ಟ ಆಗ್ತಿಲ್ಲ. ಯಾಕೆಂದರೆ 12 ವರ್ಷ ಹಣೆಯಲ್ಲಿ ಕುಂಕುಮ ಇಲ್ಲದೆ ನೋಡಿ 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 ಅವಳಿಗೆ ಹಾಗೆ ಕಂಡೀಷನ್ ಆಗಿಬಿಟ್ಟಿದೆ. ಎಲ್ಲ ಕಂಡೀಷನಿಂಗ್ ಅಷ್ಟೇ, ಅವ್ರಿಗೆ ಗೊತ್ತು, ಅದಕ್ಕೆ ಹಂಗೆ ಮಾಡ್ತಾರೆ ಅವರು. ಸಮಾನತೆ ಏನು ಸಮಾನತೆ? ಅವ್ರು ಬೇಕಾದ್ರೆ ಹಾಕ್ಕೊಂಬರ್ಬೋದಾ? ಅವ್ರ ಚಿಹ್ನೆಗಳನ್ನ ತಲೆ ಮೇಲೆ ಕೊರಳಲ್ಲಿ ಹಾಕ್ಕೊಂಬರ್ಬೋದು. ನಮ್ಮ ಚಿಹ್ನೆಗಳಿಗೆ ಮಾತ್ರ ಪ್ರಾಬ್ಲಮ್ಮು. ನಾವೇನಾದ್ರು ಕೆಂಪು ದಾರ ಹಾಕಿ ಕಳಿಸ್ಬಿಟ್ರೆ ದೊಡ್ಡ ಪ್ರಾಬ್ಲಮ್. ದೇವರ ರಕ್ಷೆ ಅದು. ಈ ಥರದ ಸಮಸ್ಯೆಗಳು ಪೇರೆಂಟ್ಸು ಕೌಂಟರ್ ಮಾಡಲ್ಲ. ಹಿಂದೂ ಶಾಲೆಗಳಲ್ಲೇ ಕೌಂಟರ್ ಮಾಡಲ್ಲ. ನಾವೊಬ್ಬರೋ ಇಬ್ಬರೋ ಹೋಗಿ ಮಾತಾಡಿದ್ರೆ ಇವ್ನು ಎಲ್ಲದಕ್ಕೂ ಒಂದು ಹೇಳ್ತಾರೆ ಅಂತ ಅನಿಸುತ್ತೆ ಅವ್ರಿಗೆ. ಆ ಥರ ಸ್ಥಿತಿ ಬಂದಿದೆ ಈಗ. ನಿಜವಾಗ್ಲೂ ಈ ಭಾರತ ದೇಶವನ್ನು, ಸನಾತನ ಧರ್ಮವನ್ನು ಕಂಟಕ ಬಂದಾಗಲೆಲ್ಲ ಪರಮಾತ್ಮನೇ ಇಳಿದು ಬಂದು ಎಲ್ಲ ಸೆಟ್ರೈಟ್ ಮಾಡಿದ್ದಾನೆ ಅಂತಾರೆ. ಹಾಗೆ ಅಂಥ ಒಂದು ಪವಾಡ ನಡಿಬೇಕು. ಇನ್ನೂ ನಿದ್ರೆಯಲ್ಲಿದ್ದೀವಿ. ಸೊ ಈಗಾದರೂ ಎಚ್ಚೆತ್ಕೊಂಡ್ರೆ, ಕನಿಷ್ಠ ನಾವು ಯಾರು, ನಮ್ಮ ದೇಶ, ನಮ್ಮ ಧರ್ಮ, ಧಾರ್ಮಿಕವಾಗಿ ನಾವು ಎಚ್ಚೆತ್ಕೊಳ್ದೆ ಹೋದರೆ, ಸಾಮಾಜಿಕವಾಗಿ ಸಂಘಟಿತರಾಗದೆ ಹೋದರೆ ತುಂಬ ಸುಲಭದಲ್ಲಿ ನಮ್ಮನ್ನು ಮುಗಿಸ್ಬಿಡ್ತಾರೆ. ನೆಪಕ್ಕೆ ಮಾತ್ರ ನಾವು ಮೆಜಾರಿಟಿಗಳು. ಒಂದು 2,000 ರೂಪಾಯಿ ಮುಖಕ್ಕೆ ಹಿಂಗೆ ಎಸಿದ್ರೆ, ಒಂದು ಫ್ರೀ ಬಸ್ ರೈಡ್ ಕೊಟ್ಬಿಟ್ರೆ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟು ವೋಟ್ ಹಾಕ್ಬಿಡ್ತಾರೆ ಅವ್ರಿಗೆ.
ಸೊ ನಮ್ಮನ್ನು ಹೆಂಗೆ ಮೂರ್ಖರನ್ನಾಗಿ ಮಾಡಿ ಓಟ್ ತೊಗೋಬೇಕು ಅಂತ ಗೊತ್ತು. ಮತ್ತು ಅವರು ಯುನೈಟೆಡಾಗಿ ಹೇಗೆ ನಮ್ಗೆ ಓಟ್ ಹಾಕ್ತಾರೆ ಅಂತ ಅವ್ರಿಗೆ ಗೊತ್ತು. ಹಾಗಾಗಿ ಒಂದು ಆದರ್ಶ ಇಟ್ಕೊಂಡು ಇರುವಂಥ ಹಿಂದೂಗಳು ತುಂಬ ಕಡಿಮೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿದೆ. ಹಾಗಾಗಿ ಇದು ಒಂಥರ ಕಷ್ಟದ ಪರಿಸ್ಥಿತಿನಲ್ಲೇ ಇದ್ದೀವಿ. ಭಗವಂತನೇ ಕೃಪೆ ಮಾಡಿ, ನಾನಂತೂ ಪ್ರಾರ್ಥನೆ ಮಾಡ್ತೀನಿ ಸ್ವಲ್ಪ ಎಚ್ಚರ, ಈ ನಿದ್ರೆಯಿಂದ ಎಚ್ಚೆತ್ತು ಏನಾಗ್ತಿದೆ ಅಂತ ಸ್ವಲ್ಪ ತಿಳ್ಕೊಂಡ್ರೆ ಒಳ್ಳೆಯದು. ಸಾವಿರಾರು ವರ್ಷಗಳ ಕಾಲ ಪ್ರಾಣ ಕೊಟ್ಟು ಸರ್ವಸ್ವವನ್ನು ಬಲಿದಾನ ಮಾಡಿ ನಮ್ಮನ್ನು ಈ ಧರ್ಮವನ್ನು ಉಳಿಸಿ ಬೆಳೆಸಿ ಬಂದಿದ್ದಾರೆ ನನ್ನ ಪೂರ್ವಜರೇ. ಒಂದೇ ನಿಮಿಷ ಮತಾಂತರ ಆಗೋದಕ್ಕೆ, ಆದರೆ ಧರ್ಮ ಉಳಿಸ್ಕೊಳ್ಳೋದಕ್ಕೆ ಊರು ಆಸ್ತಿ ಎಲ್ಲ ಕಳ್ಕೊಂಡು ಬೀದಿ ಬೀದಿ ಅಲ್ದಾಡ್ಕೊಂಡು ಬಂದು ಕೊನೆಗಿಲ್ಲೆಲ್ಲೋ ಸೆಟ್ಲಾಗಿದ್ದಾರೆ. ಅಂದರೆ ಈ ಥರ ಎಷ್ಟೋ ಕುಟುಂಬಗಳದ್ದು, ಲಕ್ಷೋಪಲಕ್ಷ ಕುಟುಂಬಗಳದ್ದು ಕಥೆಗಳಿವೆ. ಯಾಕೆ ಹಾಗೆ ಮಾಡಿದ್ರು? ಧರ್ಮ ಉಳಿಸ್ಕೊಳ್ಳೋದು ತಾನೆ. ಅಷ್ಟೆಲ್ಲ ಮಾಡಿದ್ಮೇಲೂ ಇವತ್ತು ಅಷ್ಟು ಸುಲಭವಾಗಿ ನಮ್ಮ ಕಣ್ಮುಂದೆ ಒಬ್ಬರು ನಮ್ಮ ಧರ್ಮವನ್ನು ಅವಮಾನ ಮಾಡ್ತಿದ್ರೆ, ನಮ್ಮ ದೇವಸ್ಥಾನವನ್ನು ಕಬಳಿಸ್ತಾ ಇದ್ದರೆ ನೋಡ್ಕೊಂಡು ಸುಮ್ಮನೆ ಇರ್ತೀವಲ್ವ. ನಮ್ಮ ದೇವಸ್ಥಾನದ ಮುಂದೆ ಕೂತ್ಕೊಂಡು ಉಗಿದು ಮಾಲೆ ಕಟ್ಟಿ ಕೊಟ್ಟರೆ ಅಯ್ಯೋ ಪರವಾಗಿಲ್ಲ ಪಾಪ ಬಡವ ಅಂತ ಹೇಳಿಬಿಟ್ಟು ಈ ಥರ ಇಷ್ಟರ ಮಟ್ಟಿಗೆ ನಾವು ಆದರೆ ಇನ್ನೇನು ಹೇಗೆ ಯಾರನ್ನ ವಿಶ್ವಾಸ ಮಾಡಬೇಕು? ತಂದೆ ತಾಯಿ, ಅಜ್ಜಿ ತಾತ, ಪರಂಪರೆ, ಅರ್ಚಕರು, ಸನ್ಯಾಸಿಗಳು, ಗುರುಗಳು, ಇವ್ರು ಯಾರ ಬಗ್ಗೆನೂ ವಿಶ್ವಾಸ ಇಲ್ಲ. ಅವನೆಲ್ಲ ಔಟ್ಡೇಟೆಡ್ ಪೀಪಲ್. ಅಲ್ಲಿ ಉಗಿದು ಕೊಡೋನು, ಆ ಬಾಲಿವುಡ್ಡಿನ ಮಾನಗೆಟ್ಟ ನಟನಟಿಯರು, ಇವ್ರ ಮೇಲೆ ವಿಶ್ವಾಸ. ಅದು ಪ್ರಶ್ನೆನೇ ಬರಲ್ಲ. ಇವಳೇನೇನೋ ಹೇಳ್ತಿದ್ದಾಳಲ್ಲ, ಇದು ನಾನ್ ಸೆನ್ಸ್ ಅಲ್ವಾ ಅಂತ ಪ್ರಶ್ನೆನೇ ಬರಲ್ಲ. ಓ ವಾವ್, ನನ್ನ ಫೇವ್ರೆಟ್ ಹೀರೋಯಿನ್ ಅವಳು ಹೇಳ್ಬಿಟ್ರೆ ಆಗೋಯ್ತು. ನನ್ನ ಫೇವ್ರೆಟ್ ಹೀರೋ ಅದೆಂಥದ್ದು ಕಚಡ ನೂಡಲ್ಸ್ನ ತಿಂದಂಗೆ ತೋರಿಸ್ಬಿಟ್ರೆ, ಅದು ಯಾವುದೋ ಒಂದು ಏರಿಯೇಟೆಡ್ ಡ್ರಿಂಕ್ನ ಕುಡ್ದಂಗೆ ತೋರಿಸ್ಬಿಟ್ರೆ ಅದು ಟಾಯ್ಲೆಟ್ ಕ್ಲೀನರ್ ವಿತ್ ಶುಗರ್ ಅದು ಯಾಕೆ ನನ್ನ ಫೇವ್ರೆಟ್ ಹೀರೋ ಅಲ್ವಾ? ಇಂಥ ಒಂದು ಮೂಢನಂಬಿಕೆ ನಮ್ಮಲ್ಲಿ ಕವದಿದೆ. ಸೊ ವೈಚಾರಿಕತೆ ಅನ್ನೋ ಹೆಸರಲ್ಲಿ ಮೂಢನಂಬಿಕೆ ಬರ್ತಾ ಇದೆ ಇವತ್ತು. ವಿ ಆರ್ ಬಿಲೀವಿಂಗ್ ದ ರಾಂಗ್ ಪೀಪಲ್. ಹಾಗಾಗಿ ಸ್ವಲ್ಪ ಎಚ್ಚರ ಆಗಬೇಕು. ನೋಡೋಣ ಹೇಗೆ ಆಗತ್ತೋ ಗೊತ್ತಿಲ್ಲ. ಭಗವಂತ ಇದ್ದಾನೆ, ಸತ್ಯಮೇವ ಜಯತೆ ಅಂತ ಹೇಳ್ತಾರೆ. ಸುಳ್ಳು ಎಷ್ಟೇ ಮೆರೆದ್ರೂ ಒಂದಿನ ನಾಶವಾಗುತ್ತೆ. ತನ್ನನ್ನೇ ನಾಶಗೊಳಿಸ್ಕೊಂಡ್ಬಿಡುತ್ತೆ. ಬೆಂಕಿ ಎಲ್ಲವನ್ನ ಸುಟ್ಟ ಮೇಲೆ ತನಗೆ ತಾನೇ ನಂದಿ ಹೋಗುತ್ತೆ. ಸುಡೋಕ್ಕೇನೂ ಇಲ್ಲದೆ ಹೋದರೆ ಅಸ್ತಿತ್ವ ಇಲ್ಲ. ಹಾಗೆ ಈ ಸುಳ್ಳು ಒಂದಷ್ಟು ಹಾನಿ ಮಾಡುತ್ತೆ, ಆಮೇಲೆ ತಾನೇ ಅಸ್ತಿತ್ವವಿಲ್ಲದಂತಾಗತ್ತೆ ಅಂತ ಹಿರಿಯರು ಹೇಳ್ತಾರೆ. ಅದನ್ನು ನೆಚ್ಕೊಳ್ಳೋಣ. ಒಂದೇ ಒಂದು ಪ್ರಾರ್ಥನೆ ಅಂದರೆ ದಯವಿಟ್ಟು ಇಂಥ ಭವ್ಯ ದೇಶದಲ್ಲಿ ಹುಟ್ಟಿ ಬರೀ ಆಧಾರ್ ಕಾರ್ಡ್ ಭಾರತೀಯರಾದರೆ ಸಾಲದು. ನಾವು ಭಾರತೀಯತೆಯ ಭಾರತೀಯರಾಗಬೇಕು. ನಮ್ಮ ವೇಷ, ಭೂಷ, ಭಾಷೆ, ಧರ್ಮ, ಸಂಸ್ಕೃತಿ, ಬಿಂದಿಟು ವೇದಾಂತ ಎಲ್ಲ ಮುಖ್ಯ. ಎಲ್ಲವನ್ನು ಉಳಿಸ್ಕೊಂಡು ನಮ್ಮ ಮನೆಯೊಳಗೆ ಬಂದರೆ ಇದು ಭಾರತೀಯ ಮನೆ ಅಂತ ಅನ್ನಿಸ್ಬೇಕು. ಎಲ್ಲಿ ನೋಡಿದ್ರು ಇದು ಇಟಾಲಿಯನ್ ಕಿಚನ್ನು, ಫ್ರೆಂಚ್ ಡ್ರಾಯಿಂಗ್ ರೂಮ್ ಅಲ್ಲ ಬೇಕಿರೋದು. ನಮಗೆ ನಮ್ಮ ಮನೆ ಅಂತ ಅನ್ನಿಸ್ಬೇಕಿದು. ನಮ್ಮದು ಇರಬೇಕು, ನಮ್ಮ ತನ ಇರಬೇಕು, ನಮ್ಮ ರೀತಿ ನಾವು ಆತಿಥ್ಯ ಕೊಡಬೇಕು. ನಮ್ಮ ಹಬ್ಬ ಹರಿದಿನಗಳು, ನಮ್ಮ ವೇಷಭೂಷೆಗಳು, ನಮ್ಮ ಶೈಲಿಯಲ್ಲಿ ಒಂದು ಸ್ವಾರಸ್ಯ ಇದೆ, ಒಂದು ದೈವಿಕತೆ ಇದೆ. ಅದನ್ನು ಉಳಿಸಿ ಬೆಳೆಸಬೇಕು. ನಮ್ಮ ದೇಶವನ್ನು, ಧರ್ಮವನ್ನು ಉಳಿಸೋಣ. ಧರ್ಮೋ ರಕ್ಷತಿ ರಕ್ಷಿತಃ. ಧರ್ಮವನ್ನು ಉಳಿಸಿದ್ರೆ ಅದು ನಮ್ಮನ್ನು ಉಳಿಸುತ್ತೆ. ಧರ್ಮವನ್ನು ಉಳಿಸಿದಾಗಲೇ ನಾವು ಸಂಘಟಿತರಾಗೋದು. ಧರ್ಮ ಒಂದು ಪ್ಲ್ಯಾಟ್ಫಾರ್ಮ್, ಎಲ್ಲರನ್ನು ಒಟ್ಟಿಗೆ ಸೇರಿಸೋದು. ಧಾರಯತಿ ಧರ್ಮ ಧಾರಣಾ ಧರ್ಮ ಇತ್ಯಾಹುಹು ಅಂತ. ನಮ್ಮನ್ನು ಧರಿಸುವ ಪ್ಲ್ಯಾಟ್ಫಾರ್ಮ್ ಧರ್ಮ, ಒಂದು ವೇದಿಕೆ, ಸಮಾನ ವೇದಿಕೆ. ಎಲ್ಲ ಕುಲ, ವರ್ಣ, ಲಿಂಗಗಳವರನ್ನು ಒಟ್ಟುಗೂಡಿಸುವಂಥದ್ದೇ ಧರ್ಮ. ಅದಕ್ಕೆ ಧರ್ಮವನ್ನು ನಾಶ ಮಾಡಿಸೋ ಒಂದು ಅಜೆಂಡಾ ಇರೋದು. ಹಿಂದೂಗಳನ್ನು ಧರ್ಮದ ಹೆಸರಲ್ಲಿ ವಿಭಜಿಸೋದು ಯಾಕೆ ಅಂದರೆ, ಧರ್ಮವಿದ್ದಲೇ ನಾವು ಒಟ್ಟಿಗಾಗ್ತೀವಿ ಅಂತ ಗೊತ್ತು. ಒಂದು ರಥೋತ್ಸವ ಆಗುತ್ತೆ ಅಂದರೆ ಬರೀ 4 ಜನ ಅರ್ಚಕರು ಎಳೆಯೋಕ್ಕಾಗತ್ತಾ? ಆಗೋದಿಲ್ಲ. 1000 ಜನ ಬೇಕು. ಎಲ್ಲರೂ ಊರವರೆಲ್ಲ ಬಂದು ಹೇಳಿದ್ರೇ ರಥ ಮುಂದಕ್ಕೆ ಹೋಗೋದು. ಒಂದು ದೇವಸ್ಥಾನ ನಡಿಬೇಕು ಅಂದರೆ ಶಿಲ್ಪಿ ಬೇಕು. ಶಿಲ್ಪಿ ಏನು ಅರ್ಚಕನ ಅಲ್ಲ. ಅರ್ಚಕನೇ ಶಿಲೆ ಮಾಡ್ತಾನ, ಅರ್ಚಕನೇ ಲೋಹ ಮಾಡ್ತಾನ, ಅರ್ಚಕನೇ ಕವಚ ಮಾಡ್ತಾನ, ಅರ್ಚಕನೇ ಹೂ ಕಟ್ತಾನ, ಅರ್ಚಕನೇ ಅಕ್ಕಿ ಬೆಳಿತಾನ, ಅರ್ಚಕನೇ ದೇವಸ್ಥಾನ. ಎಲ್ಲರೂ ಬೇಕು. ಶಿಲ್ಪಿಗಳು ಬೇಕು, ವಾಸ್ತುಶಿಲ್ಪ ತಜ್ಞರು ಬೇಕು, ರೈತರು ಬೇಕು, ಬಡಗಿ ಕೆಲಸ ಮಾಡೋರು ಬೇಕು, ಲೋಹದ ಕೆಲಸ ಮಾಡೋರು ಬೇಕು, ಅಕ್ಸಾಲಿಗರು ಬೇಕು, ಎಲ್ಲ ಥರ ಬೇಕು. ಆರ್ಟಿಸ್ಟ್ ಬೇಕು, ದಾನ ಮಾಡೋರು ಬೇಕು. ಎಲ್ಲ ಸೇರಿದ್ರೆ ಒಂದು ದೇವಸ್ಥಾನ ಆಗೋದು. ಅದಕ್ಕೆ ಧರ್ಮ ಅಂದರೆ, ದೇವಸ್ಥಾನ ಅಂದರೆ, ಸನಾತನ ಧರ್ಮ ಅಂದರೆ ಎಲ್ಲ ಕುಲವರ್ಣದವರು ಸೇರುವ ವೇದಿಕೆ ಅದು. ಅದಕ್ಕೆ ನಮ್ಮನ್ನು ಸನಾತನ ಧರ್ಮ ಅಂತ ಕರೆಯೋದಕ್ಕೆ ಇಷ್ಟಪಡಲ್ಲ. ಈಗ ಕುರುಬರ ಸಮಾವೇಶಕ್ಕೆ ಹೋಗ್ತಾರೆ ಇವರುಗಳೆಲ್ಲ, ಒಡೆಯೋರು. ಗೌಡ್ರ ಸಮಾವೇಶಕ್ಕೆ ಹೋಗ್ತಾರೆ, ಬ್ರಾಹ್ಮಣರ ಸಮಾವೇಶಕ್ಕೆ ಹೋಗ್ತಾರೆ, ಲಿಂಗಾಯತರ ಸಮಾವೇಶಕ್ಕೆ ಹೋಗ್ತಾರೆ, ಈಡಿಗರ ಸಮಾವೇಶಕ್ಕೆ ಹೋಗ್ತಾರೆ, ದಲಿತರ ಸಮಾವೇಶಕ್ಕೆ ಹೋಗ್ತಾರೆ. ಇದೆಲ್ಲ ಇಷ್ಟು ಜನ ಸೇರಿಬಿಟ್ಟು ಹಿಂದೂ ಸಮಾವೇಶ ಮಾಡ್ತೀವಿ ಅಂದರೆ ಬರೋಲ್ಲ. ಕಮ್ಯೂನಲ್ ಅಂತಾರೆ. ಅರ್ಥ ಆಗ್ತಾ ಇದೆ ಅಜೆಂಡಾ? ಮತ್ತೆ ರಿಪೀಟ್ ಮಾಡ್ತೀನಿ. ಇವರು
ಒಂದೊಂದೇ ಕಮ್ಯುನಿಟಿ ಸಪ್ರೇಟಾಗಿ ಸಮಾವೇಶ ಮಾಡಿದ್ರೆ ಸಂತೋಷವಾಗಿ ಹೋಗ್ಬಿಟ್ಟು ಕರೆಕ್ಟು, ನಮ್ಮ ಹಕ್ಕು ನಿಮಗೆ ನಾವು ಸಹಾಯ ಮಾಡಿಕೊಡ್ತೀವಿ ಅಂತ ಕೂಗ್ತಾರೆ. ಇದಿಷ್ಟು ನೀವು ಎಲ್ಲ ಒಂದೇ ಅಂತ ಹೇಳಿ ಸೇರಿಸ್ಬಿಟ್ಟು ನಾವೆಲ್ಲ ಹಿಂದೂಗಳು, ನಾವೆಲ್ಲ ಸನಾತನ ಧರ್ಮೀಯರು, ಬನ್ನಿ ಒಟ್ಟಿಗೆ. ಆವಾಗ ಎಷ್ಟು ಜನ ಮಂತ್ರಿಗಳು ಬರ್ತಾರೆ, ಯಾವ್ಯಾವ ಪಾರ್ಟಿಯವ್ರು ಬರ್ತಾರೆ, ಅಲ್ಲೇ ಗೊತ್ತಾಗುತ್ತೆ. ನಾವು ಒಂದಾಗೋದು ಇಷ್ಟ ಇರೋರು ಬರ್ತಾರೆ, ಇಷ್ಟ ಇಲ್ದಿರೋ ಬರಲ್ಲ. ಸೊ ಅದನ್ನು ತಿಳ್ಕೊಳ್ಳಿ ದಯವಿಟ್ಟು. ಎಲ್ಲ ನಾವು ಬೇರೆ ಅಲ್ಲ, ನಾವೆಲ್ಲರೂ ಒಂದೇ. ರಾಮನ ಜೀವನದಲ್ಲಿ ಶಬರಿಯೂ ಇದ್ದಾಳೆ, ಗುಹನೂ ಇದ್ದಾನೆ. ಹಾಗಾಗಿ ದಲಿತ ಬಲಿತ ಅನ್ನುವ ಯಾವ ಭೇದವಿಲ್ಲದೆ ಸಹಸ್ರಮಾನಗಳ ಕಾಲ ನಾವೆಲ್ಲ ಒಟ್ಟಿಗೆ ಬೆಳೆದಿದ್ದೀವಿ. ಆ ಒಗ್ಗಟ್ಟಿನಿಂದಾಗಿ ನಮ್ಮ ಧರ್ಮ ಉಳಿದಿದೆ. ನೀವೇನೋ ಈ ಪೊಲಿಟಿಕಲ್ ಅಜೆಂಡಾಗಳಿಗೆ, ಅವ್ರು ಕೊಡೋ ಫ್ರೀಬಿಗಳಿಗೆ ಮನಸ್ಸೋತು ಈ ಮೂಲ ಭಾವದಿಂದ, ನಾವೆಲ್ಲ ಒಂದೇ ಅನ್ನೋ ಭಾವದಿಂದ ಸೆಪ್ರೇಟಾಗಿ ನಾನೇ ಬೇರೆ ಅಂತ ಬರೀ ನಿಮ್ಮ ಕುಲ ಮತವನ್ನು ಭಾವಿಸಿದ್ರೆ ನಿಮ್ಮ ಕುಲದ ಅಸ್ತಿತ್ವ ಕೂಡ ಉಳಿದ ಹಾಗೆ ಸರ್ವನಾಶವಾಗತ್ತೆ. ಏಕೆಂದರೆ ಆಚೆ ಇರುವ ಶತ್ರು ಅಷ್ಟು ಪ್ರಬಲವಾಗಿದೆ. ನಮಗಿರೋದು ಇದೊಂದೇ ದೇಶ, ಬೇರೆಯವರು ಎಲ್ಲ ದೇಶ ಕಬಳಿಸಿ ಇಲ್ಲಿಗೆ ಬರ್ತಾಯಿದ್ರು. ಅವ್ರಿಗೆ ಒಂದು ವೈಶ್ವಿಕವಾದ ಹುನ್ನಾರ ಇದೆ. ಆ ವೈಶ್ವಿಕ ಹುನ್ನಾರಕ್ಕೆ ದಯವಿಟ್ಟು ಬಲಿಯಾಗಬೇಡಿ ಅಂತ ಬಹಳ ಕಳಕಳಿಯಿಂದ ಕೇಳ್ಕೊಳ್ತೀನಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.